ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನ ಮದ್ಯಪಾನದಿಂದ ಸಾವು ಉಂಟಾಗುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್.
ಏನ್ ಬೇಕು? 2 ಆರೆಂಜ್ ಜ್ಯೂಸು. ಹಲೋ, ಏನು? ನೀನ್ ಆಮೇಲೆ ಮಾಡಲೇ, ಇವನಿಗೆ ಮಾತಾಡೋದಕ್ಕೆ ಬೇರೆ ಸಮಯ ಇಲ್ಲ. ಒಳ್ಳೆ ಐಸ್ ಅಂತಾನೆ ಬಳಸ್ತೀರಾ? 2 ದಿನಕ್ಕೊಂದ್ಸತಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಬಂದು ಚೆಕ್ ಮಾಡ್ತಾರೆ. ಹಾಗಾಗಿ ನಾವೇ ಅನ್ಕೊಂಡ್ರು ಲೋಕಲ್ ಪ್ರಾಡಕ್ಟ್ಸ್ನ ಇಲ್ಲಿ ಮಾರಕ್ಕಾಗಲ್ಲ. ಹಲೋ, ನಾನು ನಿನಗೆ ಆಮೇಲೆ ಫೋನ್ ಮಾಡು ಅಂತ ಹೇಳ್ದೆ ತಾನೆ, ಇಡೋ ಫೋನ್ನ. ದಿನ 100 ಜನ ಆದ್ರೂ ಬಂದು ಜ್ಯೂಸ್ ಕುಡಿತಾರೆ, ಹಾಗಾಗಿ ಮಿಶ್ರಣ ಮಾಡಲ್ಲ. ನನಗೂ ಅದ್ರಲ್ಲಿ ಇಷ್ಟ ಇಲ್ಲ, ನಾವು ಕ್ಲೀನಾಗೆ ಕೊಡೋದು. ಆ ಸಾರ್ಗೆ ಏನ್ ಬೇಕು? 2 ಆರೆಂಜ್ ಜ್ಯೂಸು. ಆರೆಂಜ್ ಜ್ಯೂಸಾ? ಕೊಟ್ಟೆ. ಮಿಕ್ಸಿಯಲ್ಲಿ ಸ್ವಲ್ಪ ಗಲೀಜಿದೆ, ಮತ್ತೊಮ್ಮೆ ತೊಳಿರಿ. ಸಾಕ ಇದು? ಒಳ್ಳೆ ಗಿರಾಕಿ. ಆ ಆರೆಂಜನ್ನು ತೊಳೆದ್ಬಿಟ್ಟು ಚಾಕುನು. ನಾನೇ ನಿನ್ಗೆ ವಿಷ ಕೊಡ್ತಾ ಇದ್ದೀನ? ಎಲ್ಲಾ ಮನುಷ್ಯರು ಇಲ್ಲಿ ಬಂದು ಸುಮ್ನೆ ಕುಡಿತಾ ಇರ್ತಾನೆ. ನಿನ್ಗೆ ಅಷ್ಟೊಂದು ಕ್ಲೀನ್ ಆಗ್ಬೇಕು ಅಂದ್ರೆ ಹೋಗಿ 5 ಸ್ಟಾರ್ ಹೋಟ್ಲಲ್ಲಿ ಹೋಗಿ ಕುಡಿ, ಹೋಗು. ಇಲ್ಲಂದ್ರೆ ಒಂದ್ ಕೆಲಸ ಮಾಡು, ನೀನೇ ಬಂದು ಜ್ಯೂಸ್ ಮಾಡ್ಕೊಂಡ್ ಕುಡಿ, ನಾನು ಹೋಗ್ತೀನಿ. ಏನ್ ಜಗಳ ಇಲ್ಲಿ? ಇವನು ಎಲ್ಲಾದ್ರಲ್ಲೂ ಕೊರೆ ಹೇಳ್ತಾನೆ ಇದ್ದಾನೆ. ಜ್ಯೂಸರ್ನ ತೊಳಿಯಕ್ ಹೇಳ್ದ, ನಾನು 2 ಸತಿ ತೊಳ್ದೆ, ಆಮೇಲೂ ಕೊರೆ ಹೇಳ್ತಿದ್ದಾನೆ. ಅವನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ದಾನೆ? ಸರ್, ನೀವು ಬೇಜಾರ್ ಮಾಡ್ಕೋಬೇಡಿ, ಎಲ್ಲ ಕ್ಲೀನ್ ಆಗಿ ಇರುತ್ತೆ. ಹೇಳಿ ಸರ್, ನಿಮ್ಗೇನ್ ಬೇಕು? ಮಗಳಿಗೆ ಆರೋಗ್ಯ ಸರಿ ಇಲ್ಲ. ಬಯಾಪ್ಸಿ ರಿಪೋರ್ಟು ಇವತ್ತೇ ಸಿಕ್ಕಿದ್ದು. ಕ್ಯಾನ್ಸರ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಊಟದ ತಟ್ಟೆ, ಊಟ ಎಲ್ಲನೂ ಕ್ಲೀನಾಗಿರ್ಬೇಕು ಅಂತ. ಅದಕ್ಕೋಸ್ಕರ ಅಷ್ಟೇ, ಬೇರೆ ಏನೂ ಇಲ್ಲ. ಸರ್, ನೀವಿಲ್ಲಿ ಬಂದು ಕುತ್ಕೊಳ್ಳಿ, ಈಗಲೇ ಜ್ಯೂಸ್ ತಂದೆ. ಕುತ್ಕೋ. ಏ ಹೋಗ ಅಣ್ಣ, ಅದು ಗುಡ್ ಮಾರ್ನಿಂಗ್ ಎವ್ರಿಬಡಿ. ಫೈರ್ ಅಂಡ್ ಸೇಫ್ಟಿ ಅದ್ರ ಬಗ್ಗೆ ಮಾತಾಡೋಕ್ಕೂ ಮೊದಲು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಇಲ್ಲಿ ಯಾರು ಇಂಜಿನಿಯರ್ ಆಗಬೇಕು ಅನ್ಕೊಂಡಿದ್ದೀರಾ? ಯಾರು ಡಾಕ್ಟರ್ ಆಗಬೇಕು ಅನ್ಕೊಂಡಿದ್ದೀರಾ? ಯಾರು ಪೊಲೀಸ್ ಆಫೀಸರ್ ಆಗಬೇಕು? ಯಾರು ಆರ್ಮಿ ಆಫೀಸರ್ ಆಗಬೇಕು? ಯಾರು ಫೈರ್ ಮ್ಯಾನ್ ಆಗಬೇಕು ಅಂತಿದ್ದೀರಾ? ಯಾರು ಇಲ್ವಾ? ಯಾರಿಗೂ ಫೈರ್ ಮ್ಯಾನ್ ಆಗೋದಕ್ಕೆ ಇಷ್ಟ ಇಲ್ಲ. ಬಹುಶಃ ನೀವೆಲ್ಲರೂ ಒಂದಿನ ಫೈರ್ ಮ್ಯಾನ್ ಆಗೇ ಆಗ್ತೀರ. ಫೈರ್ ಮ್ಯಾನ್ ಆಗಬೇಕು ಅನ್ಕೊಳ್ಳೋದು ಒಂದು ಪ್ರೊಫೆಷನಲ್ ಅಲ್ಲ, ಒಬ್ಬೊಬ್ರಿಗೋದು ಜವಾಬ್ದಾರಿ. ನಮ್ಮ ಜೀವನದಲ್ಲಿ ಹೇಗೆ ಯಾವಾಗ ಅಪಾಯ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಅಪಾಯದಿಂದ ಸುರಕ್ಷಿತವಾಗೋಕೆ ನಾವು ಒಬ್ಬೊಬ್ರು ಕೂಡ ಒಬ್ಬ ಫೈರ್ ಮ್ಯಾನ್ ಆಗ್ಲೇಬೇಕು. ಮತ್ತೆ ನಮ್ಮಲ್ಲಿರೋ ಫೈರ್ ಮ್ಯಾನ್ ಮನುಷ್ಯ ಮಾತ್ರ ಅಲ್ಲ, ನಮ್ಮ ಜೊತೆಲಿರೋ ಜೀವಿಗಳನ್ನ ಕಾಪಾಡೋಕ್ಕೋಸ್ಕರ ಅಂತ ಕೆಲಸ ಮಾಡೋಂಥವನು ಒಬ್ಬೊಬ್ಬ ಫೈರ್ ಮ್ಯಾನ್ ಆಗ್ತಾನೆ. ಸುತ್ತ ಕಟ್ಟು. ಹುಷಾರು. ಯಾರೋ ಬಾವಿಲ್ ಬಿದ್ದಿದ್ದಾರೆ. ಓಕೆ ಸರ್, ಈಗ ಎಳಿತೀವಿ. ಜರ್ಕೊಳ್ಳಿ, ಜಾಗ ಬಿಡಿ. ಏನ್ ಮಾಡ್ತಾ ಇದ್ದೀರಾ? ಎಳಿಯೋದಕ್ಕೆ. ಅಯ್ಯೋ ದೇವ್ರೆ, ಏನು ಆಗ್ತಿದ್ರು ಸಾಕಪ್ಪ.
ಅನ್ಕೊಂಡೆ, ಪುಣ್ಯ ಜೀವ ಉಳಿತು. ಅಯ್ಯೋ ನಡಿಯೇ. ನನಗೆ ಅಂತ ಇದ್ದಿದ್ದು ಒಂದೇ ಒಂದು ಕೋಳಿ. ಒಂದು ಕೋಳಿ ಎತ್ತಕ್ಕೆ 2 ಫೈರ್ ಫೋರ್ಸ್, ಇನ್ನು ಜಿರಳೆ ಬಿದ್ರೆ 2-3 ಫೈರ್ ಫೋರ್ಸ್ ಬರುತ್ತೆ ಅನ್ಸುತ್ತೆ. ಅಣ್ಣ, ಕೋಳಿ ಆಗಿರ್ಲಿ ಮನುಷ್ಯ ಆಗಿರ್ಲಿ, ಜೀವದ ಎದೆ ಬಡಿತ ಇಬ್ರಿಗೂ ಒಂದೇ. ನೀವದನ್ನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಏ ರಾಜು, ಇಲ್ಲಾಕೋ. ಎಸ್. ಏ ಔಟ್ ಕಣ. ಇಲ್ಲ ಇಲ್ಲ ಇಲ್ಲ, ಸರ್ ಮಾಡು. ಈ ಕಡೆ ಹಾಕೋ. ಈ ಕಡೆ. ಆ, ಈ ಕಡೆ ಈ ಕಡೆ ಪಾಸ್ ಹಾಕು. ಮಾಡು. ಅಣ್ಣ ಪಾಸ್ ಮಾಡು ಬಾಲ್ನ. ಅಣ್ಣ, ಕೊಡು ಕೊಡು. ಇವತ್ತೇನ್ ಕೇಸು? ಬಾವಿಲಿ ಬಿದ್ದ ಕೋಳಿ ಒಂದು ಚೂರು ಪೆಟ್ಟಾಗ್ದಂಗೆ ಕಾಪಾಡ್ಬಿಟ್ಟೆ. ಹಾಗಾದ್ರೆ ಖಂಡಿತವಾಗ್ಲೂ ನಿನ್ ಫೋಟೋ ಕೋಳಿ ಜೊತೆ ಬಂದೇ ಬರುತ್ತೆ. ಆ ಕೋಳಿಗೆ ಸಂತೋಷನೇ. ಅಣ್ಣ, ಸರಿಯಾಗಿ ನಿಂತ್ಕೋ. ಅಣ್ಣ ಕೈಯಲ್ಲಿ ಚಿಲ್ಲರೆ ಏನಾದ್ರು ಇದ್ಯಾ? ಎಷ್ಟು ಬೇಕು? ಒಂದು 1000 ರೂಪಾಯಿ. 100 ರೂಪಾಯಿ ನಿನಗೆ ಚಿಲ್ಡ್ರನ್? ಅಣ್ಣ, ಅದು ಸಮಸ್ಯೆ ಅನ್ನೋದು 4 ಕಡೆಯಿಂದ ಬಂದ್ರೆ ಅದು ಚಿಲ್ಲರೆ ತಾನೆ. ಮಗು ಹುಟ್ಟಿ 2 ವಾರ ಆಗಿದೆ. ಅಮ್ಮ ಅಷ್ಟೊಳಗಡೆ ಆಸ್ತಮಾ. ಬೇರೆ ಬೇರೆ ವಾರ್ಡಲ್ಲಿ 2. ದುಡ್ಡುಗೋಸ್ಕರ ನಾನು ಎಲ್ಲೋಗೋದು? ತಿಂಗಳು ಕೊನೆ ಆಯ್ತು, ಹೋಗಿ ಲಕ್ಷ್ಮಣನ ಹತ್ರ ಇಸ್ಕೋ. ನನ್ನ ಹತ್ರ ಅಂತೂ ಇಲ್ಲ. ಅವ್ರ ಹತ್ರ ಈಗಾಗ್ಲೇ ಇಸ್ಕೊಂಡೆ. ಏನ್ ನನ್ನ ಹತ್ರ ಮಾತ್ರ ಇಸ್ಕೊಂಡಿಲ್ವಾ? ಅಣ್ಣ ಇದ್ರೆ ಕೊಡಿ ಅಣ್ಣ. ಆ, ಅಣ್ಣ, ನೀವು ಮಗಳ ಫೋಟೋ ನೋಡಿಲ್ಲಲ್ಲ? ಎಲ್ಲಿ? ಇಲ್ಲಿ. ಇದು ಹುಟ್ಟಿರೋ 3 ದಿನಕ್ಕೆ ತೆಗ್ದಿದ್ದು. ಇದು ಹೋದ್ವಾರ ತೆಗ್ದಿದ್ದು. ಮೂಗು ನಂತರನೇ ಇದೆಯಲ್ಲ. ಇದು ನೆನ್ನೆ ತೆಗ್ದಿದ್ದು. ಮಕ್ಕಳು ಎಷ್ಟು ಬೇಗ ಬೆಳೀತಾ ಇದಾರಲ್ಲ. ಏನಣ್ಣ? ನೀನ್ ಮಾತಾಡೋದು ನೋಡಿದ್ರೆ ಇನ್ನು 3 ದಿನದಲ್ಲಿ ಮದುವೆ ಮಾಡ್ಕೊಡ್ತಾರ ಇದೆ. ಹೋಗ ತಗೋ. ಥ್ಯಾಂಕ್ ಯು. ಇಲ್ಲೇ ಕೂತ್ಕೊಂಡಿರು, ಈಗ ಬರ್ತೀನಿ. ನನ್ನ ರಿಪೋರ್ಟ್ ರೆಡಿ ಆಗಿದೆಯಾ? ರಿಪೋರ್ಟ್ ಇನ್ನೂ ಬಂದಿಲ್ಲ, ಚೆಕ್ ಮಾಡಿ ಹೇಳ್ತೀನಿ. ಏ, ಎಲ್ಲಿ ಹೋಗ್ತಾ ಇದೆಯಾ? ಒಂದ್ ನಿಮಿಷ ನಿಂತ್ಕೋ. ಇವತ್ತು 28ನೇ ತಾರೀಕಂತ ಮರ್ತು ಬಿಟ್ಟಿಯಾ? ಅಯ್ಯೋ, ನನ್ನ ಸೆಂಡ್ ಆಫ್ ಪಾರ್ಟಿ. ಅಯ್ಯೋ ಅಣ್ಣ, ನಿಮಗೀಗ ಪೆನ್ಷನ್ ಬರುತ್ತಾ? ತಪ್ಪು, ರೆಕಾರ್ಡ್ ತಪ್ಪಾಗಿರ್ಬೇಕು. ಇನ್ನೂ 10-15 ವರ್ಷ ಇದೆ. ನನ್ ದೊಡ್ಡ ಮಗಳಿಗೆ 23 ವರ್ಷ ಆಯ್ತು. ಒಟ್ನಲ್ಲಿ ನನಗೆ 30 ವರ್ಷ ಸರ್ವಿಸು. ನಾಳೆ ಬೆಳಿಗ್ಗೆ ಬಿ ಪೆರೇಡ್ ಮುಗಿಸ್ಬಿಟ್ರೆ ರಿಟೈರ್ಡ್ ಫೈರ್ ಮ್ಯಾನ್ ಲಕ್ಷ್ಮಣ ಅಂತ ಆಗ್ತೀನಿ. ನಿಮಗೆ ಯಾಕೆ ರಿಟೈರ್ಮೆಂಟ್? ನೀವು ರಿಟೈರ್ಡ್ ಆಗಿದ ತಕ್ಷಣ ಹೋಟೆಲ್ ಅಲ್ಲಿ ಸೇಫ್ಟಿ ಆಫೀಸರ್ ಕೆಲಸ ಸಿಗುತ್ತೆ. ಇಲ್ಲಾಂದ್ರೆ ಫೈರ್ ಅಂಡ್ ಸೇಫ್ಟಿ ಟ್ಯುಟೋರಿಯಲ್ ಕೆಲಸ ಸಿಗುತ್ತೆ. ಹಾಗೆ ಒಳ್ಳೆ ಸಂಬಳ ಕೂಡ ಸಿಗುತ್ತೆ ನಿಮಗೆ. ಅದೆಲ್ಲ ಕಣೋ, ಎಲ್ಲೇ ಹೋಗಿ ಎಷ್ಟು ಸಂಪಾದನೆ ಮಾಡಿದ್ರು ಇಲ್ಲಿರೋ ಪವರ್ ಮಾತ್ರ ಎಲ್ಲೂ ಸಿಗಲ್ಲ ಕಣೋ. ವಯಸ್ಸಾಯ್ತು ಅಂತೀರಾ? ಸರಿ, ಹಾಗಾದ್ರೆ ನಾನಿವತ್ತು ಸಾಯಂಕಾಲ ಸೆಂಡ್ ಆಫ್ ಪಾರ್ಟಿಗೆ ಬಂದು ಮಾತಾಡ್ತೀನಿ. ಇವಾಗ ನಾನು ಯಾರನ್ನ ನೋಡ್ಬೇಕು. ಅಲ್ಲಿ ಹೋಗಿ ಮಾತಾಡಿ ಸಮಯ ವ್ಯರ್ಥ ಮಾಡ್ಬೇಡ, ಕೂಡ್ಲೆ ಬಂದ್ಬಿಡು. ಸರಿ? ಆಯ್ತು. ಓಕೆ. ಇಲ್ಲಿ ನೋಡಿ, ಆ ಕಾರಲ್ಲಿರೋ ಹುಡುಗಿ ನೋಡಿದ್ರ? ಯಾರು? ಯಾವ ಗಾಡಿಯಲ್ಲಿ? ಇಲ್ಲಿ ನನ್ ಮಗಳು ಕಾಣಿಸ್ತಾ ಇಲ್ಲ. ನಾನ್ ಸ್ಕ್ಯಾನಿಂಗ್ ಸೆಂಟ್ರಿಗೆ ರಿಪೋರ್ಟ್ ತರಕ್ ಹೋಗಿದ್ದೆ, ನನ್ ಮಗಳು ಕಾಣಿಸ್ತಿಲ್ಲ. ಅಯ್ಯೋ, ನಾನ್ ನೋಡಿಲ್ಲ. ಇಲ್ಲೇ ಎಲ್ಲೋ ಇರ್ಬೋದು ನೋಡಿ. ಅದು ನನ್ನ ಹತ್ರ ಹೇಳ್ದೆ, ಅವಳು ಎಲ್ಲೂ ಹೋಗಲ್ಲ. ಲೇ, ಅವ್ರ ಗಾಡಿಲಿ ಇದು ಹುಡುಗಿ ನೋಡ್ದ? ಇಲ್ಲ. ಯಾವ ಹುಡುಗಿ? ಈ ಸರ್ ಮಗಳಂತೆ. ಸ್ಕ್ಯಾನಿಂಗ್ ಸೆಂಟರ್ ಹೋಗಿ ಬರೋಷ್ಟರಲ್ಲಿ ಮಗಳು ಕಾಣ್ತಿಲ್ಲ ಅಂತೆ. ಅಯ್ಯೋ, ನಾನ್ ಬ್ಯುಸಿಯಾಗಿದ್ದೆ, ನೋಡಿಲ್ಲ ಸರ್. ಸರ್, ಆ ಅಂಗಡಿಯಲ್ಲಿ ಹೋಗಿ ವಿಚಾರಿಸಿ. ಅವ್ರೇನಾದ್ರು ನೋಡಿದ್ರೆ ಇದೇ ತರ ಎಷ್ಟೊಂದ್ ಜನ ಕಾಡಾಗಿದ್ದಾರೆ.
ನಮ್ಗೆ ಅಲ್ಲಿ ಗೊತ್ತಾಗ್ಬೇಕು. ರಾಜಕೀಯದಲ್ಲಿರೋರ್ ಸಮಸ್ಯೆ ನಿಮ್ಗೇನ್ ಗೊತ್ತಾಗ್ಬೇಕು? ವಿತೌಟ್ ಅಲ್ವಾ? ಹಾ. ಆ. ಅಣ್ಣ, ಇವನು ಬೆಳಗ್ಗೆ ಬಂದ ವ್ಯಕ್ತಿ ತಾನೆ? ಏನೋ ಸಮಸ್ಯೆ ಅನ್ಸುತ್ತೆ. ಏನ್ ಇಷ್ಟೊಂದ್ ಜನ ಸೇರ್ಕೊಂಡಿದ್ದಾರೆ? ನಾನೋಗಿ ನೋಡ್ತೀನಿ, ನೀನ್ ಅಂಗಡಿ ನೋಡ್ತಾ ಇರು. ಏನ್ ಸರ್, ಏನಾಯ್ತು? ಅಣ್ಣ, ಮಗಳು ಕಾಣಿಸ್ತಿಲ್ಲ. ಕಾರಲ್ಲಿ ಕುಳಿಸ್ಬಿಟ್ಟು ಸ್ಕ್ಯಾನಿಂಗ್ ರಿಪೋರ್ಟ್ ತರಕ್ ಹೋಗಿದ್ದೆ. ಹೋಗಿ ಬರೋದ್ರೊಳಗೆ ಅವಳಲ್ಲಿರ್ಲಿಲ್ಲ. ನೀವ್ ಇಲ್ಲೇ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಬೇಗ ನೀವು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ. ಸ್ಟೇಷನ್ ಇಲ್ಲಿ ಹತ್ರದಲ್ಲೇ ಇದೆ. ಬನ್ನಿ, ನಾವು ಹೋಗೋಣ. ಬನ್ನಿ, ಸ್ವಲ್ಪ ದಾರಿ ಬಿಡಿ. ಎಸ್. ಬನ್ನಿ ಬನ್ನಿ, ಎತ್ತಿ ಎತ್ತಿ ಎತ್ರ. ಆ, 2 ಗಂಟೆಗಲ್ವಾ? ಆ, ಯಾರು ಏನು ಸರಿ, ಬರ್ತೀನಿ. ಹೇಳ್ತಿಲ್ವಲ್ಲ. ಎನ್ಕ್ವೈರಿ ಮಾಡ್ತಿದ್ದಾರೆ ಸ್ಟೇಷನ್ ಅಲ್ಲಿ ಅನ್ಸುತ್ತೆ. ಇದ್ದೀನಿ. ಆ, ಇಲ್ಲಿ ಸಾಹೇಬ್ರನ್ನ ನೋಡ್ಕೊಂಡ್ ಬರ್ತೀನಿ. ಇನ್ನ ಬಂದಿಲ್ಲ ಅನ್ಸುತ್ತೆ ಸಾಹೇಬ್ರು. ನಾನು ಕಾಯ್ತಾ ಇದ್ದೀನಿ. ಬರ್ತೀನಿ, ಇಡು ಫೋನ್ನ. ಏನ್ ಮಾಡ್ತಿದ್ದೀರಾ? ನಂಬರ್ 835 ಫೈಲ್ ಅಲ್ಲಿ ನೀನ್ ಎತ್ತಿ ಎಲ್ಲಾದ್ರೂ ಇಟ್ಬಿಡು. ಜಡ್ಜ್ ಮುಂದೆ ನಂಗೆ ಅವಮಾನ. ನಿನ್ಗೆ ಯಾರೇ ಪೊಲೀಸ್ ಮಾಡಿದ್ದು? ಬರ್ಬಿಡ್ತಾರೆ ಇಲ್ಲಿಂದಾದ್ರು. ಸರ್, ನೋಡು, ಇಲ್ಲಿದೆ. ಯಾಕೆ ಬರ್ತಾರೋ ಕೆಲಸಕ್ಕೆ. ಸರ್ 2 ಗಂಟೆ ಆಯ್ತು ಸರ್. ಏನಾದ್ರೂ ಗೊತ್ತಾಯ್ತಾ? ನೀವು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ನಾವು ವಿಚಾರಣೆ ಮಾಡ್ತಾ ಇದೀವಿ. ಆದ್ರೆ ನಿಮ್ ಹುಡುಗಿ ಓಡೋಗಿದ್ರೆ ನಾವು ಏನು ಮಾಡಕ್ಕಾಗಲ್ಲ. ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡಿ ಸರ್. ನಾನ್ ಮೊದ್ಲೇ ಬೇಜಾರಲ್ಲಿದ್ದೀನಿ, ಹೀಗನ್ಬೇಡಿ. ಏನು, ನಿಮ್ ಹುಡುಗಿನ ನಾನ್ ಬಚ್ಚಿಟ್ಕೊಂಡಿದ್ದೀನ? ನನಗ್ ಬುದ್ಧಿ ಹೇಳ್ತಿದ್ಯಾ? ನಿಮ್ ಹುಡುಗಿನ ನಾನೇನೋ ಸ್ಟೇಷನ್ ಅಲ್ಲಿ ಬಚ್ಚಿಟ್ಕೊಂಡಂಗೆ. ನಾನ್ ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೆಂಟ್ರಲ್ ನೀನ್ ಬಂದ್ ತೊಂದರೆ ಕೊಡದೇ ಇದ್ರೆ ನಾನ್ ನನ್ನ ಕೆಲಸ ಮಾಡ್ತೀನಿ. ತೂ ನಿಲ್ಸೋ. ನಿನ್ ಮಗಳಿಗಾಗಿದ್ರೆ ಹೀಗೆ ಮಾತಾಡ್ತಿದ್ಯಾ? ಛೇ, ಪೊಲೀಸ್ಗೆ ಮರ್ಯಾದೆ ಕೊಡಲ್ವಾ? ಹೋಗು, ಅಲ್ಲೋಗೋ. ಇಲ್ಲ ನೀನೇ ಹುಡ್ಕೋ. ಹೋಗು, ಹುಡ್ಕೋಗು. ಸರ್ ಬನ್ನಿ, ನಾವು ಹೊರಗಡೆ ಹೋಗಿ ವಿಚಾರಿಸೋಣ. ಮೊದ್ಲೇ ನಾವು ಟೆನ್ಷನ್ ಅಲ್ಲಿದ್ದೀವಿ, ಅದ್ರ ಮಧ್ಯೆ ಇವನ್ ಬಂದು. ಇಲ್ಲಿ ಕೇಳು, ನನ್ನ ಸೆಂಡ್ ಅಪ್ ಪ್ರೋಗ್ರಾಮ್ ಎಲ್ಲ ಮುಗೀತು. ನಾನು ಹೊರಡ್ತೀನಿ. ನಾನ್ ಬಳಸಿರೋ ಹಳೆ ರೇಡಿಯೋನ ಇಲ್ಲೇ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ. ಅದು ನಿನಗ್ ಕೊಡೋ ಗಿಫ್ಟು. ಅಣ್ಣ ಅಣ್ಣ, ಲೀಡಿಂಗ್ ಫೈರ್ಮ್ಯಾನ್ ಲಕ್ಷ್ಮಣ ತಾನೆ? ಹೋಗೋಕ್ ಮನ್ಸೇ ಬರ್ತಾ ಇಲ್ಲ. ಅಣ್ಣ, ಛೇ, ಏನಣ್ಣ ನೀವು ಈ ಥರ? ಏನೂ ಇಲ್ಲ. ನೀನ್ ಬೇಗ ಹೋಟ್ಲಿಗೆ ಬಂದ್ಬಿಡು. ನಾನು 1 ಗಂಟೆಗೆ ಇಲ್ಲಿಂದ ಹೊರಡಬೇಕು. ಯಾವ ಎಮರ್ಜೆನ್ಸಿ ಕೇಸು ಇಲ್ಲ.
ನನ್ ರಿಲೀವರ್ ಬಂದ ಮೇಲೆ ನಾನು ಇಲ್ಲಿಂದ ಹೊರಡ್ತೀನಿ. ಓಕೆ ಅಣ್ಣ. ಓಕೆ? ಹಾ. ನಿಮಗೆ ಕೆಲಸ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಇದನ್ನೆಲ್ಲ ಬಿಸಾಕಿ ಮನೆಗೆ ಹೋಗ್ರು. ಮುಚ್ಚ ಬಾಯಿ, ಇದು ಪೊಲೀಸ್ ಸ್ಟೇಷನ್. ನನ್ ಮಗಳು ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟು ಎಷ್ಟು ಹೊತ್ತಾಯ್ತು? 4 ಗಂಟೆ ಆಯ್ತು. ಇಷ್ಟೊತ್ತು ನೀವೇನ್ ಮಾಡಿದೀರಾ ಅಂತ ಹೇಳಿ. ಏನಾದ್ರೂ ಕ್ಲೂ ಸಿಕ್ತಾ ಅಂತ ಹೇಳಿ. ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ, ನಾವ್ ನೋಡ್ಕೊಂತೀವಿ. ಹೋಗ ಈಚೆ. ನನ್ನ ಮಗಳಿಗೆ ಏನಾದ್ರೂ ಅನಾಹುತ ಆಯ್ತು ಅಂದ್ರೆ ಈ ಸ್ಟೇಷನ್ ಅಲ್ಲೇ ನೇಣ್ ಹಾಕೊಂಡು ಸಾಯ್ತೀನಿ. ನಿಲ್ಸು. ಆರ್ಡರ್ ಹಾಕೋದಕ್ಕೆ ಹೋಮ್ ಮಿನಿಸ್ಟ್ರ? ಬರೀ ನಿನ್ ಮಗಳಲ್ಲ, ಇವತ್ ಸಿಟಿಯಲ್ಲಿ 6 ಜನ ಕಳೆದೋಗಿದ್ದಾರೆ. ನಮ್ಗೆಲ್ಲ ಒಂದೇ. ನನಗೆ ನಿಮ್ಮ ಕತೆ ಎಲ್ಲ ಬೇಡ. ಎಸೆ ಹತ್ರನೇ ಮಾತಾಡ್ತೀಯಾ? ಇದು ಸ್ಟೇಷನ್, ನಿಮ್ಮ ಅಪ್ಪನ ಮನೆಯಲ್ಲ ಮಾತಾಡಕ್ಕೆ. ಮತ್ತೆ ನಿನ್ನ ಅಪ್ಪನ ಮನೆನಾ? ಏಯ್! ನೀವು ಹಾಕಿರೋ ಕಾಕಿ, ನೀವು ತಿನ್ನೋ ಊಟ ಎಲ್ಲ ನಮ್ಮಂತವ್ರೆ ಕೊಟ್ಟಿದ್ದು. ನಮ್ಮನ್ ಕಾಪಾಡೋದಕ್ಕೆ ನಿಮ್ಗೆ ಈ ಯೂನಿಫಾರ್ಮ್ ನ ಕೊಟ್ಟಿದ್ದಾರೆ. ಈ ಪೊಲೀಸ್ ಕಾಕಿನಿಂದ ಹೇಗ್ ಕಾಪಾಡುತ್ತೆ ನೋಡಿಗ. ಪೊಲೀಸ್ ಹತ್ರನೇ ಮಾತಾಡ್ತೀಯಾ? ಸಾಯಿಸ್ತೀನಾ? ಹೋಗ್ತಾ ಇರ. ಹಲೋ. ಹಾ, ಎಲ್ಲಿಂದ? ಹಾ, ಅಡ್ರೆಸ್ ಸರಿಯಾಗಿ ಹೇಳಿ. ಹಾ, ಏನ್ ಇನ್ಸಿಡೆಂಟು? ಓಹೋ, ಓಕೆ. ಗೋಪಿ 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 ಎಲ್ಲಿ ಹೋದ? ಗೋಪಿ ಸರ್ ಇನ್ನ ಬಂದಿಲ್ಲ ಸರ್. ಇನ್ನೇನ್ ಬಂದ್ಬಿಡ್ತಾರೆ. ಇನ್ನೂ ಬಂದಿಲ್ವಾ? ಟ್ಯಾಂಕರ್ ಬಿದ್ದಿದೆ ಅಂತೆ. ಜಾಗ ಬಿಡಿ, ಆಂಬುಲೆನ್ಸ್ ಬರ್ಲಿ. ಜಾಗ ಬಿಡಿ. ಜರ್ಕೊಳ್ಳಿ. ಸ್ಟ್ರೆಚರ್ ತನ್ನಿ. ಆ ಸೈಡು, ಡೋರ್ ತೆಗಿ. ಎತ್ತಿ. ಜರ್ಕೊಳ್ಳಿ. ಎಸ್ ಅಲ್ಲಮ್ಮ ಹೇಳೋದು. ಜರ್ಕೊಳ್ಳಿ. ಹುಷಾರು. ಹೋಗ್ಲಿ ಗಾಡಿ. ಏನ್ ನೋಡ್ತಿದ್ರ? ಎತ್ಕೊಳ್ಳಿ. ಜಾಗ ಬಿಡಿ. ಈ ಕಡೆ ಬರ್ರಿ. ಎತ್ತಪ್ಪ. ನಿಧಾನಕ್ಕೆ. ಹೇಳಿ. ಮಗನ್ ಕೊಡಿ. ಜಾಗ ಬಿಡಿ. ಜಾಗ ಬಿಡಿ. ದಾರಿ ಬಿಡಿ, ಈ ಕಡೆ ಬನ್ನಿ. ತೋಳೆಮ್ಮ. ಏನಾಯ್ತು? ಹೋಗ್ಲಿ. ಬಿದ್ದೋಯ್ತು ಕಣೋ. ಯಪ್ಪ, ತುಂಬಾ ಭಯಂಕರವಾಗಿತ್ತು. ಡೋರ್ ಹಾಕಿ. ಹೋಗ್ಲಿ. ಪಾಪ
ಏನು ಆಗ್ಬಾರ್ದು ಸದ್ಯ. ಫೈರ್ ಸ್ಟೇಷನ್ ಅವರು ಹೆಂಗಾಗಿದೆ ನೋಡು, ಇಡೀ 15 ಟ್ರಾಫಿಕ್ ಎಲ್ಲ ಜಾಮ್ ಆಗ್ಬಿಟ್ಟಿದೆ. ಎಷ್ಟು ಜನ ಸೇರಿದ್ದಾರೆ, ಹಿಂದೆ ಹೋಗಿ ಟ್ಯಾಂಕರೇ ಹಿಂದೆ ಹೋಗಿ. ಹಾ ಇವಾಗ ಇದು ಬ್ಲಾಸ್ಟ್ ಆದ್ರೆ ಏನ್ ಗುರು ಗತಿ? ಡ್ರೈವರ್ ಏನ್ ಹೊಟ್ಟೆಗೆ ಮಣ್ ತಿಂತಾನ? ನನ್ ಮಗ ಸರಿಯಾಗಿ ಓಡ್ಸಕ್ ಬರಲ್ಲ, ಏನಿಲ್ಲ. ಏನಕ್ಕೆ ಬರ್ತಾರ ಇವರೆಲ್ಲ? ಬೇಕಾಗಿತ್ತು ಏನಾಗಲ್ಲ ಅನ್ಸುತ್ತೆ. ಖಾಲಿ ಗ್ಯಾಸ್ ಅನ್ಸುತ್ತೆ. ರಮೇಶ, ಏನಿಲ್ಲ ಅನ್ಸುತ್ತೆ. 2 ಕಡೆ ಲೀಕ್ ಆಗಿದೆ. ಒಂದ್ ಕೆಲಸ ಮಾಡು, ಗಾಡಿನ ಮೊದಲು ದೂರ ಪಾರ್ಕ್ ಮಾಡು. ಫುಲ್ ಟ್ಯಾಂಕ್ ಇದೆ. ಗ್ಯಾಸ್ ಮೊದಲೇ ತುಂಬಾ ಸ್ಪ್ರೆಡ್ ಆಗ್ಬಿಟ್ಟಿದೆ. ಗಾಡಿಯಲ್ಲಿರೋ ಮರದ ಕಟ್ಟಿಗೆ ಮತ್ತೆ ಟೇಪ್ ತಗೊಂಡ್ ಬಾ. ಗಾಡಿ ಇಂಜಿನ್ ಆಫ್ ಮಾಡಿ ದೂರ ತಗೊಂಡು ಹೋಗಿ ನಿಲ್ಸು. ಆಮೇಲೆ ವಾಟರ್ ಕೂಲ್ ಮಾಡು. ಕಮಾನ್, ಬೇಗ ಬೇಗ. ಗಾಡಿ ಆಫ್ ಆಗಿರ್ಬೇಕು. ಹಿಂದೆಯಿಂದ ಹಾಗೆ ಬಂದ್ಬಿಡು. ಬೇಗ, ಫಾಸ್ಟ್ ಫಾಸ್ಟ್. ಹಾ, ನೋಡಿಲ್ಲ. ಹಿಂದೆ ಬಾ, ಹಿಂದೆ ಬಾ. ಹಾಗೆ, ಹಾ ಹಾಗೆ ಬಾ. ಹಾ ಹಾ ಹಾ, ಹೋಗು ಹೋಗು. ಹೋಗ್ತಿದ್ದಾರೆ ಆಲ್ವಿನ್, ಸರ್. ಗ್ಯಾಸ್ ಡಿಟೆಕ್ಟರ್ ತಗೊಂಡ್ ಬಂದು ಗ್ಯಾಸ್ ಎಷ್ಟು ಸ್ಪ್ರೆಡ್ ಆಗಿದೆ ನೋಡು. ಹೋಗು ಹೋಗು ಹೋಗು. Yes, sir. Speed up. ಜಾಗ ಬಿಡಿ, ಜಾಗ ಬಿಡಿ. ಹೋಗಿ. ಸರ್, ಇರಿ ಸರ್, ಶೂಟ್ ಮಾಡ್ಕೊಳ್ತೀನಿ. ಸೈಡ್ ಬನ್ನಿ. ಅಲ್ಲಿ. ನೀನ್ ಆ ಕಡೆ ಹೋಗಿ ನೋಡು. ಓಕೆ ಸರ್. ಸೈಡಿಗೆ ಬನ್ನಿ, ಸೈಡಿಗೆ ಬನ್ನಿ. ಏ ಕ್ಯಾಮ್ರಾ ಗಡ್ಡ ಬರ್ಬೇಡ ಕಣ. ಏಯ್ ನಾನು video ಏಯ್, ಹೋಗ್ತಾ ಹೋಗ ಇದ್ದೀನಿ. ಹಿಂದಕ್ಕೆ. ಹೇಳ್ದೆ ಕೇಳು. ಹೋಗ್ರಿ, ಸೈಡಿಗೆ ಗ್ಯಾಸ್ ಬನ್ನಿ, ಲೀಕ್ ಸೈಡಿಗೆ ಆಗಿದೆ. ಬನ್ನಿ. ಹೋಗ್ರ ಆ ಕಡೆಗೆ. ಮೊಬೈಲ್ ಆಫ್ ಪ್ರಾಣದ ಮಾಡಿ. ಮೇಲೆ ಸ್ವಲ್ಪನೂ ಭಯ ಇಲ್ವಾ ನಿಮ್ಗೆ? LPG ಲೀಕೇಜ್ ಆಗಿರೋದು. ನೀವೇನ್ ಮಾಡ್ತಾ ಇದ್ದೀರಾ? ಒಂದೇ ಒಂದು ಸ್ಪಾರ್ಕ್ ಆದ್ರೂ ಎಲ್ಲರೂ ನಾಶ ಆಗ್ಬಿಡ್ತೀರಾ. ಹಿಂದೆ ಹೋಗಿ, ಹಿಂದೆ ಹೋಗಿ. ಸ್ವಲ್ಪ ನಾನು ಹೇಳೋದನ್ನ ಕೇಳ್ರೋ. Zoom ಮಾಡು, zoom ಮಾಡು. ಅಲ್ಲಿ ನೋಡು, ಅಲ್ಲಿ ಆಗ್ತೈತೆ ಕಣೋ. ಜಾಸ್ತಿ ಜೋರಾಗಿ ಅಲ್ವೇ? ಬರ್ತೈತೆ. ಸರ್, ಲೀಕೇಜ್ ಆಗಿದೆ ಅಲ್ಲಿ. ಟೇಪ್ ಸೆಟ್ ಹೋಗ್ರಿ ಆಯ್ತಾ? ಹಿಂದೆ. ಸೆಟ್ ಮಾಡಿದ್ದೀನಿ. 2 ಯೂನಿಟ್ ಇಂದ ಗಾಡಿ ತಗೊಂಡು ತಕ್ಷಣ ಇಲ್ಲಿಗೆ ಬರ್ಬೇಕು. 30 ಮೀಟರ್ ಅಷ್ಟು ದೂರ ಗ್ಯಾಸ್ ಸ್ಪ್ರೆಡ್ ಆಗ್ಬಿಟ್ಟಿದೆ. ಇಲ್ಲಿರೋ ಗಾಡಿಗಳನ್ನೆಲ್ಲ ಮೊದಲು ರಿಮೂವ್ ಮಾಡಬೇಕು. ಅಣ್ಣ, ಸ್ಟೇಡಿಯಂ ರೋಡಲ್ಲಿ ಟ್ಯಾಂಕರ್ ಬಿದ್ದಿದೆ. ದೊಡ್ಡ ಸಮಸ್ಯೆ ಆಗಿದೆ. ನಾನು ಈಗಷ್ಟೇ 3ನೇ ಯೂನಿಟ್ನ ಕರೆದಿದ್ದೀನಿ. ನೀವೆಲ್ಲಿದ್ದೀರಾ? ಲಿಫ್ಟ್ ಮಾಡು. ಹಾ, ಕಮಾನ್. ಹಾಗೆ ಹಾಗೆ. ಬ್ಯಾಕ್ ಸೈಡ್, ಬ್ಯಾಕ್ ಸೈಡ್. ಹಾ, ಇನ್ನ ಹೋಗ್ಲಿ. ಏನ್ ಸರ್ ಇದೆಲ್ಲ? ಪೆಟ್ರೋಲಾ? ಇಲ್ಲಪ್ಪ, LPG. ಮನೇಲಿ ಉಪಯೋಗಿಸ್ತಿರಲ್ಲ ಗ್ಯಾಸ್ ಅದು. ಆದ್ರೆ ನೀರ್ ತರ ಸುರಿತಾ ಇದೆಯಲ್ಲ? ಅಯ್ಯೋ, ಅದು ಗ್ಯಾಸ್ ಹಾಗೆ ಇರುತ್ತೆ. ಎಲ್ಲ ದೂರ ಇರ್ರಿ. ಸರ್, ಎಷ್ಟೊತ್ತಿಂದ ನಾನು ಹೇಳ್ತಾ ಇದ್ದೀನಿ, ಇಲ್ಲಿರೋರ್ನೆಲ್ಲ ಜಾಗ ಖಾಲಿ ಮಾಡಿಸಿ. ಇದು ತಮಾಷೆ ಅಲ್ಲ. ಇಲ್ಲೆಲ್ಲರೂ ನಿಂತ್ಕೊಂಡು ನೋಡೋದಕ್ಕೆ. ನೀವು ಅವ್ರ ಜೊತೆಗೆ 30 ಮೀಟರ್ ದೂರ ಹೋಗಿ. ನಾನ್ ನನ್ನ ಡ್ಯೂಟಿ ಮಾಡ್ತಿದ್ದೀನಿ. ನೀವು ಬಂದು ಸ್ಮಾರ್ಟ್ ಆಗಿ ಮಾತಾಡ್ಬೇಡಿ. ನಮ್ ಕೆಲ್ಸ ನಮಗ್ ಗೊತ್ತು. ನೀವು ಹೋಗಿ ಆ ಲೀಕೇಜ್ ಸರಿ ಮಾಡಿ, ಹೋಗಿ. ಸರ್, ಕೋಪ ಮಾಡ್ಕೋಬೇಡಿ. ನೀವು ಅನ್ಕೊಂಡಿರಾಗಿ ಇದು ಸಾಧಾರಣ ವಿಷಯ ಅಲ್ಲ. ಕೈ ಮುಗಿದು ಕೇಳ್ಕೊತೀನಿ, ಎಲ್ಲರೂ ದೂರ ಕಳಿಸಿ. ಏಯ್, ಕಳಿಸ್ರು ಅವ್ರನ್ನ. ಹೊಡೆದ್ ಏಯ್, ಕಳಿಸ್ರು. ನಡಿಯೋ, ನಡಿಯೋ. ಮಕ್ಕಳ, ನಡಿ. ಏನಾದ್ರು ಅರ್ಥ ಆಗಲ್ವಾ ನಿಮ್ಗೆ? ಹೋಗಿ ಇಲ್ಲಿಂದ. ಇವ್ರ ಮೇಲೆ ಆಸೆ ಇಲ್ವಾ? ಹೋಗ್ರ, ಬದುಕ್ರು, ಹೋಗ್ರು ಮನೆಗೆ. ಹೋಗ್ರು, ಏಯ್, ನಿನ್ಗೆ separate ಆಗಿ ಇರ್ಬೇಕಾ? ಹೋಗಿ ಆ ಕಡೆಗೆ. ಸುಮ್ನೆ ಹೋಗು. ಒಂದು ತಮಾಷೆ ನೋಡ್ತಾವ್ರೆ ಎಲ್ರು. ಎಲ್ಲ ಹೋಲು ಮುಚ್ಚಿದ ಹಾ, ಸರ್. ಬೇರೆ ಎಲ್ಲೂ ಹೋಲ್ ಇಲ್ಲ ತಾನೆ? ಇಲ್ಲ ಸರ್. ಇದು ಟೈಟ್ ಆಗಿದೆಯಾ? ಇದೆ ಸರ್. ಎಲ್ಲಾರ್ದು ಇಲ್ಲಿಂದ ಕಳ್ಸು. ರಾಜ, ಗಾಡಿ ಎತ್ತಿ ಸೈಡ್ಗೆ ಹಾಕು. ನೋ, ಏಯ್, ಸ್ಟಾರ್ಟ್ ಮಾಡ್ಬೇಡ. ಗಾಡಿ ಆಫ್ ಆಗಿರ್ಲಿ. ಗಾಡಿ ಸ್ಟಾರ್ಟ್ ಮಾಡ್ಬೇಡ.
ಈ ಕಡೆ ಬನ್ನಿ, ಹೋಗಿ. ಇಲ್ಲಿಂದ ಜಾಗ ಖಾಲಿ ಮಾಡಿ, ಹೋಗಿ ಆ ಕಡೆಗೆ. ಯಾರು ಈ ಕಡೆ ಬರ್ಬೇಡಿ. ಸ್ವಲ್ಪ ಸರ್ಕೋ. ಅಯ್ಯಯ್ಯೋ, ಬಾ ಬೇಗ ಬಾ. ಸರ್ ನಾನು ಹೆಲ್ಪ್ ಮಾಡ್ಲಾ? ನನಗೆ ಹೆಲ್ಪ್ ಮಾಡೋ ಬದಲು ಆ ಕಾರಲ್ಲಿ ಇರೋರ್ಗೆ ಹೆಲ್ಪ್ ಮಾಡಿ. ನನ್ನ ಜೊತೆ ಬಾ. ಹಿಂದೆ ನೋಡಿ, ಹಿಂದೆ. ಇವ್ರನ್ನ ಹಿಡ್ಕೊಳ್ಳಿ. ಬನ್ನಿ ಬನ್ನಿ, ಬೇಗ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ, ಎತ್ತಿ. ನೀವಿಬ್ರು ಆ ಕಡೆ ಹೋಗಿ, ನೀವು ಬನ್ನಿ ಇಲ್ಲಿ. ಬೇಗ ಆಂಬ್ಯುಲೆನ್ಸ್ ಫೋನ್ ಕೊಡಿ ಕೊಡಿ ಕೊಡಿ. ಒಳಗೆ ಕರ್ಕೊಂಡು ಬನ್ನಿ. ಸರಿ ಸರ್. ಹುಷಾರಾಗಿ, ನೀನು ಬಾಕಡೆ ಹೋಗಿ. ಈ ಕಂಬು ಕೊಡಿ, ಕಂಬು ಕೊಡಿ, ಬೇಗ ಬೇಗ. ಕರ್ಕೊಂಡು ಹೋಗಿ. ಸರ್, ಒಳಗಡೆ ಯಾರು ಇಲ್ಲ. ಬಹುಶಃ ಮಾಲ್ ಒಳಗಡೆ ಇರ್ಬೋದು. ಆ ಫೈರ್ ಸೂಟ್ ತಗೊಂಡ್ ಬಾ. ಅಯ್ಯೋ ಅಯ್ಯೋ ಅಯ್ಯೋ, ಓಡು ಓಡು. ಈ ಕಡೆ.
ಯಾರಿದ್ದೀರಾ ಹೊರಗೆ ಬನ್ನಿ. ಯಾರಾದ್ರೂ ಇದ್ದೀರಾ? ಹಲೋ, ಬನ್ನಿ 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 ಬನ್ನಿ, ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಅತ್ತೆ ಅತ್ತೆ, ಜಾಗ ಬಿಡಿ ಜಾಗ ಬಿಡಿ ಜಾಗ ಬಿಡಿ. ಬನ್ನಿ ಬನ್ನಿ, ಕಮಾನ್, ಬೇಗ ಬನ್ನಿ ಬನ್ನಿ. ಬೇಗ ಹೋಗಿ, ಬೇಗ ಹೋಗಿ, ಬೇಗ ಬೇಗ ಈ ಕಡೆ ಬನ್ನಿ ಬನ್ನಿ. ಈ ಕಡೆ ಬಾ, ಈ ಕಡೆ, ಈ ಕಡೆ ಬಾ, ಈ ಕಡೆ ಬನ್ನಿ ಬನ್ನಿ. ಬನ್ನಿ ಬನ್ನಿ. ಅಯ್ಯೋ, ಏನೂ ಆಗಿಲ್ಲ ಮಗು, ಏನೂ ಆಗಿಲ್ಲ. ಬಾ. ಬುಲೆಟ್ ವೆಸ್ಟ್ ಅಲ್ಲಿದೆ, ತಗೊಂಡ್ ಬಾ. ಬೇಗ ಬನ್ನಿ ಬನ್ನಿ, ಜಾಗ ಬಿಡಿ. ಕರ್ಕೊಂಡು ಹೋಗಿ. ಹಾ, ಹತ್ಸ ಬೇಗ ಹತ್ಸು. hospital ಕರ್ಕೊಂಡು ಹೋಗಿ. ಏ, ಹುಷಾರಾಗಿ ಕರ್ಕೊಂಡು ಹೋಗ. ಹೋಗ್ಬೇಕು. ಹೋಗಿ ಹೋಗಿ. ಅಯ್ಯೋ, ಎಂತ ಕೆಲಸ ಆಗೋಯ್ತು? ಏನಲ್ಲಿ? ಏನಲ್ಲಿ? ಅಣ್ಣ ಇವರು ಬಾಡಿನ ಶಿಫ್ಟ್ ಮಾಡಿ, ಬಾಡಿ ಎತ್ಕೊಂಡು ಶಿಫ್ಟ್ ಮಾಡಿ ಅಂತೆ. ನೀನು ಆ ಟ್ಯಾಂಕರ್ನ ನೋಡ್ದಾ? ಗೋ ಗೋ ಗೋ, ಬಾಡಿ ಎತ್ಕೊಳ್ಳಿ. ಏನಾಯ್ತು? ಸರ್ ಬೆಂಕಿನೆಲ್ಲ ಆರಿಸಿದ್ರು ಸರ್. ಫೈರ್ ಫೋರ್ಸ್ ಆಕ್ಟಿವ್ ಆಗಿದೆ. ಮತ್ತೆ SI ಸರ್ ಫಸ್ಟ್ ಸ್ಪಾಟಿಗೆ ಬಂದಿದ್ರು. ಬನ್ನಿ ಸರ್, ಈ ಏರಿಯಾದಲ್ಲೇ ಘಟನೆ ನಡೆದಿದ್ದು. ಟ್ಯಾಂಕರ್ ಅಲ್ಲೇ ಬಿದ್ದಿದ್ದು. ಅಣ್ಣ ಅಣ್ಣ, ಇದು ತುಂಬಾ ಸೀರಿಯಸ್. ಇದು 4 ಕಡೆಯಿಂದಾನು ಲೀಕ್ ಆಗ್ತಿದೆ. ಕೆಳಗಡೆ ಕಣ್ಣು ಕಾಣಿಸ್ದಂಗೆ ಹೋಲ್ಸ್ ಎಲ್ಲ ಇದೆ. ಗ್ಯಾಸ್ ಪೂರ್ತಿಯಾಗಿ ಸ್ಪ್ರೆಡ್ ಆಗಿದೆ. ಅಣ್ಣ ಅಣ್ಣ, ಇದು ನಮ್ಮ ಕೈಲಿಲ್ಲ. ರಿಫೈನ್ ಇಂದ ವ್ಯಕ್ತಿಗಳು ಬರಬೇಕು. ಅವ್ರು ಬರೋದಕ್ಕೆ 5-6 ಅವರ್ ಆಗುತ್ತೆ. ನೀನು ಪ್ಯಾನಿಕ್ ಆಗ್ಬೇಡ, ಟ್ಯಾಂಕರ್ನ ಕೂಲ್ ಮಾಡೋದಕ್ಕೆ ಟ್ರೈ ಮಾಡು. ಅಣ್ಣ ಆದರೆ ಇಲ್ಲಿ ನೋಡು, ನಾವೀಗ ಅಪಘಾತನ ಹ್ಯಾಂಡಲ್ ಮಾಡೋದಕ್ಕೆ ಬಂದಿರೋದು, ಸುಮ್ನೆ ಭಯ ಬೀಳೋದಕ್ಕಲ್ಲ. 4 ಕಡೆಯಿಂದ ಟ್ಯಾಂಕರ್ಗೆ ನೀರ್ ತಂದು ಹಾಕ್ಬೇಕು. ಈಗ ನಾವ್ ಈ ಸಮಸ್ಯೆಗೆ ಸೊಲ್ಯೂಷನ್ ಕೊಡದೆ ಹೋಗೋದಕ್ಕೆ ಆಗೋದೇ ಇಲ್ಲ ಪ್ರಸಾದ್. ಮತ್ತೆ ಸುಮ್ನೆ ಟೆನ್ಷನ್ ತಗೊಂಡು ಸಿಚುವೇಶನ್ ಸೀರಿಯಸ್ ಮಾಡ್ಬೇಡ. ನಾವ್ ಇದನ್ನ ಹ್ಯಾಂಡಲ್ ಮಾಡ್ಲೇಬೇಕು. ಈ ಜಾಗದಲ್ಲಿರೋ 4 ಡೈರೆಕ್ಷನ್ ಹೀಟ್ ನ ರೀಡಿಂಗ್ ನನಗೆ ಕೊಡಿ. ರೆಕಾರ್ಡ್ ಆಗಿರೋ ರೀಡಿಂಗ್ ನನಗೆ ಈಗ್ಲೇ ಬೇಕು. ಸರಿ ಸರ್. ಈಗ ನಾವು ಈ ಗ್ಯಾಸ್ ನ ಜಾಸ್ತಿ ಸ್ಪ್ರೆಡ್ ಆಗದೆ ಇರೋ ತರ ನೋಡ್ಕೋಬೇಕು. ಕ್ವಿಕ್, ಸರಿ. ಹೋಗ್ ಟ್ಯಾಂಕರ್ ನೋಡ್ಕೊಳ್ಳೋ. ಅನಿಲ್ ಬಾ. ಸರ್, ಈ ಘಟನೆ ಬಗ್ಗೆ ಏನ್ ಇನ್ಫಾರ್ಮೇಶನ್ ಕೊಡ್ತೀರಾ? ಈ ಏರಿಯಾ ಪೂರ್ತಿ ಪೊಲೀಸ್ ಕಂಟ್ರೋಲ್ ಅಲ್ಲಿದೆ. ಈ ಅಸಂಭವ ಮುಂದುವರಿಯೋ ಚಾನ್ಸಸ್ ಕಡಿಮೆ ಇದೆ. ಆ ಏರಿಯಾದಲ್ಲಿ ಫೈರ್ ಎಲ್ಲ ಫೈರ್ ಮ್ಯಾನ್ಸ್ ಕಂಪ್ಲೀಟ್ ಆಗಿ ಆರಿಸಿದ್ದಾರೆ. ಸದ್ಯಕ್ಕೆ ಇಷ್ಟೇ ಹೇಳಕ್ಕಾಗೋದು. ಟ್ರಕ್ ಡ್ರೈವರ್ ನ ಹುಡುಕ್ತಿದೀವಿ, ಅವ್ನು ಮಿಸ್ಸಿಂಗು, ಸಿಕ್ತಿಲ್ಲ. ಕಮಿಷನರ್ ಕೂಡ ಬರ್ತಿದ್ದಾರೆ. ಸರ್, ಇಂಟರ್ವ್ಯೂ ಆಮೇಲೆ ಕೊಡಿ ಸರ್. ಈ ಸುತ್ತಮುತ್ತ ಜಾಗದಲ್ಲಿರೋ ಎಲ್ಲ ಜನರನ್ನ ನಾವು ಬೇರೆ ಕಡೆ ಕಳಿಸ್ಬೇಕು ಸರ್. ಬೆಂಕಿನ ಆರಿಸಿದ್ರಲ್ಲ, ಮತ್ತೇನು? ಸರ್, ಈ ಏರಿಯಾ ಪೂರ್ತಿ ಗ್ಯಾಸ್ ತುಂಬಿಕೊಂಡಿದೆ. ನಿಮ್ಮನ್ನು ಸೇರಿಸಿ ಬೇರೆ ಜನಗಳೆಲ್ಲ 300 ಮೀಟರ್ ದೂರದಲ್ಲಿ ಹೋಗ್ಬೇಕು ಸರ್. ಆದ್ರೆ ಗ್ಯಾಸ್ ವಾಸನೆ ಏನು ಬರ್ತಿಲ್ವಲ್ಲ ಸರ್? ಗೊತ್ತಿಲ್ಲದೆ ಮಾತಾಡ್ಬಿಡಿ ಸರ್. ಮನೆಯಲ್ಲಿರೋ ಗ್ಯಾಸಿಂದ ವಾಸನೆ ಬರುತ್ತೆ. ರಿಫೈನ್ಡ್ ಗ್ಯಾಸಿಂದ ವಾಸನೆನೂ ಬರಲ್ಲ, ಏನು ಬರಲ್ಲ ಸರ್. ಗ್ಯಾಸ್ ಲೀಕ್ ಡಿಟೆಕ್ಟರ್ ಇಂದ ಮಾತ್ರ ಅದನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಸರ್. ಮತ್ತೆ ಟ್ಯಾಂಕರ್ ಎಂತ ಬ್ಲಾಸ್ಟ್ ಆಗಿಲ್ಲ? ಈಗೇನ್ ಟ್ಯಾಂಕ್ ಬ್ಲಾಸ್ಟ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ ಸರ್? ಟ್ಯಾಂಕರ್ ಬ್ಲಾಸ್ಟ್ ಆಗದೆ ಇರೋ ತರ ಟೇಪ್ ಹಾಕಿ ಸುತ್ತಿ ನೋಡ್ಕೋಬೇಕು ಸರ್. ಸ್ವಲ್ಪ ಗ್ಯಾಸ್ ಕೂಡ ಹೊರಗೆ ಬರಬಾರ್ದು ಸರ್, ಇಲ್ಲಾಂದ್ರೆ ಈ ಜಾಗ ಸುಟ್ಟು ಭಸ್ಮ ಆಗುತ್ತೆ. ಅಲ್ಲಿ ನೋಡಿ, ಆ ಹೋಲಿಂದ ಹೊರಗಡೆ ಬರ್ತಾ ಇರೋದೇ ಗ್ಯಾಸ್. ಆ ನೀರ್ ತರ ಹೋಗ್ತಾ ಇರೋದು ಕೂಡ ಎಲ್ಲ ಕಡೆ ಹರಕೊಂಡು ಸ್ಪ್ರೆಡ್ ಆಗಿ ಬ್ಲಾಸ್ಟ್ ಆಗುತ್ತೆ ಸರ್. ಸರ್, ಈ ಸಮಯದಲ್ಲಿ ಎಲ್ಲಾನು ಸೆನ್ಸಿಟಿವ್ ಸರ್. ಶೂ ಅಲ್ಲಿರೋ ಕಲ್ಲಿಂದ ಕೂಡ ಸ್ಪಾರ್ಕ್ ಆಗಿ ಬೆಂಕಿ ಹತ್ಕೊಳ್ಳುತ್ತೆ ಸರ್. ಇಲ್ಲಿರೋ ಜನಗಳನ್ನೆಲ್ಲ ಕಳಿಸಿ ಸರ್, ಕ್ಯಾಶುಯಾಲಿಟಿ ಆದ್ರೂ ಕಮ್ಮಿ ಆಗುತ್ತೆ ಸರ್. ಪ್ಲೀಸ್ ಸರ್. ಗಾಳಿ ತುಂಬಾ ಸ್ಟ್ರಾಂಗ್ ಆಗಿದೆ. ನಮ್ ಸುತ್ತಮುತ್ತ ಇರೋ ಏರಿಯಾ ಎಲ್ಲ ಗ್ಯಾಸ್ ಸ್ಪ್ರೆಡ್ ಆಗಿದೆ. ರೀಡಿಂಗ್ ಎಷ್ಟು? 20 ರಿಂದ 25 ಮೀಟರ್ ವರೆಗೂ ಇದೆ.
ಪ್ಲೀಸ್ ಸರ್ ಒಂದೇ ಒಂದು ಒಂದೇ ಒಂದು ಕ್ವಶನ್ ಸರ್ ಹೇಗಾಯ್ತು ಇದೆಲ್ಲ ಸ್ವಲ್ಪ ಹೇಳಿ ಸರ್ ವಿಡಿಯೋ ಮಾಡ್ಕೊಳ್ತೀವಿ ಸರ್ ಎಷ್ಟು ಸರ್ ನಾವು ಯಾಕೆ ಹೇಳ್ತಾ ಇದ್ದೀರಾ ಸರ್ ಒಂದೇ ನಿಮಿಷ ಬಿಡಿ ಸರ್ ನಮ್ಮನ್ನ ಎಲ್ಲ ಹಿಂದೆ ಹಿಂದೆ ಹೋಗಿ, ಈ ಕಡೆ ಯಾರು ಬರಬಾರ್ದು. ಮೇಡಮ್ ಮೇಡಮ್ ಪ್ಲೀಸ್ ಹೋಗಿ, ಮೇಡಮ್ ನಮಗೆ ಹೋಗಿ, ಆನ್ಸರ್ ಮಾಡಿ ಮೇಡಮ್ ಹಿಂದೋಗಿ. ಮೇಡಮ್ ಈ ಕಡೆ ಫೈರ್ ಓಕೆ. ಫೋರ್ಸ್ ನ ಇನ್ಚಾರ್ಜ್ ಯಾರು? ಫೈರ್ ಇನ್ಸಿಡೆಂಟ್ ಅಲ್ಲಿ ಫೈರ್ ಆಫೀಸರು ಸತ್ತೋಗಿದ್ದಾರೆ. ಈಗ ಇನ್ನೊಬ್ಬ ಫೈರ್ ಆಫೀಸರ್ ವಿಜಯ್ ಇದ್ದಾರೆ. ಕಾಲ್ ಹಿಮ್. ಕಮಿಷನರ್ ಬಂದಿದ್ದಾರೆ, ರಿಪೋರ್ಟ್ ಕೇಳ್ತಿದ್ದಾರೆ. ವಿಜಯ್, ಏನ್ ಸಿಚುವೇಶನ್ ಇಲ್ಲಿ? ಮೇಡಮ್, ಒಬ್ಬೊಬ್ಬರಿಗೂ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡೋಷ್ಟು ಟೈಮು ನನಗಿಲ್ಲ ಮೇಡಮ್. ಗ್ಯಾಸ್ ತುಂಬಾ ವೇಗವಾಗಿ ಹರಡ್ಕೊಳ್ತಾ ಇದೆ. ಇಲ್ಲಿರೋ ಈಸ್ಟ್ ವೆಸ್ಟ್ ಮನೆಗಳು ಮತ್ತೆ ಫ್ಲಾಟ್ಗಳನ್ನ ಸೇರಿಸ್ಕೊಂಡು ಮಿನಿಮಮ್ 1 ಕಿಲೋಮೀಟರ್ವರೆಗೂ ಜನಗಳನ್ನ ಖಾಲಿ ಮಾಡಿಸ್ಬೇಕು. ಹೊರಗ್ ಕಳಿಸ್ಬೇಕು ಅಂದ್ರೆ ಅಷ್ಟು ಈಸಿನಾ? 500 ಮನೆಗಳಿದೆ ಇಲ್ಲಿ ವಿಜಯ್. ಒಂದ್ ಏರಿಯಾ ಪೂರ್ತಿ ಖಾಲಿ ಮಾಡಿಸ್ಬೇಕಂದ್ರೆ ವಿಜಯ್, ಇಟ್ಸ್ ಹಾರ್ಡ್ ಟಾಸ್ಕ್. ಮೇಡಮ್, ಹಾರ್ಡು ಸಾಫ್ಟು ಅಂತಲ್ಲ ಮೇಡಮ್. 1 ಕಿಲೋಮೀಟರ್ವರೆಗೂ ಜನಗಳನ್ನ ಖಾಲಿ ಮಾಡಿಸ್ಬೇಕು, ಅವ್ರ ಜೀವ ಉಳಿಸ್ಬೇಕು ಅಷ್ಟೇ ಮೇಡಮ್. ಐ ಮೀನ್ ನಾಟ್ ಎ ವೇಸ್ಟ್ ಇವನ್ ಎ ಸೆಕೆಂಡ್. ಮೇಡಮ್, ಸಮಯ ಈಗ 6 ಗಂಟೆ. ಅರ್ಧ ಗಂಟೆಲಿ 6:30ಕ್ಕೆ ಸನ್ಸೆಟ್. ಇಂಥ ಸಂದರ್ಭದಲ್ಲಿ ಸ್ಪಾರ್ಕ್ ಜಾಸ್ತಿ ಆಗುತ್ತೆ ಮೇಡಮ್. ಎಲ್ಲರ ಮನೆಗಳಲ್ಲೂ ಲೈಟ್ ಹಾಕೋ ಮತ್ತೆ ಎಲೆಕ್ಟ್ರಿಕ್ ವಸ್ತುಗಳನ್ನ ಯೂಸ್ ಮಾಡುವಂತ ಸಮಯ. ಅಲ್ಲಿಂದ ಒಂದೇ ಒಂದು ಸ್ಪಾರ್ಕ್ ಇಂದ ಈ ಏರಿಯಾ ಎಲ್ಲ ಭಸ್ಮ ಆಗುತ್ತೆ ಮೇಡಮ್. ನಾವ್ ಯೋಚನೆ ಮಾಡುವಂತ ಒಂದೊಂದು ನಿಮಿಷನೂ ವೇಸ್ಟ್ ಮೇಡಮ್. 1000 ಜನ ಸಾಯೋಷ್ಟು ಗ್ಯಾಸು ಸ್ಪ್ರೆಡ್ ಆಗುತ್ತೆ ಮೇಡಮ್. ಕಮಾನ್ ಕ್ವಿಕ್ ಪ್ಲೀಸ್ ಲೈಟ್. ಆದ್ರೆ ನಾನು ಐಜಿ ಹತ್ರ ಕನ್ಸಲ್ಟ್ ಮಾಡ್ಬೇಕು. ನನ್ನ ಪ್ರೋಟೋಕಾಲ್ಗೆ ಮರ್ಯಾದೆ ಕೊಟ್ಟು ನಾನು ಮೇಡಮ್ ಹತ್ರ ರಿಪೋರ್ಟ್ ಮಾಡಿದ್ದೀನಿ. 2 ನಿಮಿಷ ಮೇಡಮ್, ನೀವು ಆಮೇಲೆ ಒಪ್ಕೊಂಡ್ರು ಸರಿ, ಇಲ್ಲ ಅಂದ್ರೂ ಸರಿ. ಐ ವಿಲ್ ಕ್ಲಿಯರ್ ದಿಸ್ ಏರಿಯಾ. ನೋಡ್ಕೊಂಡು ಮೇಡಮ್, ನಾನ್ ನಿಮಗೆ ಹೇಳ್ತಾ ಇದ್ದೀನಿ, ಈ ಏರಿಯಾ ತುಂಬಾ ಡೇಂಜರ್ ಝೋನ್ ಅಲ್ಲಿ ಇದೆ. ಮೈಂಡ್ ಇಟ್. ಓಕೆ ವಿಜಯ್, ಗಿವ್ ಮಿ ಎ ಮಿನಿಟ್. ಓಕೆ. ಬಟ್ ಮೇಡಮ್, ಟ್ರಾಫಿಕ್ ಬಿಟ್ಟು ಸರ್ ಏನ್ ಸರ್ ಇದು? ನಾವು 3 ಗಂಟೆಯಿಂದ ಇಲ್ಲಿ ಕಾಯ್ತಾ ಇದೀವಿ. ನಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ನೀವು ಕೊಡ್ಲೇಬೇಕು. ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ನ್ಯೂಸ್ ಕವರೇಜ್ಗಂತೂ ಅನುಮತಿನೇ ಇಲ್ಲ. ಕಮಿಷನರ್ ಆರ್ಡರ್ ಮಾಡಿದ್ದಾರೆ. ಪ್ಲೀಸ್ ನಮ್ಮನ್ನ ನಮ್ ಕೆಲಸ ಮಾಡಕ್ ಬಿಡಿ. ಸರ್ ಏನ್ ಸರ್ ಅಂತ ಸೀಕ್ರೆಟ್ ಮಷೀನು? ನಾವೇನ್ ಕ್ರಿಮಿನಲ್ಸ್ ಅಲ್ಲ, ಜರ್ನಲಿಸ್ಟ್. ನಮ್ಗಳನ್ನ ಒಳಗಡೆ ಹೋಗಕ್ ಬಿಡಿ. ನಾನ್ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇಲ್ಲ. ಅದು ಏನಿಲ್ಲಿ ಪ್ರಾಬ್ಲಮ್? ಮೇಡಮ್, ನಾವು ಬೆಳಿಗ್ಗೆಯಿಂದ ಇಲ್ಲಿ ವೇಟ್ ಮಾಡ್ತಾ ಇದೀವಿ. ವಿ ನೀಡ್ ಟು ಕವರ್ ದ ನ್ಯೂಸ್. ಈ ನ್ಯೂಸ್ ಪ್ರಪಂಚಕ್ಕೆ ಗೊತ್ತಾದ್ರೆ ಪಬ್ಲಿಕ್ ಪ್ಯಾನಿಕ್ ಆಗೋದನ್ ಬಿಟ್ರೆ ಇನ್ಯಾವ ಪ್ರಯೋಜನನೂ ಇಲ್ಲ. ಸೊ ಪ್ಲೀಸ್ ಟ್ರೈ ಅಂಡ್ ಕೋಆಪರೇಟ್. ಮೇಡಮ್, ಒಂದ್ ಸಮಸ್ಯೆ ಆಗಿದೆ, ಬೇಗ ಬನ್ನಿ. ವಾಟ್ ಇಸ್ ಇಟ್ ನೌ? ಟ್ರಾಫಿಕ್ ಬಂದ್. ಮಿಷನ್ ಸ್ಪಾಟ್. ಈ ಏರಿಯಾ ಪೂರ್ತಿ ನಾವು ಕ್ಲಿಯರ್ ಮಾಡಬೇಕು. ಕಾಲ್ ವಿಜಯ್. ಎಸ್ ಮ್ಯಾಮ್. ಎಸ್ ಮೇಡಮ್. 1 ಮಿನಿಟ್. ನೀವ್ ಹೇಳಿದ ತರ ಖಾಲಿ ಮಾಡಿಸೋದು ಅಷ್ಟು ಬೇಗ ಆಗಲ್ಲ. ಏನ್ ಮೇಡಮ್? ಗಾಳಿ ಸ್ಪ್ರೆಡ್ ಆಗ್ತಿದೆ, ಖಾಲಿ ಮಾಡಿಸಿ ಅಂತ ನೀವ್ ಹೇಳಿದ ಈ ಏರಿಯಾ 1/2 ಕಿಲೋಮೀಟರ್ ಸುತ್ತ ಇರೋ ಈ ಗೇಟು ಸೆಂಟ್ರಲ್ ಜೈಲ್ ಆಗಿದೆ. ಈ ಏರಿಯಾನ್ ಖಾಲಿ ಮಾಡ್ಬೇಕಂದ್ರೆ ಜೈಲ್ನು ಕ್ಲಿಯರ್ ಮಾಡ್ಬೇಕು, ವಿಚ್ ಇಸ್ ಇಂಪಾಸಿಬಲ್. ಅದಕ್ಕೆ ಕ್ಯಾಬಿನೆಟ್ ಆರ್ಡರ್ ಬೇಕು, ಹೋಮ್ ಮಿನಿಸ್ಟರ್ ಸ್ಪೆಷಲ್ ಆರ್ಡರ್ ಬೇಕು, ಮತ್ತೆ ಮೆಜಿಸ್ಟ್ರೇಟಿನ ಕನ್ಸೆಂಟ್ ಬೇಕು. ಇದೆಲ್ಲ ಓಕೆ ಆದ್ರೂ ಇವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಕ್ಕೆ ಒಳ್ಳೆ ಜಾಗ ಬೇಕು. ಕಮ್ ಆನ್, ಗಿವ್ ಮಿ ಅನದರ್ ಸೊಲ್ಯೂಷನ್. ನೆಕ್ಸ್ಟ್ ಆಪ್ಷನ್. ಈ ಸಿಚುವೇಶನ್ ಅಲ್ಲಿ ಇನ್ನೊಂದು ಆಪ್ಷನ್ ಇಲ್ಲ ಮೇಡಮ್. ಆದ್ರೆ ಒಂದೇ ಒಂದು ಆಪ್ಷನ್ ಅಂದ್ರೆ ರಿಫೈನರಿಯಿಂದ ಎಕ್ಸ್ಪರ್ಟ್ಸ್ ಬಂದು ಈ ಟ್ಯಾಂಕ್ ಅಲ್ಲಿರೋ ಗ್ಯಾಸ್ ಅನ್ನ ಇನ್ನೊಂದು ಟ್ಯಾಂಕಿಗೆ ರೀಫಿಲಿಂಗ್ ಮಾಡಬೇಕಾಗುತ್ತೆ ಮೇಡಮ್. ಆದ್ರೆ ರಿಫೈನರಿ ಅವ್ರು ಬರೋದಕ್ಕೆ 5 ಗಂಟೆ ಆಗುತ್ತೆ ಮೇಡಮ್. ಅಷ್ಟೊತ್ತವರೆಗೂ ಕಾಯೋದಂದ್ರೆ ನಮಗೆ ರಿಸ್ಕ್ ಮೇಡಮ್. ಇನ್ನೇನ್ ಮಾಡ್ಬೇಕು ಹೇಳು? ನಾಯಿನ ಬಿಡೋ ಹಾಗೆ ಕೈದಿಗಳನ್ನೆಲ್ಲ ಬಿಟ್ಬಿಡ್ಬೇಕು ಅಂತ್ಯಾ? ವಿಲ್ ಶಟ್ ಅಪ್? ನಿಮಗೇನು ಗೊತ್ತಿಲ್ಲ. ಫಾರ್ ಗಾಡ್ ಸೇ, ವಿಜಯ್, ಗಿವ್ ಮಿ ಅನದರ್ ಸೊಲ್ಯೂಷನ್. ಇನ್ನೊಂದು ಆಪ್ಷನ್ ರಿಸ್ಕ್, ನಮ್ಮ ಪ್ರಾಣನ ಒತ್ತೆ ಇಡುವಂತಹ ರಿಸ್ಕ್. ಲಾಸ್ಟ್ ಮಿನಿಟ್ ಸಜೆಷನ್, ನಮ್ಮನ್ನು ಬಿಟ್ಟು ಜೈಲಲ್ಲಿರೋ ಯಾರಿಗೂ ರಿಸ್ಕ್ ಬಗ್ಗೆ ಗೊತ್ತಾಗಬಾರ್ದು. ಎಲ್ರಿಗೂ ಜೈಲಿದೆ ಅಂತ ಗೊತ್ತು, ಅದನ್ನ ಹೇಗೆ ಹೈಡ್ ಮಾಡೋದು? 1, ಇನ್ಮೇಲೆ ನಾವ್ ಹೇಳುವಂತ ಜಾಗನೇ ಡೇಂಜರ್ ಝೋನ್. 2, ಯಾವುದೇ ಕಾರಣಕ್ಕೂ ಇದು ಮೀಡಿಯಾ ಗೊತ್ತಾಗಬಾರ್ದು. ಆಮೇಲೆ ಜೈಲ್ ಸುತ್ತಲಿರೋ ಜಾಗನ ಡೇಂಜರ್ ಝೋನ್ ಅಂತ ಖಾಲಿ ಮಾಡಿಸ್ಬೇಕು.
ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಇವ್ಯಾಕ್ಯುವೇಷನ್. ಮನೇಲಿರೋ ಜನಗಳು ಮಾತ್ರ ಅಲ್ಲ, ಅವ್ರ ಹತ್ರ ಇರೋ ಫ್ಲೇಮೇಬಲ್ ಆಬ್ಜೆಕ್ಟ್ಸ್ ಆಗ್ಲಿ, ಎಲೆಕ್ಟ್ರಿಕ್ ಬ್ಯಾಟರೀಸ್, ಇಗ್ನೇಷನ್ ಕಾಯಿಲ್ಸ್ ಎಲ್ಲಾನು ಹೊರಗೆ ಹೋಗ್ಬೇಕು. ಅದ್ ಮಾತ್ರ ಅಲ್ಲದೆ ಹೋಲ್ ಏರಿಯಾ ಪವರ್ ಆಫ್ ಮಾಡಬೇಕು. ಆಗ ನಾವ್ ಅನ್ಕೊಂಡಿದ್ ಮಾಡಬಹುದು. ಆ ಸಮಯದಲ್ಲಿ ನೀವು ಜೈಲ್ನ ಕ್ಲಿಯರ್ ಮಾಡೋದಕ್ಕೆ ಪರ್ಮಿಷನ್ ಎಲ್ಲ ತಗೋಬಹುದು ಮೇಡಮ್. ಸರ್, ಒಂದ್ ನಿಮಿಷ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಸರ್ ನಮ್ಗಿನ್ನೂ 2-3 ಯೂನಿಟ್ ಬೇಕು. ಈ ಟ್ಯಾಂಕರ್ ಕೂಲ್ ಆಗ್ತಾ ಇಲ್ಲ ಸರ್. ನಮ್ಗೆ ದೊಡ್ಡ ವುಡನ್ ಪೀಸ್ ಸಿಕ್ಕಿದ್ರೆ ಅದರಿಂದ ತಡಿಬೋದು. ಟ್ಯಾಂಕರ್ ಕೆಳಗೆಲ್ಲ ಕ್ರ್ಯಾಕ್ ಆಗಿದೆ. ಕ್ರೈನ್ ತಗೊಂಡು ಬಂದು ಲಿಫ್ಟ್ ಮಾಡಿದ್ರೆ ಕೂಡ ರಿಸ್ಕೇನೆ. ಟ್ಯಾಂಕರ್ ತುಂಬಾ ಹೀಟ್ ಆಗಿರೋದ್ರಿಂದ ಪ್ರೆಷರ್ ತುಂಬಾನೇ ಜಾಸ್ತಿ ಇರುತ್ತೆ. ಕೂಲ್ ಮಾಡೋದ್ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಆದ್ರೆ ಸರ್, ಗಾಳಿ ಡೈರೆಕ್ಷನ್ ಚೇಂಜ್ ಆಗ್ತಾನೆ ಇದೆ. ಮಳೆ ಕೂಡ ಬರುತ್ತೆ ಅನ್ಸುತ್ತೆ. ಸಿಚುವೇಶನ್ ನಮ್ ಕಂಟ್ರೋಲ್ ಅಲ್ಲೇ ಇಲ್ಲ. ತಕ್ಷಣ ಈ ಏರಿಯಾನ ಇವಾಕ್ಯುವೇಟ್ ಮಾಡ್ಲೇಬೇಕು. ಕೀಪ್ ಮೀ ಪೋಸ್ಟೆಡ್ ವಿತ್ ಆಲ್ ದ ಸಿಚುವೇಶನ್. ಓಕೆ ಮೇಡಮ್, ಏನಾಯ್ತು? ಏನ್ ತೀರ್ಮಾನ ಆಯ್ತು? ವಿಜಯ್ ಜೈಲ್ ರಿಸ್ಕ್ ಬಗ್ಗೆ ಹೈಯರ್ ಅಥಾರಿಟೀಸ್ ಹತ್ರ ಹೇಳ್ಬೇಕು. ಅವರಿಂದ ಮಾತ್ರ ಆರ್ಡರ್ ಇಶ್ಯೂ ಮಾಡಕ್ ಸಾಧ್ಯ. ಮೇಡಮ್, ನಾನು ನಿಮಗೆ ಆಗ್ಲೇ ಹೇಳಿದೆ, ಇದ್ರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೋಡೋದಕ್ಕೆ ಸಮಯ ನಮ್ಮ ಹತ್ರ ಇಲ್ಲ. ಡೂ ಆರ್ ಡೈ, ಅದೇ ಸೊಲ್ಯೂಷನ್. ಎಲ್ರನ್ನು ರಿವೋಕೇಟ್ ಮಾಡಬೇಕು, ಇಲ್ಲಾಂದ್ರೆ ಎಲ್ರು ಸಾಯ್ಬೇಕು. ಹಾ, ಮೇಲಿಂದ ಆರ್ಡರ್ ಬಂದಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಇಂಥ ಸಿಚುವೇಶನ್ ನಾವು ಮೊದಲು ನೋಡ್ತಿರೋದು. ಜೈಲಲ್ಲಿ ಇರೋರ್ ಬಗ್ಗೆ ಮಾತ್ರ ಅಲ್ಲ, ಇಲ್ಲಿರೋ 1000 ಜನ ಜೀವನ ಯಾರು ಕಾಪಾಡ್ತಾರೆ ಹೇಳಿ ನೀವೇ? ಆಮೇಲೆ ಇನ್ನೊಂದು ವಿಷಯ, ಇಂಥ ಸಮಯದಲ್ಲಿ ಫೈರ್ ಫೋರ್ಸ್ ಅವರು ಓನರ್ ಡಿಸಿಷನ್ ತಗೊಳ್ಳುವಂತ ಅಧಿಕಾರ ಇರುತ್ತೆ. ಹಾಗಾಗಿ ನಾನು ಇವಾಕ್ಯುಯೇಷನ್ ಸ್ಟಾರ್ಟ್ ಮಾಡ್ತೀನಿ. ವಾಟ್ಸ್ ಯುವರ್ ಸ್ಟ್ಯಾಂಡ್? ಬಟ್ ಲಿಸನ್ ಮೇಡಮ್, ನನಗೆ ಕಾರಣಗಳು ಬೇಡ. ಹಿಯರ್ ಆನ್ ದ ವರ್ಡ್ಸ್ ಐ ಆಮ್ ಗೋಯಿಂಗ್ ಟು ಟೇಕ್ ದ ಕಮಾಂಡ್. ಕಮಾಂಡ್ ಕರ್ಸ್ಬೇಕಾ? ನಿನ್ನ ಇಷ್ಟದ ಪ್ರಕಾರ ಎಲ್ಲ ಮಾಡಕ್ಕಾಗಲ್ಲ. ಎಲ್ಲದಕ್ಕೂ ರೂಲ್ಸ್ ಇದೆ. ಹಾಗಾದ್ರೆ ಈ ಕೆಲಸ ನೀವೇ ಮಾಡಿ, ನಾನು ಮನೆಗೆ ಹೋಗ್ತೀನಿ. ನೀನ್ ಹೋಗಿ ಕೆಲಸ ನೋಡ್ಕೋ, ಇಲ್ಲಿ ಸಮಸ್ಯೆ ಹ್ಯಾಂಡಲ್ ಮಾಡ್ತೀವಿ ನಾವೇ. ಹಾಗಾದ್ರೆ ಬಂದು ಹ್ಯಾಂಡಲ್ ಮಾಡಿ. ಇಷ್ಟೊತ್ತು ನೀವೇ ತಾನೇ ಹ್ಯಾಂಡಲ್ ಮಾಡಿರೋದು. ಪ್ಲೀಸ್ ವಿಜಯ್, ಪ್ಲೀಸ್ ವೇಟ್. ಮೇಡಮ್, ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. 1 ಮಿನಿಟ್. ಇಲ್ಲಿ ನೋಡಿ, 21 ಜನ ಸತ್ತಿದ್ದಾರೆ, 64 ಜನಕ್ಕೆ ಗಾಯಗಳಾಗಿದೆ. ಇದೊಂದು ಚಿಕ್ಕ ಸ್ಪಾರ್ಕ್ ಇಂದ ನಡೆದಿರುವಂತಹ ಬ್ಲಾಸ್ಟ್ ಅಷ್ಟೇ. ಇದೇನಾದ್ರೂ ದೊಡ್ಡದಾಗಿ ನಡೆದ್ರೆ 1 ಕಿಲೋಮೀಟರ್ ವರೆಗೂ ಗ್ಯಾಸ್ ಹರಡ್ಕೊಂಡಿರೋ ಜಾಗದಲ್ಲಿ 2000 ಆಗುತ್ತೆ. ಅದಕ್ಕೆ ಯಾರು ಉತ್ತರ ಹೇಳ್ತಾರೆ? ಅದನ್ನ ಯೋಚನೆ ಮಾಡದೆ ರೂಲ್ಸ್ ಪ್ರೋಟೋಕಾಲ್ಸ್ ಅಂತ ಮಾತಾಡ್ತಾ ಇದ್ದೀರಾ. ಇನ್ನು ನಾನು ಈ ಮಿಷನ್ ಲೀಡ್ ಮಾಡಬೇಕು ಅಂದ್ರೆ ನನ್ನ ಇನ್ಸ್ಟ್ರಕ್ಷನ್ ಇಲ್ಲದೆ ಒಂದು ಮೂವ್ ಕೂಡ ನಡಿಬಾರ್ದು. ನೋ ಒನ್ ಕ್ವಶನಿಂಗ್ ಮೀ ಅಂಟಿಲ್ ಇಟ್ಸ್ ದಟ್. ಆಮೇಲೆ ಮೀಡಿಯಾದವರು, ಜನಗಳು, ಅಧಿಕಾರಿಗಳು ಯಾರು ಇದರಲ್ಲಿ ತಲೆ ಹಾಕಬಾರ್ದು. ಇದು ಎಲ್ಲರಿಗೂ ಡೇಂಜರ್. ಉಳಿದಿದ್ದೆಲ್ಲ ನಾನು ನೋಡ್ಕೋತೀನಿ. ಐ ಕ್ಯಾನ್ ಹ್ಯಾಂಡಲ್. ಇನ್ನುಳಿದಿದ್ದು ಮೇಡಮ್ ಇಷ್ಟ. ಆಲ್ ಯೂನಿಟ್ಸ್, ಕಮಿಷನರ್ ಕಾಪಿ. ಏನ್ ಮುಂದೆ ಈ ಆಪರೇಷನ್ ನ ಮುಂದುವರಿಸೋದು ಫೈರ್ ಮ್ಯಾನ್ ವಿಜಯ್ ಕೊಡ್ತಿದ್ದೀನಿ ಫುಲ್ ಕಮಾಂಡ್. ಸಮಯ 6:10. ನಮಗಿರೋದೀಗ ಸಮಯ 20 ನಿಮಿಷ ಮಾತ್ರ. ಈ 20 ನಿಮಿಷ ಸಮಯದಲ್ಲಿ ನಾವು ಕಾಪಾಡಬೇಕಾಗಿರೋದು ಈ 300 ಮೀಟರ್ ರೇಡಿಯಸ್ನ. ಅದು ಬಂದು ಈ ಏರಿಯಾ. ಈ ಏರಿಯಾದಲ್ಲಿ ಈಗ ಗ್ಯಾಸ್ ಹರಡ್ಕೊಂಡಿದೆ. ಈ 20 ನಿಮಿಷದಲ್ಲಿ 300 ಮೀಟರ್ ರೇಡಿಯಸ್ ಅಲ್ಲಿರೋ ಎಲ್ಲ ಮನೆಗಳು, ಕಮರ್ಷಿಯಲ್ ಬಿಲ್ಡಿಂಗ್ ಗಳನ್ನ ಇವಾಕ್ಯುವೇಟ್ ಮಾಡಬೇಕು. ಅದು ಮಾತ್ರ ಅಲ್ಲದೆ ಎಲೆಕ್ಟ್ರಿಸಿಟಿ ಲೈನ್ ನ ಕಟ್ ಮಾಡಬೇಕು. ಬಹುಶಃ ಹಾಗೆ ಮಾಡಿದ್ಮೇಲೂ ಕರೆಂಟ್ ಹೋಗಿರೋ ಆ ಸೆಕೆಂಡ್ ಅಲ್ಲಿ ಮನೆಗಳಲ್ಲಿ ಎಮರ್ಜೆನ್ಸಿ ಲೈಟ್ಗಳು ಆನ್ ಆಗುತ್ತೆ. ಅದಲ್ಲದೆ ಎಮರ್ಜೆನ್ಸಿ ಬ್ಯಾಟ್ರಿಗಳು ಓಡುತ್ತೆ. ಹಾಗೆ ನಡೆದ್ರು ಕೂಡ ಅದರಿಂದ ಸ್ಪಾರ್ಕ್ ಬಂದು ನಾಶ ಆಗುತ್ತೆ. ಅದಕ್ಕೋಸ್ಕರ ಮನೆಯವರೆಲ್ಲ ಅಲರ್ಟ್ ಆಗಿರ್ಬೇಕು ಅಂತ ಬ್ಯಾಟ್ರಿ ಎಕ್ವಿಪ್ಮೆಂಟ್ಸ್ ಗಳನ್ನೆಲ್ಲ ಇವಾಕ್ಯುವೇಟ್ ಮಾಡಬೇಕು ಅಂತ ಹೇಳಬೇಕು. ಹಾಗಿದ್ರೆ ಹೇಗೆ ಅವ್ರನ್ನ ಇವಾಕ್ಯುವೇಟ್ ಮಾಡೋದು? ಡು ಯು ಹ್ಯಾವ್ ಅ ಪ್ಲಾನ್? ಈಗ ನಾವು 3 ಟೀಮ್ ಆಗಿ ಸ್ಪ್ಲಿಟ್ ಆಗೋಣ. ಪೊಲೀಸ್ ಅವರೆಲ್ಲ ಸೇರ್ಕೊಂಡು ಒಂದು ಟೀಮ್ ಮೆಗಾಫೋನ್ ತಗೊಂಡು ಜನಗಳಿಗೆ ಆದೇಶ ಕೊಡ್ತಾ ಇರಬೇಕು. ಫೈರ್ ಫೋರ್ಸ್ ಮನೆಗಳನ್ನ ಸೇಫ್ಟಿಯಾಗಿ ನೋಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿರೋ ಇಗ್ನೈಟಿಂಗ್ ಆಬ್ಜೆಕ್ಟ್ಸ್ ಗಳನ್ನೆಲ್ಲ ಕ್ಲಿಯರ್ ಮಾಡಬೇಕು. ಸರ್, ಇದು ಪ್ರಾಕ್ಟಿಕಲ್ ಆಗಿ ಪಾಸಿಬಲ್ ಇದೆಯಾ? ಪಾಸಿಬಲ್ ಆಗ್ಲೇಬೇಕು. ಅದಕ್ಕೆ ನಾವಿರೋದಲ್ವಾ. 3ನೇ ಸಹಾಯ ನಮಗೆ ಬೇಕಾಗಿರೋದು ಜನಗಳಿಂದ. ಅದ್ಯಾವುದು ಅಂದ್ರೆ ಈ ಏರಿಯಾದಲ್ಲಿರೋ ಮನೆಗಳ ಜನಗಳ ಒಂದು ಟೀಮ್. ಅವ್ರು ಮಾತ್ರ ಇಲ್ಲಿರೋ ಜನಗಳಿಗೆ ಈ ಸಮಸ್ಯೆ ಬಗ್ಗೆ ಹೇಳೋಕ್ಕಾಗುತ್ತೆ. ಹಾಗಾದ್ರೆ ನನ್ಗೊಂದು ವ್ಯಕ್ತಿ ಗೊತ್ತು. ಅವ್ರು ಹೇಳಿದ್ರೆ ಎಲ್ರು ಕೇಳ್ತಾರೆ. ಯಾರು? ಸಗಾವ್ ಇಕ್ಬಾಲ್. ಈ ಕಡೆ ಬಾಯ್ಲಿ. ಇವ್ರನ್ನ ತಗೊಂಡು ಆ ಕಡೆ ಹೋಗಿ. ಗಾಡಿ ಎತ್ತಯ್ಯ ಹೋಗಯ್ಯ. ಇಕ್ಬಾಲ್ ಅವರೇ, ಕಮಿಷನರ್ ನಿಮ್ಮನ್ನ ಕರೀತಾ ಇದ್ದಾರೆ. ಅವ್ರು ಮಾತಾಡ್ಬೇಕಂತೆ. ಹಾ ಸರ್, ನೀವೇ ತಾನೇ ರೆಸ್ಕ್ಯೂ ಆಪರೇಷನ್ ಅಲ್ಲಿ ಸಹಾಯ ಮಾಡಿದ್ದು. ಹಾ ಇಕ್ಬಾಲ್, ಬನ್ನಿ. ಆ ಜಾಗದಲ್ಲಿರೋ ಎಲ್ಲಾ ಮನೆಗಳನ್ನ 20 ನಿಮಿಷದಲ್ಲಿ ಖಾಲಿ ಮಾಡಿಸ್ಬೇಕು. ನಾವ್ ಹೇಳಿದ್ರೆ ಅವ್ರು ಯಾರು ಖಂಡಿತವಾಗ್ಲೂ ಕೇಳೋದೇ ಇಲ್ಲ. ಹೌದು ಸರ್. ಅದಕ್ಕೋಸ್ಕರ ಇಲ್ಲಿ ನಂಬಿಕೆ ಇರುವಂತ ವ್ಯಕ್ತಿ ಯಾರಾದ್ರೂ ಹೇಳಿದ್ರೆ ಅವರು ಆಗ ಸಮಾಧಾನವಾಗಿ ಇಲ್ಲಿ ಖಾಲಿ ಮಾಡಿ. ಅದು ಪರವಾಗಿಲ್ಲ ಸರ್. ನಾನು ಪ್ರತಿ ವಾರ್ಡ್ ನ ಮೆಂಬರ್ ನ ಕಳಿಸ್ಬಿಟ್ಟು ಅವ್ರನ್ನ ಕನ್ವಿನ್ಸ್ ಮಾಡಕ್ ಹೇಳ್ತೀನಿ. ಅವರು ಈ ಕೆಲಸನ ಮುಗಿಸ್ತಾರೆ. ಸರ್, ನೀವು ಹೊರಡ್ಬೋದು, ನಾನೆಲ್ಲ ನೋಡ್ಕೋತೀನಿ. ಬನ್ರಿ ಇಲ್ಲಿ. ಆ ಕಡೆ ಹೋಗಿ ನೀವು. ಹೇಳಿದ್ರೆ ಅರ್ಥ ಆಗಲ್ವಾ? ಇಲ್ಲಿ ಕೇಳಿ.
ವಾರ್ಡ್ ನ ಪ್ರತಿ ಕಮಿಟಿ ಮೆಂಬರ್ಸ್ ಇನ್ನು 5 ನಿಮಿಷದಲ್ಲಿ ಇಲ್ಲಿ ಇರಬೇಕು. ಇವತ್ತು ಕಮಿಟಿ ಮೀಟಿಂಗ್ ಇದೆ, ಎಲ್ರು ಅಲ್ಲೇ ಇದ್ದಾರೆ. ಈ ತರ ಪ್ರಾಬ್ಲಮ್ ಬಂದಾಗ ಕಮಿಟಿ ಮೆಂಬರ್ಸ್ ಎಲ್ಲ ಒಂದಾಗಿ ಎಲ್ಲ ಕೆಲಸನ ಮಾಡ್ಬೇಕು, ಗೊತ್ತಾಯ್ತಾ? ಕಮಿಟಿ ಮೀಟಿಂಗ್ ಅಂತ ಹೇಳಿ ಬಿರಿಯಾನಿ ತಿಂದ್ಕೊಂಡು ಸುಮ್ನೆ ಇರೋದಲ್ಲ. ಇದು ನಮ್ಮ ನಾಡಿನ ಪ್ರಶ್ನೆ. ಕಮಿಟಿ ಮೆಂಬರ್ಸ್ 5 ನಿಮಿಷದಲ್ಲಿ ಬರ್ಬೇಕು ಅಂದ್ರೆ ಬರ್ಬೇಕಷ್ಟೇ. ಟಕ್ಕಂತ ಹೋಗಿ, ಎಲ್ರು ಹೋಗಿ ಬೇಗ. ಅವ್ರನ್ನ ಕರ್ಸಿ. ಎಲ್ರು ಬನ್ನಿ. ಮೇಡಮ್, KEB ಅವ್ರಿಗೆ ಹೇಳಿ ಈ ಲೈಟ್ಗಳನ್ನೆಲ್ಲ ಆಫ್ ಮಾಡೋದಕ್ಕೆ ಹೇಳ್ಬಿಡೋಣ. ಅದಾದ್ಮೇಲೆ ಏನಂದ್ರೆ ಫೈರ್ ಫೋರ್ಸ್ ಅಲ್ಲಿರೋ ಸ್ಪಾರ್ಕ್ ಅರೆಸ್ಟೆಡ್ ಹೈಡ್ರಾಲಿಕ್ ಲೈಟ್ಸ್ಗಳನ್ನ ಮತ್ತೆ ಸಾಫ್ಟ್ ಡೆನ್ಸಿಟಿ LED ಲೈಟ್ಗಳನ್ನ ಹಾಕೋಣ. ಎಲ್ಲಾ ಮೊಬೈಲ್ಗಳ ನೆಟ್ವರ್ಕಿಂಗ್ ಪ್ರೊವೈಡರ್ಗಳನ್ನ ಆಫ್ ಮಾಡೋಣ. ನಾವು ಕಮ್ ವಿತ್ ಮೀ. ಇಲ್ಲೆಲ್ಲ ಸರಿಯಾಗಿದೆ. 4 ಎಕ್ಸ್ಟ್ರಾ ಯೂನಿಟ್ಸು ಸ್ಪಾಟಲ್ಲಿದೆ. ಓಕೆ, ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಅಲ್ಲಿನೂ ಬಿಲ್ ಕಟ್ಟಿಲ್ಲ. ನಂದು ಡ್ಯೂಟಿ ಟೈಮ್ ಮುಗೀತು. ಅಲ್ಲಿರೋ ಎಲ್ಲರಿಗೂ ಡ್ಯೂಟಿ ಟೈಮ್ ಮುಗ್ದಾಗಿದೆ. ಒಬ್ಬ ಫೈರ್ ಮ್ಯಾನ್ ಡ್ಯೂಟಿ ಮುಗಿಯೋದು ಒಂದು ಆಪರೇಷನ್ಗೆ ಬಂದ್ಮೇಲೆ, ಅದು ಮುಗ್ದಾದ್ಮೇಲೆ. ಗೋ, ಹೋಗು, ಕೆಲಸ ನೋಡ್ಕೋ. ಗೋ. ಟ್ಯಾಂಕಲ್ಲಿ ಫುಲ್ ನೀರಿದೆಯಾ ಅಂತ ನೋಡು. ನೋಡು. ನೋಡ್ತೀನಿ ಸರ್. ಏಯ್, ಯಾರೋ ಅದು? ಆ ಕಡೆ ಹೋಗ್ಬಾರ್ದು. ಹಲೋ, ಏಯ್, ನಿನಗೆ ಹೇಳ್ತಾ ಇರೋದು ಹೋಗ್ಬಾರ್ದು ಅಂತ. ಮಿಸ್ಟರ್, ನೀನ್ ಯಾರಪ್ಪ? ಹಲೋ, ಮಿಸ್ಟರ್, ಆ ಲೈಟ್ ಈ ಕಡೆ ತಿರುಗಿಸು. ಏಯ್, ನಿನಗೆ ತಾನೇ ಹೇಳಿದ್ದು ಬರಬೇಡ ಅಂತ. ಹಲೋ, ಬಂದ್ ಬಾಗ್ಲು ತೆಗಿ. ಬಾಗ್ಲು ತೆಗಿಯ. ನೀವ್ ಯಾರ್ರೀ? ಹಲೋ, ಇಲ್ಲಿಗೆ 6 ಗಂಟೆ ಆಯ್ತು. 6 ಗಂಟೆಯಿಂದ ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ನಿಮ್ಮಿಂದೆ ನಾಯಿ ತರ ಅಲಿತಾ ಇದ್ದೀನಿ. ಇನ್ನು 2 ಗಂಟೆಲಿ ನನ್ನ ಮಗಳು ನನಗೆ ಸಿಗ್ಲಿಲ್ಲ ಅಂದ್ರೆ ಹತ್ತಿಸ್ಬಿಡ್ತೀನಿ.
ಇಲ್ಲಿರೋ ಸಮಸ್ಯೆ ಬಗ್ಗೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಬಾಗ್ಲು ತೆಗೀರಿ. ಇವನೇ ಸ್ಟೇಷನ್ಗೆ ಬಂದು ತೊಂದರೆ ಕೊಟ್ಟಿದ್ದು. ಹಲೋ, ಹೊರಗ್ ಬಾರೋ, ಹೊರಗ್ ಬಾ. ಏಯ್, ಮರ್ಯಾದೆಯಾಗಿ ಬಾಗಿಲು ತೆಗಿ, ಇಲ್ಲಂದ್ರೆ ಸಾಯಿಸ್ತೀನಿ. ಹೇಳೋದ್ ಕೇಳಿಸ್ತಿಲ್ವಾ? ತೆಗಿಯೋ ಬಾಗಿಲ್ನ. ಏಯ್, ಬಾಗ್ಲು ಹೊಡಿಬೇಡಿ. ಹೊಡಿತ್ಯಾ? ಬಂದ್ ಸಾಯಿಸೋ, ಹೊಡಿ ನೋಡೋಣ. ಹೊಡಿತೀರಾ? ಸಾಯಿಸ್ತೀನೋ? ನೀವು ಬಾಗ್ಲು ಹೊಡಿಬೇಡಿ ಅಂದೆ. ಏಯ್, ಪೊಲೀಸ್ ಮನೆ ಕೈ ಮಾಡ್ತೀಯಾ? ಒಂದ್ ಹೆಜ್ಜೆ ಮುಂದೆ ಇಟ್ರೆ ಮೂತಿ ಹೊಡೆದಾಕ್ ಬಿಡ್ತೀನಿ. ತಲೆ ಕೆಟ್ಟವನೆ. ಅವನ್ ಲೈಟ್ ಆನ್ ಮಾಡ್ದ ಅಂದ್ರೆ ಈ ಜಾಗ ಎಲ್ಲ ಸುಟ್ಟೋಗುತ್ತೆ. ನಾನು ನೀನು ಎಲ್ಲ ಖಾಲಿ. ಅದು ಮಾತ್ರ ಅಲ್ಲ, ನೀನ್ ಜಾಡ್ಸ್ ಹೊಡೆದ್ರೆ ಒಂದು ಚಿಕ್ಕ ಸ್ಪಾರ್ಕ್ ಬಂದ್ರೆ ಎಲ್ರು ಸುಟ್ಟು ಹೋಗ್ತೀವಿ. ಅರ್ಥ ಆಯ್ತಾ? ಯೂಸ್ ಯುವರ್ ಕಾಮನ್ ಸೆನ್ಸ್. ಇವನು ಹುಚ್ಚ. ನೀವು ಕೂಡ ಹುಚ್ಚರ ತರನೇ ಮಾಡ್ತಾ ಇದ್ದೀರಾ. ಅವನು ನೀವೀಗ ಹಿಡ್ಕೊಂಡು ಹೊಡಿಬೇಕು ಅಂತಂದ್ರೆ ಹೊಡಿರಿ. ಯು ಗೋ ಹೆಡ್. ಬನ್ನಿಲಿ. ಈ ಸಿಚುವೇಶನ್ ನಾವು ನಿಧಾನವಾಗಿ ಯೋಚಿಸಿ ಸ್ವಲ್ಪ ಸಮಾಧಾನವಾಗಿ ಹ್ಯಾಂಡಲ್ ಮಾಡಬೇಕು. ಅವನು ಯಾರು ಅಂತ ಮೊದಲು ಕಂಡುಹಿಡಿರಿ. ಅದು ನನ್ನ ಉದ್ದೇಶ. ಸರ್, ಅವ್ರ ಹೆಸರು ನರೇಂದ್ರ ಆಚಾರ್ಯ ಅಂತ. ಅವರು ಕೊಳ್ಳೆಗಾಲದಿಂದ ಬಂದಿದ್ರು ಅಂತ ಹೇಳ್ತಿದ್ರು. ಇವತ್ತು ಬೆಳಿಗ್ಗೆ ಅವ್ರ ಮಗಳಿಗೆ ಹುಷಾರಿಲ್ಲ ಅಂತ ತುಂಬಾನೇ ಟೆನ್ಷನ್ ಅಲ್ಲಿದ್ರು. ಆ ವಿಷಯದಿಂದ ಈ ತರ ಆಗಿದಾರ ಅವರು. ಮಧ್ಯಾಹ್ನ ಅವ್ರ ಮಗಳು ಕಾಣಿಸ್ತಿಲ್ಲ ಅಂತ ನಾನು ಅವ್ರನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದೆ. ಮಗಳು ಕಾಣಿಸ್ತಿಲ್ಲ ಅಂತ ನೋವಲ್ಲಿ ಅವ್ರೇನ್ ಮಾತಾಡ್ತಿದಾರೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈ ತರದ ಸಂದರ್ಭದಲ್ಲಿ ಎಲ್ರೂ ಹೀಗೆ ಅಲ್ವಾ ಸರ್ ಮಾಡೋದು? ನೀವು ಬನ್ನಿಲಿ, ಬಾರೋ. ಸರ್, ಪೊಲೀಸರು ನಿಮ್ಮ ಮಗಳ ಬಗ್ಗೆ ಎನ್ಕ್ವೈರಿ ಶುರು ಮಾಡಿದ್ದಾರೆ. ನೀವು ಯಾವುದೇ ತಪ್ಪೆಜ್ಜೆ ಇಡಕ್ಕೆ ಹೋಗ್ಬೇಡಿ. ನಿಮ್ಮ ಮಗಳು ನಿಮ್ಗೆ ಸಿಕ್ಕಿ ನೀವು ಮನೆಗೆ ಹೋಗೋದು ಬೇಡವಾ? ಸ್ವಲ್ಪ ತಾಳ್ಮೆಯಿಂದಿರಿ. ಪೊಲೀಸ್ನವ್ರ ಜೊತೆಗೆ ಸಹಕರಿಸಿ. ಅಷ್ಟು ಮಾಡಿ. ಒಬ್ರು ಇಬ್ರು ಪೊಲೀಸ್ನವ್ರು ಹಾಗೆ ಮಾಡಿದ್ದಾರೆ ಅಂತ ಉಳಿದವರೆಲ್ಲ ಹಾಗೆ ಮಾಡ್ತಾರೆ ಅಂತ ಅರ್ಥ ಅಲ್ಲ. ನಿಮ್ಮ ಮಗಳ ಜೀವ ಆಪತ್ತಲ್ಲಿರೋ ಹಾಗೇನೆ ಇಲ್ಲಿ 100 ಜನ ಹೆಣ್ಮಕ್ಳು ಜೀವ ಕೂಡ ಆಪತ್ತಲ್ಲೇ ಇದೆ. ಸರ್ ಪ್ಲೀಸ್ ನನ್ನ ನಂಬಿ. ನೀವು ದಯವಿಟ್ಟು ಹೊರಗೆ ಬನ್ನಿ. ನಿಮಗೇನು ಆಗದೆ ಇರೋ ಥರ ನೋಡ್ಕೋತೀನಿ. ಅದಲ್ಲದೆ ಆ ಲೈಟರ್ ಮೊದಲು ಅದನ್ನ ಬಿಸಾಕಿ. ಕಮ್ ಆನ್ ಸರ್ ಪ್ಲೀಸ್. ಪೊಲೀಸ್ ಫೋರ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇಲ್ಲಿರೋರ್ ಎಲ್ಲ ಪ್ರಾಣಕ್ಕೂ ಅಪಾಯ ಇದೆ ಅಂತ ಗೊತ್ತಿದ್ದೇ ಇಲ್ಲಿ ನಿಂತಿದ್ದೀನಿ. ಈ ಲೈಟ್ರ್ ನನ್ನ ಕೈಯಲ್ಲಿರೋರ್ಗೂ ಮಾತ್ರ ಅವರೆಲ್ಲರೂ ನನ್ನ ಮಾತು ಕೇಳ್ತಾರೆ. ನನ್ನ ಮಗಳನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ನನಗಿರೋ ದಾರಿ ಇದು ಒಂದೇ ಸರ್. ಇದು ನನ್ನ ಕೈಯಲ್ಲಿರೋದಕ್ಕೆ ತಾನೇ ನೀವೆಲ್ಲರೂ ಮರ್ಯಾದೆ ಕೊಡ್ತಿರೋದು. ಅದು ನಿಮಗೆ ಚೆನ್ನಾಗಿ ಗೊತ್ತು. ಏನು ಗೊತ್ತಿಲ್ಲದೆ ನಿಂತಿದ್ದೀನಿ ಅಂತ ಅಂದ್ಕೋಬೇಡಿ. ಎಲ್ಲವನ್ನೂ ಸರಿಯಾಗಿ ಯೋಚನೆ ಮಾಡಿನೇ ಈ ಜಾಗದಲ್ಲಿ ಬಂದು ನಿಂತಿದ್ದೀನಿ. 50 ಕ್ಯೂಬಿಕ್ ವಾಲ್ಯೂಮ್ ಇರೋ ಟ್ಯಾಂಕರ್ ಬಿದ್ದೋಗಿದೆ. ಫಸ್ಟ್ ಬ್ಲಾಸ್ಟಲ್ಲಿ 20% ಗ್ಯಾಸ್ ಮಾತ್ರ ಖಾಲಿಯಾಗಿದೆ. ಈಗ 1 ಕಿಲೋಮೀಟರ್ ದೂರದ ತನಕ ಸ್ಪ್ರೆಡ್ ಆಗಿದೆ 9 ಕ್ಯೂಬಿಕ್ ವಾಲ್ಯೂಮ್. ಸಿಟಿನೇ ಸುಟ್ಟು ಬೂದಿಯಾಗೋದಕ್ಕೆ ಇಷ್ಟು ಸಾಕು. ಈಗ ರೀಫಿಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಕಾಪಾಡೋದಕ್ಕೆ ಅದು ಒಂದೇ ದಾರಿ ಇರೋದು. ಆದರೆ ಅವ್ರು ಬರೋದಕ್ಕೆ 5 ಅವರ್ ಆಗುತ್ತೆ. ನನ್ನ ಕ್ಯಾಲ್ಕುಲೇಷನ್ ಸರಿನಾ? ನನ್ನ ಕೆಲಸ ಆಗೋದಕ್ಕೆ ಇನ್ನೂ 5 ಗಂಟೆ ಇದೆ. ಈ 5 ಗಂಟೆಯಲ್ಲಿ ನೀವೇ ಯೋಚನೆ ಮಾಡಿ. ಅದನ್ನು ಬಿಟ್ಟರೆ ನಾನು ಹೇಳೋದನ್ನ ನೀವು ಕಿವಿಗೆ ಹಾಕೊಳ್ಳಲ್ಲ. ಕರೆಕ್ಟಾ ಸರ್? ನನ್ನ ಮಗಳ ಜೀವಕ್ಕೂ ಮಾನಕ್ಕೂ ಯೋಚನೆ ಮಾಡಿದಿರೋ ಪೊಲೀಸರಿಗೆ ಇದಾಗಬೇಕಾಗಿರೋದೆ. ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆಯೋ ಅವರಿಗೂ ಅದೇ ರೀತಿ ಆಗಬೇಕು. ಒಂದು ವೇಳೆ ನಾನು ಇದರಲ್ಲಿ ಸೋತ್ ಬಿಟ್ರೆ ನಾನು ಬದುಕಲ್ಲ, ನಾನು ಸತ್ತೋಗ್ತೀನಿ. ಯಾರು ಅಂತ ನೋಡು. ಏಯ್, ನೀವು ಅವಸರದಲ್ಲಿ ಏನು ಮಾಡಬೇಡಿ. ಸಮಾಧಾನವಾಗಿ ಮಾತಾಡೋಣ. ಪ್ಲೀಸ್ ಪ್ಲೀಸ್ ಕಾಮ್ ಡೌನ್, ಕಾಮ್ ಡೌನ್. ನಾನು ತಗೊಂಡಿರೋ ನಿರ್ಧಾರ ಸರಿ ಅಂತ ಅನ್ಸಿದೆ ಅಲ್ವಾ? ಏಯ್, ಏನೋ ಮಾಡ್ತಿದ್ದೀರಾ? ಈ ಕಡೆ ಬನ್ನಿ, ಬನ್ನಿ ಈ ಕಡೆ. ನಿಮ್ಗೇನು ಹುಚ್ಚಿಡ್ತಿದ್ಯಾ? ಅಲ್ಲೊಬ್ಬ ಬೆಂಕಿ ಹಚ್ತೀನಿ ಅಂತಿದ್ದಾನೆ. ನಿಮ್ಮನ್ನೆಲ್ಲ ಜೀವ ಕೊಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಇದ್ರಲ್ಲಿ ಬೇರೆ ನಿಮ್ದು ಸೀಕ್ರೆಟ್ ಆಪರೇಷನ್. ಯಾರು ಈ ಸೀಕ್ರೆಟ್ ಆಪರೇಷನ್ ಮಾಡೋದಕ್ಕೆ ಹೇಳಿದ್ ನಿಮಗೆ? ನಿಮ್ಮ ಕಾಂಪ್ಲೆಕ್ಸ್ ಸ್ಮಾರ್ಟ್ನೆಸ್ ನ ತೋರಿಸೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಂತ ಆಗ್ಲೇ ನಾನು ನಿಮಗೆ ಸರಿಯಾಗಿ ಹೇಳಿದ್ದೆ ತಾನೆ?
ನಿಮಗೆ ಈ ಸಿಚುವೇಶನ್ ಪ್ರತ್ಯೇಕವಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋ ಪ್ಲಾನ್ ಇದ್ರೆ ಹೋಗಿ ಮಾಡಿ, ಗೋ ಹೆಡ್. ಓವರ್ ಸ್ಮಾರ್ಟ್ ಆಗ್ಬೇಕು ಅಂದ್ರೆ ಲೆಫ್ಟ್ ಟು ರೈಟ್ ಅಂತ 365 ದಿನ ಜೀಪ್ ನ ಓಡಿಸ್ತಿರಲ್ಲ, ಅವಾಗ ತೋರಿಸಿ. ಅಲ್ಲಿ ಬೆಂಕಿ ಹಚ್ತೀನಿ ಅಂದವ್ರ ಮುಂದೆ ನಿಮ್ ಸ್ಮಾರ್ಟ್ ಅಷ್ಟ ತೋರಿಸೋದಲ್ಲ. ಇಲ್ಲಿ ನಡೀತಾ ಇರೋದು ಲಾಠಿ ಚಾರ್ಜ್ ಅಲ್ಲ ಸರ್. ನೀವೆಲ್ಲರೂ ಮಾತಾಡ್ಕೊಂಡು ಆಮೇಲೆ ಮುಗಿದ್ಮೇಲೆ ನನ್ನ ಕರೀರಿ, ನಾನು ಬರ್ತೀನಿ. ಮತ್ತಿನ್ನೇನ್ ಮಾಡ್ಬೇಕು? ಪೊಲೀಸ್ ಅವ್ರನ್ನ ಇಷ್ಟೊಂದು ಅವಮಾನ ಮಾಡ್ತಿದ್ದೇನೆ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ವಿಜಯ್, ನಾವು ಒಂದು ಎಕ್ಸ್ಟ್ರಾ ಕವರ್ ಸಪೋರ್ಟೇ ಮಾಡಿದ್ವಿ, ಲಾಸ್ಟ್ ಮಿನಿಟ್ ಚಾರ್ಜ್. ಈಗ ಏನಾಯ್ತು? ನಿಮ್ಮ ಲಾಸ್ಟ್ ಮಿನಿಟ್ ಚಾರ್ಜ್ 1 ಸೆಕೆಂಡ್ ಲೇಟ್ ಆಗಿದ್ರು ಈ ಜಾಗನೆ ಸುಟ್ಟು ಭಸ್ಮ ಆಗ್ತಾ ಇತ್ತು. ಇಟ್ ವಾಸ್ ಅ ಟ್ರೈ. ಮೇಡಮ್, ಜನಗಳಿಗೆ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಅವನನ್ನ ನೋಡ್ತಾ ಇದ್ರೆ ಹೆದರ್ಕೊಂಡು ಏನೋ ಮಾಡ್ಬೇಕು ಅಂತ ಬಂದಿರೋ ತರ ಇಲ್ಲ. ಅವನ ಹತ್ರ ಡೆಫಿನೆಟ್ ಆಗಿ ಪ್ಲಾನ್ ಇದೆ. ಟ್ಯಾಂಕರ್ ವೆಯ್ಟು, ಸ್ಪ್ರೆಡ್ ಆಗಿರೋ ಗ್ಯಾಸ್ ನ ಸ್ಪೇಸ್, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಬಂದಿದ್ದಾನ ಅವನು. ಅಂಡ್ ಐ ಥಿಂಕ್ ಈಸ್ ಅ ಬಿಟ್ ಅಬ್ನಾರ್ಮಲ್. ಮತ್ತೆ ಅವನು ರಿಯಾಕ್ಟ್ ಕೂಡ ಮಾಡ್ತಾ ಇಲ್ಲ. ಡೋಂಟ್ ಟೇಕ್ ಎ ಚಾನ್ಸ್ ವಿತ್ ಹಿಮ್ ಪ್ಲೀಸ್. ವಿಜಯ್, ಸಿಚುವೇಶನ್ ಸ್ವಲ್ಪ ಇಂಟೆನ್ಸ್ ಆಗ್ತಾನೆ ಇದೆ. ರಿಪೋರ್ಟರ್ಸ್ ಆಲ್ರೆಡಿ 500 ಮೀಟರ್ ದೂರದಲ್ಲಿ ಕ್ಯಾಂಪ್ ಹಾಕೊಂಡಿದ್ದಾರೆ. ಯಾವ ಕ್ಷಣ ಬೇಕಾದ್ರೂ ಈ ಸುದ್ದಿ ಅವ್ರ ಕಿವಿಗೆ ಬೀಳ್ಬೋದು. ವಿ ಹ್ಯಾವ್ ಟು ಡೂ ಸಮಥಿಂಗ್ ನೌ. ಜೈಲಲ್ಲಿ ಆಗ್ತಿರೋ ಘಟನೆ ಹೊರಗಡೆ ಹೋಗದೆ ತಡೆಯೋದೇ ನಮ್ ಜವಾಬ್ದಾರಿ. ಹಾಗಾದ್ರೆ ಇದಕ್ಕಿಂತ ದೊಡ್ಡ ಸಮಸ್ಯೆನ ಎದುರಿಸಬೇಕಾಗತ್ತೆ. ಸರ್, ಈಗಿರೋ ದೊಡ್ಡ ಸಮಸ್ಯೆ ಅಂದ್ರೆ ಆ ಜೈಲಿಗಿಂತ ಒಳಗಡೆ ಇರೋ ಆ ವ್ಯಕ್ತಿನೇ ಸರ್. ಅವನ್ನ ತಡಿಬೇಕು. ಅದು ಮಿಷನ್ ಅಲ್ಲಿರೋ ಒಂದು ಪಾರ್ಟ್ ಸರ್. ಅವನ್ನ ಟಾರ್ಚರ್ ಮಾಡಿ ಪ್ರಯೋಜನ ಇಲ್ಲ. ಅವನ್ನ ಸಮಾಧಾನ ಮಾಡಕ್ಕೆ ಒಂದು ದಾರಿ ಇದೆ. ಅವನ ಮಗಳ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇದ್ರೆ ಅವನಿಗೆ ಕೊಟ್ಬಿಡಿ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಎಸ್, ಜೈಲಲ್ಲಿ ಎಮರ್ಜೆನ್ಸಿ. ಏನದು? ಕೈದಿಗಳು ಹೋರಾಟ ಮಾಡ್ತಿದ್ದಾರೆ. ಗ್ಯಾಸ್ ಲೀಕೇಜ್ ಬಗ್ಗೆ ಗೊತ್ತಾಗಿದೆ. ನೀವೀಗ್ಲೇ ಬರಬೇಕು. ಬಿಡ್ರಿ ನಮ್ಮನ್ನ, ನಮ್ ಪ್ರಾಣ ಹೋದ್ರೆ ತೆಗಿತೀರಾ ಇಲ್ವಾ? ಬಾಗಲ್ನ ಹೊಡಿತೀವಿ ನೋಡಿ. ತೆಗಿರಿ ಬಾಗಲ್ನ. ಮೇಡಮ್, ಜೈಲ್ ಸುತ್ತಮುತ್ತಲು 500 ಮೀಟರ್ ಇನ್ನು ಸೇಫ್ ಝೋನ್ ಅಲ್ಲಿ ಇದೆ ಮೇಡಮ್. ಆದ್ರೆ ಗಾಳಿ ವೇಗ ಜಾಸ್ತಿ ಆಯ್ತು ಅಂದ್ರೆ ಯಾವುದೇ ಸಮಯದಲ್ಲೂ ಗ್ಯಾಸ್ ಇಲ್ಲೂ ಕೂಡ ಸ್ಪ್ರೆಡ್ ಆಗ್ಬೋದು. ಆದ್ರೆ ಮೇಡಮ್, ಕೈದಿಗಳ ಸೆಲ್ ಒಳಗಡೆ ಇರೋ ಫ್ಲೇಮೇಬಲ್ ಆಬ್ಜೆಕ್ಟ್ಸ್ ಗಳನ್ನ ಈಗಲೇ ಹೊರಗಡೆ ತಗೊಂಡು ಹೋಗ್ಬೇಕು ಮ್ಯಾಮ್. ಸ್ಪಾರ್ಕ್ ಬರೋ ತರ ಯಾವ ವಸ್ತುಗಳು ಅವ್ರ ಹತ್ರ ಇರಲ್ವಲ್ಲ? ಎನಿಥಿಂಗ್ ಮೇಡಮ್. ಬೀಡಿ, ಬೆಂಕಿಪಟ್ಟಣ, ಬ್ಯಾಟ್ರಿ, ಅಷ್ಟೇ ಯಾಕೆ ಒಂದು ಮೆಟಲ್ ಪಾತ್ರೆ ಕೂಡ. ಈ ತರ ಸಂದರ್ಭದಲ್ಲಿ ಯಾರನ್ನು ಒಳಗ್ ಬಿಡಕ್ಕೆ ನಮ್ಮಿಂದ ಆಗಲ್ಲ. ಅದು ಅಪಾಯಕಾರಿ. ನೋಡ್ತಿದ್ಯಲ್ಲ, ಜೇನ್ ಗೂಡ್ಗೆ ಕೈ ಹಾಕ್ದಾಗೆ. ನಮ್ ಕಂಟ್ರೋಲ್ ಅಲ್ಲಿ ಏನೂ ಇಲ್ಲ. ಬಾಬಾ ಹೋಗೋಣ. ನಾವೀಗ ಇದನ್ನ ನಿಲ್ಸೋ ಪ್ರಯತ್ನ ಪಟ್ರೆ ಇಡೀ ಜೈಲೇ ರಕ್ತಪಾತ ಆಗಿ ಹೋಗುತ್ತೆ. ಅವ್ರಿಗೆ ಗ್ಯಾಸ್ ಲೀಕ್ ಆದ್ರೂ ಭೂಕಂಪ ಆದ್ರೂ ಏನು ವ್ಯತ್ಯಾಸ ಬೀಳಲ್ಲ. ತಪ್ಪಿಸ್ಕೊಳ್ಳೋದು ಒಂದೇ ಅವ್ರ ಮುಖ್ಯ ಗುರಿ. ಹಾಗಾದ್ರೆ ನಾವು ಕೈ ಕಟ್ಕೊಂಡು ನಿಂತ್ಕೋಬೇಕಾ? ಹಾಗಲ್ಲ, ಯಾರಾದ್ರೂ ಪೊಲಿಟಿಕಲ್ ಲೀಡರ್ ಅಥವಾ ರಿಲಿಜಿಯಸ್ ಲೀಡರ್ ಬರ್ಬೇಕು. ಅವ್ರು ಬಂದು ಸಿಚುವೇಶನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಆಗ್ಲೇ ಇವ್ರನ್ನೆಲ್ಲ ಕಂಟ್ರೋಲ್ ಮಾಡಕ್ ಸಾಧ್ಯ. ನಾನು ಅದಕ್ಕೆ ಬೇಕಾದ ಏರ್ಪಾಟ್ ಮಾಡಿ ಬರ್ತೀನಿ. ಹಿಂದೆ ತಳ್ಳು. ಸೈಡ್ಗೆ ಹೋಗಿ ಸರ್ ಒಂದು ನಿಮಿಷ ಮಾತಾಡಿ ಸರ್ ಇಲ್ಲಿ ಸರ್ ಪ್ಲೀಸ್. ಸರ್ ಈ ಕಡೆ ನೋಡಿ ಸರ್ ಮೀಡಿಯಾ ಸರ್ ಒಂದು ನಿಮಿಷ ಸರ್, ಒಂದು ಪ್ರಶ್ನೆ. ಸರ್ ಅಲ್ಲ ಸರ್ ಅಲ್ಲಿ ಹೋಗೋ ಹಾಗಿಲ್ಲ ಸರ್. ರೆಸ್ಟ್ರಿಕ್ಟೆಡ್. ಕಮಿಷನರ್ ಜೈಲ್ಗೆ ಹೋಗಿದ್ದಾರೆ. ಜೈಲಲ್ಲಿ ಸಿಚುವೇಶನ್ ನಾವು ಅನ್ಕೊಂಡ್ ಹಾಗಿಲ್ಲ. ಎಲೆಕ್ಟ್ರಿಸಿಟಿನ ಕಟ್ ಮಾಡಬೇಕು. ನೋ ವಿಜಯ್, ಜೈಲ್ನಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಸಿಟಿ ಮತ್ತೆ ಕಮ್ಯುನಿಕೇಶನ್ ಕಟ್ ಮಾಡಂಗಿಲ್ಲ. ಅದು ಗವರ್ಮೆಂಟ್ ರೂಲ್, ಗೊತ್ತಾಯ್ತಾ? ಸರ್, ಹೊರಗಡೆ ಸ್ವಲ್ಪ ಸಮಸ್ಯೆ ಆಗ್ತಿದೆ. ಕೈದಿಗಳ ಸಂಬಂಧಿಕರು ಮತ್ತೆ ಕುಟುಂಬದವರು ಹೊರಗಡೆ ಗೇಟ್ ಹತ್ರ ನಿಂತ್ಕೊಂಡು ಜಗಳ ಮಾಡ್ತಿದ್ದಾರೆ. ಸರ್ ನಮ್ಮವ್ರನ್ನೆಲ್ಲ ಬಿಡಿ ಸರ್. ನಮ್ಮವ್ರ ಏನೋ ಪ್ರಾಣ ಲೆಕ್ಕವಿಲ್ವಾ? ಏನಾದ್ರು ಆಯ್ತು ಅಂದ್ರೆ ಸಾಯಿಸಾಕ್ಬಿಡ್ತೀವಿ ನಿಮ್ಮನ್ನ. ನಾವು ನಿಮ್ಮನ್ನ ಸುಮ್ಮನೆ ಬಿಡೋದು
ನೀವು ಬಂದು ನೋಡ್ಕೊಳ್ತೀರಾ ನಮ್ಮನ್ನ ಸರ್ ನಮ್ಮವ್ರನ್ನೆಲ್ಲ ಬಿಡಿ ಬಿಡಿ ಸರ್ ನಮ್ಮವ್ರ ಏನೋ ಪ್ರಾಣ ಅಂತ ಲೆಕ್ಕಕ್ಕಿಲ್ವಾ ಅವ್ರಿಗೆ ಏನಾದ್ರು ಆಯ್ತು ಅಂದ್ರೆ ಸಾಯಿಸಾಕ್ತೀವಿ ನಿಮ್ಮನ್ನ ನಾವು ನಿಮ್ಮನ್ನ ಸುಮ್ಮನೆ ಬಿಡುದಿಲ್ಲ ಹೋಗ್ತೀವಿ ಶಾಂತಿಗಾಗಿ ಅವ್ರೇನಾದ್ರು ನೋಡ್ಬಿಟ್ರೆ ಅಷ್ಟೇ ನಿಮ್ಮನ್ನ ಈಗಲೇ ಹೇಳ್ತಾ ಇದೀವಿ ಬಿಡಿ ಸರ್ ಬಿಡಿ ಸರ್ ಕೈದಿ ಆಗಿದ್ರು ಅವರು ಮನುಷ್ಯರೇ ಅವ್ರಿಗೆ ಏನಾದ್ರು ಆಯ್ತು ಅಂದ್ರೆ ನಾವಂತೂ ಸುಮ್ಮನೆ ಬಿಡುದಿಲ್ಲ ನಾವು ತುಂಬಾ ಕಷ್ಟ ಪಡೋರು ಸರ್ ಅವ್ರನ್ನ ಬಿಟ್ಬಿಡಿ ಸರ್ ನಾನ್ ನಿಮ್ ಕಾಲ್ ಹಿಡಿದು ಬೇಡ್ಕೋತೀನಿ ಸರ್ ಜಾಗ ಬಿಡಿ ಸರ್ ಸರ್ ಬಲಿ ಸರ್ ಈ ಕಡೆ ಸರ್ ಇದು ತೀರ್ಮಾನ ಕೊಟ್ಬಿಟ್ಟೆ ಹೋಗಿ ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಎಷ್ಟೊತ್ತಿಂದ ಕಾಯ್ತಾ ಇದೀವಿ ಏನ್ ಅನ್ಕೊಂಡಿದ್ದೀರಾ ನೀವು ನಿಮ್ಗೆಲ್ಲ ಬುದ್ಧಿನೇ ಇಲ್ವಾ ನಿಮ್ಮನ್ನೆಲ್ಲ ಕಾಪಾಡೋದಕ್ಕೆ ಅಲ್ವಾ ಇವರು ರಾತ್ರಿ ಆಗ್ಲೂ ಕಷ್ಟ ಪಡ್ತಾ ಇರೋದು ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊಳ್ಳಿ ನಾನು ಪೊಲೀಸ್ ವಿರುದ್ಧ ಹೋರಾಡಿ ಎಷ್ಟೋ ಲಾಠಿ ಏಟನ್ನ ತಿಂದಿದ್ದೀನಿ ಗೊತ್ತಾ ನಿಮ್ಗದು ಗೊತ್ತಾ ಆದ್ರೆ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೋಬೇಕು ನೀವು ಹೋಗ್ರು ಎಲ್ಲ ಹಿಂದೆ ಹೋಗ್ರು ಹಿಂದೆ ಸರ್ಗುಳಿ ಎಲ್ಲ ನಿನ್ಗೆ ಹೇಳ್ತಾ ಇರೋದು ಹೋಗಿ ಟಿವಿ ಅವರೆಲ್ಲ ಮೊದ್ಲು ಹೋಗಿ ನೀವು ಸರ್ ಬನ್ನಿ ನೀವು ಸರ್ 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 ಏನ್ ನಡೀತಿದೆ ಸರ್ ಸಿಚುವೇಶನ್ ಹೆಂಗಿದೆ ಹೇಳಿ ಸರ್ ಏನು? ಸರ್ ನಿಮ್ಗೆ ಹೋಗ್ರು, ಹೇಳ್ತಾ ಇರೋದು ಹೋಗ್ರು ಹಿಂದೆ. ಅಲ್ಲ ಸರ್ ಹೋಗ್ರು. ಅಷ್ಟೇ ಹೇಳಿ, ಸರ್, ಹೋಗಿ, ಸರ್, ಈ ಕಡೆ ಹೋಗಿ. ಬನ್ನಿ ಸರ್ ಇಲ್ಲಿ ಈ ಏರಿಯಾದಲ್ಲೇ ಗ್ಯಾಸ್ ಸ್ಪ್ರೆಡ್ ಆಗ್ತಿರೋದು ಸೆಂಟ್ರಲ್ ಜೈಲ್ ಇರೋದು ಇಲ್ಲಿ ಹಾ ವಿಜಯ್ ಈ ಜೈಲನ್ನ ಎವ್ಯಾಕ್ಯುಯೇಟ್ ಮಾಡದೆ ಬೇರೆ ಏನಾದ್ರೂ ಆಪ್ಷನ್ಸ್ ಇದೆಯಾ ಅದನ್ನ ನಾವು ಡಿಸ್ಕಸ್ ಮಾಡಿದೀವಿ ಸರ್ ಅದು ಬಿಟ್ರೆ ಇರೋ ಆಪ್ಷನ್ ರೀಫಿಲ್ಲಿಂಗೆ ಅವರು ಕೊಯಮತ್ತೂರಿಂದ ಬರಬೇಕು ಅವ್ರು ಇಲ್ಲಿಗೆ ಬರೋದಕ್ಕೆ ಸುಮಾರು ಒಂದು 5 ಗಂಟೆ ಆದರೂ ಬೇಕು ಸರ್ ಅದರೊಳಗಡೆ ಗ್ಯಾಸ್ ಹೇಗೆ ನಿಲ್ಸೋದು ಅಂತ ನಮಗೆ ಗೊತ್ತಿಲ್ಲ ಸರ್ ಒಂದ್ ನಿಮಿಷ ಸರ್ ಅಲ್ಲೊಂದು ಸಮಸ್ಯೆ ಇದೆ ಏನು ಪ್ರೆಷರ್ ದಿಢೀರ್ ಅಂತ ಜಾಸ್ತಿ ಆಗಿದೆ ಲಾಸ್ಟ್ ಬ್ಲಾಸ್ಟ್ ನ ಹೀಟ್ ಇಂದ ಆಗಿದೆ ಅನ್ಸುತ್ತೆ ಆ ರಿಫೈನರಿ ಟೆಕ್ನಿಷಿಯನ್ ಗಂತೂ ಹತ್ರ ಹೋಗಕ್ಕೆ ಆಗ್ತಿಲ್ಲ ಅವರೆಲ್ಲ ಇದ್ದಾರೆ ಆಗೋ ಅಲ್ಲಿ ಇಲ್ಲಿ ಕಂಡೀಷನ್ ತುಂಬಾ ಕ್ರಿಟಿಕಲ್ ಟ್ಯಾಂಕರ್ ಪ್ರೆಷರ್ ಗೇಜ್ ಗೊತ್ತಾಗಬೇಕು ಡೀಟೇಲ್ಸ್ ಕಾಣಿಸ್ತಿಲ್ಲ ಅವ್ರ ಬಗ್ಗೆ ಗೊತ್ತಾಗೋದು ಕಮಿಷನರ್ ಕರಿ ಸರ್ ಶಾಜಾನ್ ಸೆಕೆಂಡ್ ಯೂನಿಟ್ ಬರಕ್ಕೆ ಹೇಳು ತುಂಬಾ ನೀರೆಲ್ಲ ಕೂಲ್ ಮಾಡಕ್ಕೆ ಓಕೆ ಸರ್ ಹೋಗಿ ಟ್ಯಾಂಕರ್ ಅಲ್ಲಿ ಫ್ಲೋ ಫಾರ್ಮ್ ಆಗಿದೆ ಅನ್ಸುತ್ತೆ ಪ್ರೆಷರ್ ಜಾಸ್ತಿ ಆಗಿ ಇದನ್ನ ಏನು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಹೊಸ ಬ್ಲಾಸ್ಟರ್ಸ್ ಫಾರ್ಮ್ ಆಗುತ್ತೆ ಅಷ್ಟೇ ಅಲ್ಲ ಹಿಂದೆ ಪ್ಲೇಟ್ ಕೂಡ ರಿಮೂವ್ ಆಗ್ಬೋದು ವಿಜಯ್ ಇನ್ನೇನು ಪ್ರೆಷರ್ ಬಿಲ್ಡ್ ಇದೆ ಇನ್ ಸೆಕೆಂಡ್ಸ್ ಅದು ಬ್ಲಾಸ್ಟ್ ಆಗ್ಬೋದು ಅದು ಮೌಂಟೇನ್ ಅವರಿಗೆ ಪ್ರೆಷರ್ ಹ್ಯಾಂಡಲ್ ಮಾಡಬೇಕು ಹೇಗದು ಅದರಲ್ಲಿ ಪ್ರೆಷರ್ ಪಾಯಿಂಟ್ ಪಾಯಿಂಟ್ ಅಲ್ಲಿ 60 ಕ್ಯೂಬಿಕ್ ವಾಲ್ಯೂಮ್ ಪ್ರೆಷರ್ ಕಡಿಮೆ ಮಾಡಬೇಕು ಪ್ರೆಷರ್ ವಾಲ್ಯೂಮ್ ರಿಲೀಸ್ ಮಾಡಬೇಕು ಬಟ್ ಇಟ್ ಇಸ್ ಡೇಂಜರಸ್ ಪ್ರೆಷರ್ ಗೇಜ್ ಇನ್ ವೇರಿಯೇಷನ್ ಒಳ್ಳೆ ಬಾಯ್ಲ್ ಸೃಷ್ಟಿ ಮಾಡುತ್ತೆ ಇಟ್ ಮೈಟ್ ಬ್ಲಾಸ್ಟ್ 60 ಕ್ಯೂಬಿಕ್ ವಾಲ್ಯೂಮ್ ವಿಜಯ್ ನೋ ವಿಜಯ್ ಮೆಲ್ಲು ವಿಜಯ್ ನನ್ನ ಮಾತು ಕೇಳು ವಿಜಯ್ ವಿಜಯ್ ಹತ್ರ ಹೋಗ್ಬೇಡ ವಿಜಯ್ ವಿಜಯ್ ನೋ
ಸೆಕೆಂಡ್ ಯೂನಿಟ್ ಬಂತ? ಬಂತು. ಹಾಗಾದ್ರೆ ಹೋಗಿ ಕೆಲಸ ಮಾಡೋ ಬೇಗ. ಅದು ನೋಡ್ದ, ಮೀಟ್ರಿನ ಕನೆಕ್ಟಿಂಗ್ ಪೈಪ್ ನ ಪ್ರಾಪರ್ ಆಗಿ ಅವ್ರು ಫಿಟ್ ಮಾಡಿಲ್ಲ. ಯೂಸ್ಲೆಸ್ ಗಳು ಎಷ್ಟು ಕೇರ್ಲೆಸ್ ಆಗಿ ಕೆಲಸ ಮಾಡಿದ್ದಾರೆ. ಇಲ್ಲಾಂದ್ರೆ ಅದು ಚಾರ್ಸಿಯಿಂದ ಬಿಚ್ಕೊಂತಾನೆ ಇರ್ಲಿಲ್ಲ. ಸೇಫ್ಟಿ ಬಗ್ಗೆ ಏನು ಕನ್ಸರ್ನ್ ಇಲ್ದಿರ ಇಡಿಯಟ್ಸ್. ಸರ್, ಈಗ ಜೈಲಿನ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಯಾರೋ ಬೇಡ್ದಿದ್ದ ಕಾರಣಕ್ಕೆ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಿದ್ದಾರೆ. ಅದನ್ನ ಮಾಡೋದಕ್ಕೆ ತುಂಬಾ ಜನ ಇದ್ದಾರೆ. ಅಲ್ಲೊಬ್ಳು ಹೆಂಗ್ಸ್ ನೋಡಿದ್ರಲ್ಲ, ಆ ಹೆಂಗ್ಸ್ ಮನೆಗೆ ಹೋಗಿ ಅವ್ರನ್ನ ಭಯಪಡಿಸಿ ಇಲ್ಲಿಗೆ ಕರ್ಕೊಂಡು ಬಂದಿರೋದು ಸರ್. ಯಾರೋ ಬೇಕು ಅಂತ ಮಾಡ್ತಿರೋದು ಸರ್ ಇದು. ಓ ವಿಜಯ್, ಹಾಸ್ಪಿಟಲ್ ಇದ್ದ ಟ್ಯಾಂಕ್ ಡ್ರೈವರ್ಸ್ ಮಿಸ್ಸಿಂಗ್ ಆಗಿದ್ದಾರೆ. ಆಕ್ಸಿಡೆಂಟ್ ಕೇಸ್ ಅನ್ನೋದ್ರಿಂದ ಭಯ ಬಂದು ಓಡೋಗಿರ್ತಾರೆ. ಇದ್ರೂ ರಿಫೈನರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಮೀಟ್ರಿನ ಕನೆಕ್ಟಿಂಗ್ ಪೈಪ್ ನ ಪ್ರಾಪರ್ ಆಗಿ ಅವ್ರು ಫಿಟ್ ಮಾಡಿಲ್ಲ. ಯಾರೋ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸರ್. ಟ್ಯಾಂಕರ್ ಡ್ರೈವರ್ಸ್ ಮಿಸ್ಸಿಂಗ್ ಆಗಿದ್ದಾರೆ. ತೆಗಿಯೋ, ಬಂದು ಬಾಗಿಲು ತೆಗಿಯೋ. ನನ್ ಮಗನ್ಗೇನಾದ್ರೂ ಆದ್ರೆ ನಾನು ಇಲ್ಲ ನೇಣ ಹಾಕೊಂಡ್ ಸತ್ತು ಹೋಗ್ತೀನಿ. ಮೇಡಮ್, ಈ ಟ್ಯಾಂಕರ್ ಬಿದ್ದಿರೋದಲ್ಲ, ಯಾರೋ ಬೀಳ್ಸಿರೋದು. ಫಸ್ಟ್ ಬ್ಲಾಸ್ಟ್ ಅಲ್ಲಿ 20% ಗ್ಯಾಸ್ ಮಾತ್ರ ಖಾಲಿಯಾಗಿದೆ. 50 ಕ್ಯೂಬಿಕ್ ವಾಲ್ಯೂಮ್ ಇರೋ ಟ್ಯಾಂಕರ್ ಬಿದ್ದು ಹೋಗಿದೆ. ಸಿಟಿನೇ ಸುಟ್ಟು ಬೂದಿಯಾಗೋದಕ್ಕೆ ಇಷ್ಟು ಸಾಕು. ಇಟ್ಸ್ ಎ ಸೆಟಪ್, ಎ ಕಾನ್ಸ್ಪಿರಸಿ. ಇದೆಲ್ಲ ಕನೆಕ್ಟೆಡ್. ಲಾರಿ ಅಪಘಾತ, ಅದು ಸಂಭವಿಸಿರೋ ರೀತಿ, ನಮ್ಮ ಹತ್ರ ಆಚಾರ್ಯ ಹೇಳಿರುವಂತ ಡೀಟೇಲ್ಸ್, ಮತ್ತೆ ಈಗ ಜೈಲಲ್ಲಿ ನಡೀತಾ ಇರುವಂತಹ ಗಲಾಟೆ, ಬಿಡದೆ ನ್ಯೂಸ್ ಚಾನೆಲ್ ಅಲ್ಲಿ ಬರ್ತಾ ಇರುವಂತಹ ಸುದ್ದಿ, ಅದಲ್ಲದೆ ಖೈದಿಗಳ ಕುಟುಂಬದವರು ಅಲ್ಲಿಗೆ ಬಂದಿರೋದು, ಎಲ್ಲಾನು ಪ್ಲಾನ್. ಇದು ಕ್ಲಿಯರ್ ಆಗಿ ಮಾಡಿರುವಂತ ಪ್ಲಾನ್. ಮಿಕ್ಸಿಯಲ್ಲಿ ಸ್ವಲ್ಪ ಗಲೀಜಿದೆ, ಕ್ಯಾನ್ಸರ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಆ ಕಾರಲ್ಲಿರೋ ಹುಡುಗಿ ನೋಡಿದ್ರ, ನಮ್ಮನ್ನು ಕಾಪಾಡೋದಕ್ಕೆ ನಿಮ್ಗೆ ಯೂನಿಫಾರ್ಮ್ ನ ಕೊಟ್ಟಿದ್ದಾರೆ. ನನ್ನ ಹತ್ರನೇ ಹೊತ್ತಿಸ್ಬಿಡ್ತೀನಿ. ತೆಗಿರೋ. ನಾನು ಏನು ಗೊತ್ತಿಲ್ಲದೆ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಹೋಗೋ. ದಯವಿಟ್ಟು ಕಾಪಾಡಿ, ನಾನು ನಿಮ್ ಕಾಲ್ ಹಿಡಿದು ಬೇಡ್ಕೋತೀನಿ. ನೀವು ಹೇಳಿದ್ದನ್ನ ಪ್ರೂವ್ ಮಾಡೋಕೆ ಏನಾದ್ರೂ ಆಧಾರ ಇದೆಯಾ? ಸರ್, ಟ್ಯಾಂಕರ್ ಡ್ರೈವರ್ಸ್ ಹಾಸ್ಪಿಟಲ್ ಮಿಸ್ ಆಗಿದ್ದಾರೆ. ರಿಫೈನರಿಯಿಂದ ಕಳ್ಸಿರೋ ಡ್ರೈವರ್ಸ್ ಇವರಲ್ಲ. ರಿಫೈನರಿ ಅಥಾರಿಟೀಸ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದು ಮಾತ್ರ ಅಲ್ಲ ಸರ್, ಆ ವ್ಯಕ್ತಿ ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೋಗಿದ್ದು, ಮಗಳ ರಿಪೋರ್ಟ್ ತಗೊಂಡಿದ್ದು ಎಲ್ಲ ಸುಳ್ಳು ಸರ್. ಇನ್ಫ್ಯಾಕ್ಟ್ ರೊಟೀನ್ ಚೆಕಪ್ ಮಾತ್ರ ನಡೆದಿದೆ. ಜೈಲು ವಾರ್ಡನ್ಗೂ ಇದ್ರಲ್ಲಿ ಅನುಮಾನ ಇದೆ. ಸರ್, ಈ ತರ ಒಂದು ಘಟನೆ ನಡೆಯುತ್ತಂತ ತುಂಬಾ ಕೈದಿಗಳಿಗೆ ಮೊದಲೇ ಗೊತ್ತಿತ್ತು ಸರ್. ಜೈಲ್ನ ಸೂಪರ್ವೈಸರೇ ಇನ್ಫಾರ್ಮೇಶನ್ ನಮ್ಗೆ ಕೊಟ್ಟಿದ್ದು ಸರ್. ಯಾರೋ ಒಬ್ಬ ಅತಿ ಬುದ್ಧಿ ಇರೋನೇ ಇದ್ರ ಹಿಂದೆ ನಿಂತ್ಕೊಂಡು ಪ್ಲಾನ್ ಮಾಡಿದಾನೆ ಸರ್. ಇವಾಗಿರೋ ಸಮಸ್ಯೆ ಏನಂದ್ರೆ ಕೈದಿಗಳು ತಪ್ಪಿಸ್ಕೊಳ್ದೆ ಅವರನ್ನ ಸೇಫ್ ಮಾಡೋದು ಹೇಗೆ ಅಂತ ಸರ್. ಸರ್, ಇದ್ರಲ್ಲಿ ನೀವು ಡೌಟ್ ಬೀಳೋದು ಬೇಡ ಸರ್. ಜೈಲಲ್ಲಿರುವಂತ ಒಬ್ಬ VIP ಇಲ್ಲ ದೊಡ್ಡ ಪ್ರೊಫೈಲ್ ಇರುವಂತ ವ್ಯಕ್ತಿ ರಕ್ಷಣೆ ಮಾಡೋದಕ್ಕೋಸ್ಕರ ಒಂದು ಸ್ಯಾಬೋಟೇಜ್ ಪ್ಲಾನ್. ಜೈಲ್ ರೆಕಾರ್ಡ್ಸ್ ಹಿಡ್ಕೊಂಡು ಇದನ್ನ ಯಾರು ಮಾಡಿದ್ದು ಕಂಡುಹಿಡಿಬೋದಾ? ಹಾಗಲ್ಲ ಸರ್, ಈ ಜೈಲಲ್ಲಿರೋ 400 ಜನರಲ್ಲಿ ಯಾರು ಬೇಕಂದ್ರೂ ಈ ಪ್ರಯತ್ನ ಮಾಡಿರ್ಬೋದು. ಇಂಥವನೇ ಅಂತ ನಾವು ಈ ಸಂದರ್ಭದಲ್ಲಿ ಖಚಿತವಾಗಿ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಹತ್ರ ಯಾವುದೇ ಎವಿಡೆನ್ಸ್, ಇಂಟೆಲಿಜೆಂಟ್ ರಿಪೋರ್ಟ್ ಯಾವುದೂ ಇಲ್ಲ. ಹಾಗಾಗಿ ಜೈಲಲ್ಲಿರೋ ಎಲ್ಲರೂ ಕೂಡ ನಮ್ಗೆ ಈಕ್ವಲ್ ಸಸ್ಪೆಕ್ಟ್ಸೇ. ಅವ್ರನ್ನ ಕಾಪಾಡೋದಾದ್ರೆ ನಿಮ್ಮ ಮೋಡ್ ಆಫ್ ಆಪರೇಷನ್ ಏನು? ಸರ್, ಇಲ್ಲಿರೋ ಸಿಚುಯೇಷನ್ ಅಲ್ಲಿ ಜೈಲಲ್ಲಿರೋ ಕೈದಿಗಳನ್ನ ಶಿಫ್ಟ್ ಮಾಡೋದು ಬಿಟ್ರೆ ಬೇರೆ ಯಾವ ಆಪ್ಷನ್ ಇಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಅವರ ಉದ್ದೇಶ ಶಿಫ್ಟ್ ಮಾಡೋದು ಮಾತ್ರ ಆಗಿದೆ. ಒಂದು, ಶಿಫ್ಟ್ ಮಾಡೋ ದಾರಿಯಲ್ಲಿ ಏನಾದ್ರೂ ಪ್ಲಾನ್ ಇರ್ಬೋದು, ಇಲ್ಲ
ಶಿಫ್ಟ್ ಮಾಡೋ ಆ ಶೆಲ್ಟ್ರಲ್ಲಿ ಏನಾದರೂ ಇರ್ಬೋದು. ಈ ತರ ಸಿಚುವೇಶನ್ ಅಲ್ಲಿ ಜೈಲಿನ ಶಿಫ್ಟ್ ಮಾಡೋದ್ ಬಿಟ್ಟು ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಅಲ್ವಾ? ಆದ್ರೆ ಇದನ್ನೆಲ್ಲ ಮೀರಿ ಜೈಲಲ್ಲಿರೋರ್ನ ಕಾಪಾಡೋಕ್ ನೋಡಿದ್ರೆ ಅದನ್ನ ನಾವು ನೋಡ್ಕೊಳ್ಳೋಣ. ಸರ್ ಮ್ಯಾಜಿಸ್ಟ್ರೇಟ್ ಇಂದ ಅಪ್ರೂವಲ್ ಬಂತಲ್ಲ, ಜೈಲಿನ ಶಿಫ್ಟ್ ಮಾಡೋಕೆ ರೆಡಿಯಾಗಿ. ಸರ್ ನೋ ಸರ್, ಅದು ತಪ್ಪಾಗುತ್ತೆ. ವಾಯ್? ಆ ಗ್ರೂಪ್ ಅವ್ರು ಮಾಡಿರೋ ಪ್ಲಾನು ಚಿಕ್ಕದಾಗಿಲ್ಲ. ದೇ ಹ್ಯಾವ್ ಬಿಗ್ಗರ್ ಇಂಟೆನ್ಷನ್ಸ್. ಅರ್ಥ ಆಗ್ತಾ ಇಲ್ಲ. ಇಷ್ಟು ನೀಟಾಗಿ ಪ್ಲಾನ್ ಮಾಡಿರೋರು ಶಿಫ್ಟ್ ಮಾಡೋ ರೂಟಲ್ಲಿ ಶೆಲ್ಟರ್ ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಮತ್ತೆ ಇಂಥ ಸಿಚುವೇಶನ್ ಅಲ್ಲಿ ನಾವು ತುಂಬಾ ಫೋರ್ಸ್ ಬಳಸ್ತೀವಿ ಅಂತ ಅವರಿಗೆ ಗೊತ್ತು ಸರ್. ಸೊ ಅವ್ರು ನಮ್ಮ ಪೊಲೀಸ್ ಫೋರ್ಸ್ ವೀಕ್ ಆದ್ಮೇಲೆ ದಾಳಿ ಮಾಡೋದಕ್ಕೆ ತಯಾರಿ ಮಾಡ್ಕೋತಾರೆ ಸರ್. ಹಾಗಾಗಿ ಗ್ಯಾಸ್ ಸ್ಪ್ರೆಡ್ ಆಗಿರೋ ಈ ಝೋನ್ ಅಲ್ಲಿ ಅವರು ಎಲ್ಲಿ ಬೇಕಾದ್ರೂ ಅಟ್ಯಾಕ್ ಮಾಡ್ತಾರೆ. ಆಮೇಲೆ ನಾವು ಅವ್ರನ್ನ ತಿರುಗಿಸಿ ಹೊಡೆತೀವಿ ತಾನೆ. ಎಕ್ಸಾಕ್ಟ್ಲಿ. ಆ ನಿಮಿಷ, ಆ 1 ಸೆಕೆಂಡ್ ಸಾಕು ಅವ್ರು ನಮ್ಮನ್ನ ಹೊಡೆದಾಕೋಕೆ. ಹೇಗೆ? ಅವನು ಗ್ಯಾಸ್ ಸ್ಪ್ರೆಡ್ ಆಗಿರೋ ಏರಿಯಾಗೆ ಬೆಂಕಿ ಹಚ್ತಾನೆ, ವಿಚ್ ವಿಲ್ ಬಿ ಬಿಗರ್ ದೆನ್ ಎ ಬಾಂಬ್ ಎಕ್ಸ್ಪ್ಲೋಷನ್. ಈ ಭೂಮಿ ಮೇಲಿರೋ ಎಲ್ಲ ಫೋರ್ಸ್ಗಳು ಬಂದ್ರೂ ಕೂಡ ಅಲ್ಲಿ ಹೋಗಿ ಅದನ್ನ ನಿಲ್ಸೋಕ್ ನೋಡ್ತಾರೆ. ಆ ಒಂದು ಮೂವ್ಮೆಂಟ್ ಅಲ್ಲಿ ಅವನು ತಪ್ಪಿಸ್ಕೋತಾನೆ. ಸೊ ಜೈಲ್ ಶಿಫ್ಟಿಂಗ್ ಇಸ್ ಮೋರ್ ಡೇಂಜರಸ್. ಮತ್ತಿನ್ನೇನು ಮಾಡ್ಬೇಕು? ಸರ್, ನಾನು ರಿಫೈನರಿ ಟೆಕ್ನಿಷಿಯನ್ ಜೊತೆ ಡಿಸ್ಕಸ್ ಮಾಡಬೇಕು. ಕಮಲ್, 1 ನಿಮಿಷ. ಎಸ್. ಆಫ್ ದ ಬುಕ್ ಪ್ರಾಸೆಸ್. ನಾವು ರೀಫಿಲಿಂಗ್ ವೆಹಿಕಲ್ಗೆ ಕಾಯ್ದೇನೆ ಲೋಕಲ್ ಎಕ್ವಿಪ್ಮೆಂಟ್ಸ್ ಗಳನ್ನ ಉಪಯೋಗಿಸಿಕೊಂಡು ಈ ಟ್ಯಾಂಕರ್ ಅಲ್ಲಿರೋ LPG ನ ಇನ್ನೊಂದು ಟ್ಯಾಂಕರ್ಗೆ ತುಂಬಿಸ್ಬೇಕು. ಓಕೆ, ಈ ತರ ಆಪ್ಷನ್ ಇದ್ರೂ ಕೂಡ ಇನ್ನು ಯಾಕೆ ಅದನ್ನ ನೀವು ಮಾಡಿಲ್ಲ? ಸರ್, ಅದು ರಿಸ್ಕು. ಲೈಸೆನ್ಸ್ಡ್ ಆಪರೇಷನ್ ಇಲ್ಲ ಅಂದ್ರೆ ಅಪಾಯ ಜಾಸ್ತಿ. ಓಕೆ, ಈ ಆಪರೇಷನ್ ನಡೆದ್ರೆ ಆರ್ ಯು ಕಾನ್ಫಿಡೆಂಟ್? ಒಬ್ಬ ರಿಫೈನರಿ ಟೆಕ್ನಿಷಿಯನ್ ಆಗಿ ಕೆಲಸನ ನಿಮ್ ಕೈಯಿಂದ ಮಾಡೋಕೆ ಸಾಧ್ಯನಾ? ಸರ್, ಅದು ರಿಸ್ಕು. ರಿಸ್ಕ್ ಹೌದು ಅಲ್ವೋ ಅಂತ ಕೇಳಿಲ್ಲ, ಇದು ನಿಮ್ ಕೈಲಾಗುತ್ತಾ ಅಂತ ಕೇಳಿದೆ. ಸರ್, ಅದು ಸರ್, ನಾನು ಮಾಡ್ತೀನಿ. ಐ ಡೂ ಇಟ್. ಬೇಡ ವಿಜಯ್, ಇದು ರಿಸ್ಕ್ ತಗೊಳ್ಳೋ ಸಿಚುವೇಶನ್ ಅಲ್ಲ. 400 ಜನ ಕೈದಿಗಳನ್ನ ಉಳಿಸೋ ಅಂತ ಒಂದು ಸಿಚುವೇಶನ್. ಆದ್ರೆ ಸರ್, ಇನ್ನೊಂದು ಬ್ಲಾಸ್ಟ್ ಆದ್ರೆ ಅದು ಎಷ್ಟು ದೊಡ್ಡದಾಗಿರುತ್ತಂತ ಗೊತ್ತಿಲ್ಲ ಸರ್. ನಾವು ಇಷ್ಟೊಂದು ಕಷ್ಟಪಟ್ಟು ಈ ಮಿಷನ್ ಇಲ್ಲಿವರೆಗೂ ತಂದಿದ್ದೀವಿ ಸರ್. ಈ ಕೈ ಬಿಟ್ಬಿಟ್ರೆ ಹೇಗೆ ಸರ್? ವಿಜಯ್, ಇಲ್ಲಿವರೆಗೂ ನೀವು ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಅದಕ್ಕೆ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಇನ್ಮೇಲೆ ನೀವು ಪೊಲೀಸಿಗೆ ಬೇಕಾಗಿರೋ ಸಹಾಯ ಮಾಡಿದ್ರೆ ಸಾಕು. ಯು ಮೇ ಪ್ಲೀಸ್ ವೇಟ್ ಔಟ್ಸೈಡ್ ಅಂಡ್ ವೇಟ್ ಫಾರ್ ದ ನೆಕ್ಸ್ಟ್ ಆರ್ಡರ್ಸ್. ನನಗೆ ಕೆಲವು ವಿಷಯನ IG ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು. ವಿಜಯ್ ಹೇಳಿತರ ಎಕ್ಸ್ಪ್ಲೋಷನ್ ಆದ್ರೆ ಇಲ್ಲಿ ಕ್ಯಾಶುಯಾಲಿಟಿ ಎಷ್ಟಿರುತ್ತೆ? ಗ್ಯಾಸ್ ಸ್ಪ್ರೆಡ್ ಆಗಿರೋ ಜಾಗ ಸುಟ್ಟೋಗುತ್ತೆ. ಅದನ್ ಬಿಟ್ರೆ ಕ್ಯಾಶುಯಾಲಿಟಿ ಎಲ್ಲ ಕಡಿಮೆನೆ. ಉಳ್ದಿರೋದು ಫೈರ್ ಫೋರ್ಸ್ ಟೀಮ್ ಮಾತ್ರ. ಈ ಸಿಚುಯೇಷನ್ ಅಲ್ಲಿ ಅವ್ರನ್ನ ಈ ಸ್ಪಾಟ್ ಬಿಟ್ಟು ಕಳ್ಸಕ್ಕಾಗಲ್ಲ. ಅಂದ್ರೆ ಜೈಲ್ ಎವ್ಯಾಕ್ಯುಯೇಟ್ ಮಾಡಿಲ್ಲ ಅಂದ್ರೆ 400 ಜನ ಸಾಯ್ತಾರೆ. ಆದ್ರೆ ಅವರು ಹೊರಗೆ ಬಂದ್ರು ಸಮಸ್ಯೆನೆ. ಮತ್ತೆ ಫೈರ್ಮನ್ ಕ್ಯಾಶುಯಾಲಿಟಿ ಎಷ್ಟಾಗುತ್ತೆ? ಡ್ಯೂಟಿಯ ಭಾಗವಾಗಿ ಅವರು ಈ ರಿಸ್ಕ್ನ ತಗೊಳ್ಳೇಬೇಕು ಸರ್. ಹೇಗಾದ್ರೂ ನಾವು ಜೈಲನ್ನ ಶಿಫ್ಟ್ ಮಾಡಬೇಕು. ಅದು ಕ್ಯಾಬಿನೆಟ್ ತೀರ್ಮಾನ ಸರ್. ಮತ್ತೆ ನಾವಿಲ್ಲಿ ಮಾತಾಡಿದ್ದು ನಮ್ಮ ಮಧ್ಯೆ ಇರಬೇಕು, ಗೊತ್ತಾಯ್ತಾ ಸರ್? ನೀನ್ ಯಾಕೆ ಇಲ್ಲಿ ನಿಂತಿದ್ಯಾ? ಅಣ್ಣ, ಇಲ್ಲಿ ನಡೆಯುವಂತ ಅವಘಡ ನಿಮ್ಗೆ ನಮ್ಗೆ ಚೆನ್ನಾಗಿ ಗೊತ್ತು ಅಲ್ವಾ? ಇನ್ನು ಯಾವ ಧೈರ್ಯದ ಮೇಲೆ ನಾವಿನ್ನು ಇಲ್ಲೇ ಇದೀವಿ? ಅಣ್ಣ, ನಿಜ ಹೇಳು, ನಾವೆಲ್ಲರೂ ಸತ್ತು ಬೂದಿ ಆಗ್ತೀವಿ ತಾನೆ? ಇದು ಬೆಂಕಿ ಅಣ್ಣ, ನಾವೇ ನಮ್ಮ ಉಸಿರನ್ನ ಅದು ಕೊಡ್ತಾ ಇದ್ದೀವಿ. ಇದು ನಮ್ ಡ್ಯೂಟಿ ಕಣು, ನಾವು ಮಾಡ್ಲೇಬೇಕು. ಡ್ಯೂಟಿ ಏನಕ್ಕೋಸ್ಕರ ಅಣ್ಣ? ಅಣ್ಣ, ನಮ್ಮ ಪ್ರಾಣನ ಪಣಕ್ಕಿಟ್ಟು ರಾತ್ರಿ ಎಲ್ಲ ನೀವು ನಾನು ಡ್ಯೂಟಿ ಮಾಡಿದ್ರಿಂದ ಏನಾದ್ರೂ ಬದಲಾಯ್ತಾ? ಅವರೇನೆ ಇಲ್ಲಿ ಎಲ್ಲಾನು ಪೊಲೀಸರೇ ನಿರ್ಧಾರ ಮಾಡ್ತಾರೆ. ಆಪತ್ನ ತಡಿಬೇಕಾ ಬೇಡವಾ ಅಂತ. ಅಣ್ಣ ಅಣ್ಣ ಪೆನ್ಷನ್ ತಗೊಂಡು ರಿಟೈರ್ಡ್ ಆಗೋ ವಯಸ್ಸಲ್ಲಿ ಪ್ರಾಣನೇ ಕೊಟ್ಬಿಟ್ರು ನಮ್ ಚಿಕ್ಕಪ್ಪ. ಅಷ್ಟೇ ಯಾಕೆ, ಆ ಮನುಷ್ಯ ಅವ್ರ ಡ್ಯೂಟಿಗೆ ಕೊಟ್ಟಿರೋ ಡಿವೋಷನ್ ಬಗ್ಗೆ ಯಾರಾದ್ರೂ ಒಬ್ಬರಾದ್ರೂ ಅವ್ರ ಬಗ್ಗೆ ಯೋಚನೆ ಮಾಡ್ತಾರಾ? ಆರೋಗ್ಯ ಸರಿ ಇಲ್ದೇ ಇರೋ ನಮ್ ತಾಯಿನೂ
ಹುಟ್ಟಿ 1 ತಿಂಗಳು ಆಗದೆ ಇರೋ ನನ್ನ ಮಗುನ ಬಿಟ್ಟು ನಾನು ಇಲ್ಲಿದ್ದೀನಿ. ಇಲ್ಲ, ಗೊತ್ತಿದ್ದು ಸಾಯೋದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಜಾಸ್ತಿ ಮಾತಾಡಿದ್ರೆ ಸಸ್ಪೆನ್ಷನ್ ಅಥವಾ ಕೆಲಸದಿಂದ ಕಿತ್ತಾಕಿ. ವಿಜಯ್ ಹೇಳಿದ ತರಾನೇ ಇಲ್ಲಿಗ ನಡೆಯುತ್ತೆ. ಲಿಸನ್ ವಿಜಯ್, ಇವಾಗ ನಾವು ಸೇಫ್ಟಿ ಆಗಿರೋದೇ ಇಂಪಾರ್ಟೆಂಟ್. ಜೈಲ್ ಶಿಫ್ಟಿಂಗ್ ಆಗೋವರೆಗೂ ನೀವು ಸೇಫ್ ಝೋನಲ್ಲೇ ಇರಬೇಕು. ಒಂದ್ ವೇಳೆ ಇದು ನಿಮ್ ಡ್ಯೂಟಿಗೆ ವಿರುದ್ಧವಾಗಿರ್ಬೋದು. ಇಟ್ ಕುಡ್ ಇವನ್ ಎಂಡ್ ಅಪ್ ಇನ್ ಅ ಸಸ್ಪೆನ್ಷನ್. ಐ ನೋ ದ್ಯಾಟ್. ಈಗ ಸೇಫ್ಟಿ ನೋಡಿದ್ರೆ ಸಾಕು, ಎಥಿಕ್ಸ್ ಬೇಡ ವಿಜಯ್. ನಿಮಗೆ ಗೊತ್ತಿಲ್ಲದಿರೋ ಒಂದು ವಿಷಯ ಇದೆ. 101ಕ್ಕೆ ಕರೆ ಮಾಡೋ ಪ್ರತಿಯೊಬ್ಬನಿಗೂ ಒಂದು ವಿಶ್ವಾಸ ಇರುತ್ತೆ. ಏನೇ ತೊಂದರೆ ಆದ್ರೂ ರಕ್ಷಣೆ ಮಾಡೋದಕ್ಕೆ ಫೈರ್ ಫೋರ್ಸ್ ಮ್ಯಾನ್ ಬರ್ತಾರೆ ಅಂತ. ಆ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ಕೋಳಿ ನೀರಲ್ಲಿ ಬಿದ್ರು, ಕಾಗೆ ಕರೆಂಟ್ ಹೊಡೆದ್ರು ಕೂಡ ಹೋಗಿ ಅದನ್ನ ಕಾಪಾಡ್ತೀವಿ. ಪೊಲೀಸ್, ಮಂತ್ರಿ ಯಾರು ಬೇಕಾದ್ರೂ ಕೆಲಸ ಮಾಡದೇ ಇರ್ಬೋದು, ಆದ್ರೆ ಈ ಸಮಸ್ಯೆ ಸೃಷ್ಟಿ ಮಾಡಿರೋನ್ ಮುಂದೆ ಫೈರ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಿರೋ ನಾನು ತಲೆ ತಗ್ಸಿ ಹಿಂದೆ ಹೋಗಲ್ಲ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಶಿಫ್ಟ್ ಮಾಡೋ ಎಲ್ಲ ರೋಡನ್ನು ಬ್ಲಾಕ್ ಆಗ್ಬೇಕು. ಎಲ್ಲ ಬೈಪಾಸ್ ರೋಡಲ್ಲೂ ಟೈಟ್ ಸೆಕ್ಯೂರಿಟಿ ಇರಬೇಕು. ಯಾವುದೇ ಕ್ಷಣದಲ್ಲಿ ಬೇಕಂದ್ರೂ ಅಟ್ಯಾಕ್ ಆಗ್ಬೋದು. ಸಿಟಿಯಲ್ಲಿ ರೆಡ್ ಅಲರ್ಟ್ ಹಾಕಿದೀವಿ. 5 ಕಿಲೋಮೀಟರ್ ರೇಡಿಯಸ್ ಸೀಲ್ ಆಗಿದೆ. ಇವಾಗ ಬೇಕಾಗಿರೋದು ಎವಾಕ್ಯುಯೇಷನ್ ಮಾಡೋ ಸೆಲ್ ಸೇಫ್ಟಿ ಆಗಿರ್ಬೇಕು. ಸರಿ. ಅಷ್ಟೇ ಅಲ್ಲ, ಫೈರ್ ಫೋರ್ಸಿನ ಕ್ಲಿಯರೆನ್ಸ್ ಬೇಕು. ಆ ಯೂನಿಟ್ ಕಮಾಂಡರ್ ವಿಜಯ್ನ ನನ್ನ ಕೂಡ್ಲೆ ಬಂದು ನೋಡಕ್ ಹೇಳಿ. ಓಕೆ ಸರಿ. ನೀವ್ಯಾರು ಹೆದರ್ಕೋಬೇಡಿ. ಸಿಗರೇಟು, ಬೀಡಿ, ಬೆಂಕಿಪಟ್ನ ಈ ತರದ ಯಾವುದೇ ವಸ್ತುಗಳನ್ನ ಯೂಸ್ ಮಾಡಬೇಡಿ. ಗ್ಯಾಸ್ ಸ್ಪ್ರೆಡ್ ಆಗೋ ಸಾಧ್ಯತೆಗಳಿದೆ. ಎಲ್ರಿಗೂ ಅರ್ಥ ಆಯ್ತು ತಾನೆ? ಗ್ಯಾಸ್ ಸ್ಪ್ರೆಡ್ ಆಗೋ ಸಾಧ್ಯತೆ ಇದೆ. ಯಾರು ಆಟ ಆಡ್ಬೇಡಿ. ಎಲ್ಲರೂ ಸಮಾಧಾನವಾಗಿರಿ. ನಮ್ಮ ಹತ್ರ ಪರಿಹಾರ ಇದೆ. ಓಕೆ? ಪೊಲೀಸ್ ಹತ್ರ ಮರ್ಯಾದೆ ಕೊಡ್ತಿದ್ರೆ ನಮ್ಮ ಪ್ರಾಣಕ್ಕೆ ಬೆಲೆನೇ ಕೊಡಲ್ವ ನೀವು? ಹೊಡಿರಾ, ಹೊಡಿರಿ ನನ್ನ ಮಕ್ಕಳ, ಬಿಡ್ಬೇಡಿ, ಹೊಡಿರಿ. ಗುದ್ರಿ, ಜಾಗ ಬಿಡ. ಏಯ್, ಬರ ಕಡೆ ಹೊಡಿ.
ಬದಿ ನನ್ನ ಮಕ್ಕಳನ್ನ ಹೊಡಿ. ಏಯ್ ಯಾರನ್ನು ಬಿಡ್ಬೇಡ್ರು, ಹೊಡಿರೋ ಎಲ್ರು ಕಾಪಾಡ್ರು ಅಂತ ಈ ತರ ಕಿರ್ಸ್ತಾ ಇದ್ರೆ ಬೀಗ ಹಾಕೊಂಡು ಕೇರ್ ಮಾಡದೆ ಹೋಗ್ತಿರೋ ನನ್ನ ಮಕ್ಕಳ ಹೊಡಿರಿ. ಏಯ್ ಬರ್ರೋ ಎಲ್ರು ಓಡ್ರ ನನ್ನ ಮಕ್ಕಳ ಬಿಡ್ಬೇಡ್ರಿ, ಹೊಡಿರಿ. ಅಡ್ಡ ಬಂದ್ರೆ ಸಾಯ್ತ್ರಿ ಅವ್ರು. ಬಿಡ್ಬೇಡ್ರಿ, ಯಾವ ಪೊಲೀಸ್ ಬಿಡ್ಬೇಡ್ರಿ, ಹೊಡಿರಿ. ಎಲ್ಲ ಮರ್ಯಾದೆ ಕೊಡ್ಬಾರ್ದು ನಿಮ್ಗೆ. ನಮ್ಮ ಅಣ್ಣನೇ ಹೊಡಿತ್ಯಾ, ಹೊಡಿ ನನ್ನ ಮಗನ ಬಿಡ್ಬೇಡ, ಹೊಡಿ. ಈ ಕಡೆ ಬಂದ್ರ ಬೇಗ. ಈ ಕಡೆ ಬರೋ. ಎಷ್ಟು ಧೈರ್ಯ ಇದೆ, ನಮ್ಮ ಅಣ್ಣನ ನೋಡ್ತೀಯಾ? ಓಡ್ರ ಬೇಗ, ಓಡ್ರು. ಬಂದ್ರ ಬೇಗ ಈ ಕಡೆ. ಬರೋ ಬೇಗ ಬರೋ. ಹಿಡ್ಕೊಂಡು ಅವನ. ತೆಗಿಯೋ ಪೊಲೀಸ್, ತೆಗಿಯ ನಮ್ಮ ಪ್ರಾಣ ಹೋಗಿದ್ದ, ತೆಗಿಯ ಬಿಡ್ಬೇಡ ಅವನ, ಹೊಡಿ ಅವನ. ತೆಗಿಯೋ ಬಾಗಿಲು ತೆಗಿತೀವಿ ಅಲ್ವಾ? ನಾವು ಹೊರಗಡೆ ಬಂದ್ರೆ ಯಾರು ಬಿಡ್ತಿಲ್ಲ. ಬಂದು ಬಾಗಿಲು ತೆಗಿರಲ್ಲ, ಬಂದು ತೆಗಿರ. ಈ ಸಮಸ್ಯೆಯಲ್ಲಿ ಇವ್ರುಗಳನ್ನ ಶಿಫ್ಟ್ ಮಾಡಕ್ ಆಗಲ್ಲ, ಇದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಬಾಗಿಲು ತೆಗಿರೋ. ಮಿನಿಸ್ಟರ್ಗೆ ಈಗಲೇ ಮೆಸೇಜ್ ನಮ್ಮ ಪ್ರಾಣ ಹೋದ್ರೆ ನೋಡ್ಕೊಳ್ತೀರೇನೋ? ನಾವು ಹೊರಗಡೆ ಬಂದ್ರೆ ಯಾರನ್ನೂ ಬಿಡ್ತಿಲ್ಲ. ಮನೆಗೆ ಬಂದು ಬಾಗಿಲು ತೆಗಿರೆ. ಕಮಾನ್. ಪೈಪ್ ಎತ್ತಿ ಕನೆಕ್ಟ್ ಮಾಡೋ ಬೇಗ. ಪ್ರಸಾದ್, 5 ನಿಮಿಷದಲ್ಲಿ ಬೆಂಕಿ ಆರಿಸ್ಬೇಕು. ಸರ್ 5 ನಿಮಿಷದಲ್ಲ, 100 ಮೀಟರ್ ಜಾಗದವರೆಗೂ ಗ್ಯಾಸ್ ಸ್ಪ್ರೆಡ್ ಆಗಿದೆ. ಅದಕ್ಕೆ 5 ನಿಮಿಷದಲ್ಲಿ ಆರಿಸ್ಬೇಕು. ಅದನ್ನ ಸ್ಪ್ರೆಡ್ ಆಗದೆ ನೋಡ್ಕೋಬೇಕು. ಯುಲ್ ಗೋ ಕ್ವಿಕ್, ಐಲ್ ಮ್ಯಾನೇಜ್ ಹಿಯರ್. ಗೋ. ಸರ್ ಬೆಂಕಿ ತುಂಬಾನೇ ಹಬ್ಕೊಂಡಿದೆ. ಸರ್ ಇನ್ನೂ ಸ್ವಲ್ಪ ಜನ ಬೇಕು. ನಾವೆಲ್ಲಿರೋದು ಬರೀ 3 ಜನನೇ. ಸರ್ ಪೈಪ್ ಕೂಡ ಬೇಕಾಗುತ್ತೆ. ನಾವಿದನ್ನ ಮಾಡ್ಲೇಬೇಕು. ನಮ್ಮ ಹತ್ರ ಈಗಿರೋದು 5 ನಿಮಿಷ. ನಾನು ಇಂಜಿನ್ ಫೋರ್ಸ್ ನ ಕಂಟ್ರೋಲ್ ಮಾಡ್ತೀನಿ. ನೀನ್ ಹೇಳಿರೋ ಪ್ರೆಷರ್ ನ ಕಂಟ್ರೋಲ್ ಮಾಡ್ತೀನಿ. ಗೋ ಗೋ, ಹೋಗು ಅಂತ ಹೇಳ್ತಾ ಇದ್ದೀನಿ ತಾನೆ. ಆಯ್ತಾ? ಇಷ್ಟೊತ್ತವರೆಗೂ ಎಲ್ಗೋ ಹೋಗಿದ್ದೆ ಕತ್ತೆ. ಈ ಪ್ರೆಷರ್ ನೋಡ್ಕೋ. ಆ ಕಡೆ ಹೊಡಿರಿ. ಹಾ, ಆ ಕಡೆ.
ಶಾಜಾನ್ ಲೇ, ಅಯ್ಯೋ ಶಾಜಾನ್. ಆರ್ಮಿಯಲ್ಲಿ ಬೆಂಕಿ ಹಚ್ಕೊಂಡಿದೆ, ಒಬ್ಬ ಫೈರ್ಮನ್ ಸತ್ತೋಗಿದ್ದಾನೆ. ಕಮಿಷನರ್ಗೆ ಇನ್ಫಾರ್ಮ್ ಮಾಡಿ. ಸರಿ. ಎತ್ಕೊಳ್ಳಿ. ವಿಜಯ್, ಜೈಲ್ ಶಿಫ್ಟ್ ಮಾಡೋದಕ್ಕೆ ಸೇಫ್ಟಿ ಪ್ರಿಕಾಷನ್ ನಾವ್ ಈಗಲೇ ಮಾಡಬೇಕು. ನಮ್ಗಂತೂ ಸಮಯನೇ ಇಲ್ಲ. ಎಂಟೈರ್ ಫೋರ್ಸ್ ಕಾಯ್ತಾ ಇದೆ. ಕಮಾನ್ ಕ್ವಿಕ್. ಸರ್ 5 ವರ್ಷ ಜೊತೆಲಿದ್ದವನು ಸರ್. ವಿಜಯ್ ಕಾಮ್ ಡೌನ್. ಇದು ಎಮೋಷನಲ್ ಟೈಮ್ ಅಲ್ಲ, ಇದು ನಮ್ ಡ್ಯೂಟಿ. ಹಾ. ಇದು ನಮ್ ರಿಸ್ಕು, ನಾವು ಫೇಸ್ ಮಾಡ್ಲೇಬೇಕು. ಹಾಗಂತ ನಮ್ಮೆಲ್ಲರನ್ನು ಸುಟ್ಟಾಕ್ಬಿಡ್ತೀರಾ ನೀವು? ಹಾ ವಿಜಯ್, ಅಲ್ಲ ಸರ್, ಆ ಹೋದವನಿಗೆ ಕುಟುಂಬ ಜೀವನ ಅಂತ ಇತ್ತು, ಅದ್ಯಾರಿಗೂ ಬೇಕಾಗಿಲ್ಲ. ಆದ್ರೆ ಜೈಲಲ್ಲಿ ಯಾವನ್ನೋ ಒಬ್ಬನ್ನ ಕಾಪಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರಲ್ಲ, ಅದು ಮುಖ್ಯ ನಿಮ್ಗೆ. ಅವನಿಗೆ ಕಮಾಂಡೋ, ಪೊಲೀಸು, ಫೋರ್ಸು, ಸೆಕ್ಯೂರಿಟಿ ಎಲ್ಲಾನು ಗವರ್ನಮೆಂಟ್ ಕೊಡುತ್ತೆ ಅವನಿಗೆ. ಆದ್ರೆ ಜನಗಳು ರೇಷನ್, ಪೆನ್ಷನ್ ತಗೋಬೇಕು ಅಂತಂದ್ರೆ ನಾಯಿ ತರ ಸುತ್ತಾಡ್ಬೇಕು. ವಿಜಯ್, ಡೋಂಟ್ ಬಿ ಎಮೋಷನಲ್. ಸರ್, ನಮ್ ಜೊತೆ ಕಾಲ ಕಳೆದಿರುವಂತ ಒಬ್ಬ ವ್ಯಕ್ತಿ ಸರ್ ಅವನು. ಐ ಆಲ್ಸೋ ಹ್ಯಾವ್ ಬ್ಲಡಿ ಎಮೋಷನ್ಸ್ ಫಾರ್ ಮೈ ಟೀಮ್ ಮೇಟ್ಸ್. ಅದ್ರಲ್ಲಿ ಏನ್ ಸರ್ ಸೊ ತಪ್ಪು? ವಾಟ್? ಈಗ ನಿನ್ಗೇನ್ ಬೇಕು? ನಾನು ಅವನನ್ನ ಹಿಡಿಬೇಕು, ಅವ್ನು ಯಾರಂತ ಗೊತ್ತಾಗ್ಬೇಕು. ಪರ್ಸನಲ್ ವೆಂಜನ್ಸ್ ಇಟ್ಕೊಳ್ಳೋ ಸಮಯ ಸಂದರ್ಭ ಅಲ್ಲ ಇದು. ನಾವು ಈಗ ನನಗೆ ಗೊತ್ತಿರೋದು ಒಂದೇ, ಜೈಲ್ನ ಎವ್ಯಾಕ್ಯುಯೇಟ್ ಮಾಡೋದಕ್ ಮುಂಚೆ ಫೈರ್ ಫೋರ್ಸ್ ಜೈಲ್ ಸೇಫ್ ಅಂತ ಸರ್ಟಿಫೈ ಮಾಡ್ಬೇಕು. ಅದು ನಿನ್ ಡ್ಯೂಟಿ, ಅದನ್ನಾದ್ರೂ ಮಾಡು. ಉಳ್ದಿದ್ದ ಆಮೇಲೆ ನೋ, ನಾನ್ ಇನ್ನೇನ್ ಕೇಳಲ್ಲ. ಜೈಲ್ ಶಿಫ್ಟಿಂಗ್ ಅದನ್ನ ನೀನ್ ಮಾಡ್ತೀಯಾ ಇಲ್ಲ ನಾನ್ ಬೇರೆಯವ್ರ ಹತ್ರ ಸಹಾಯ ಕೇಳಲ್ಲ? ನೀನೇ ತೀರ್ಮಾನ ತಗೋ. ಹೋಗಕ್ ಮನ್ಸ್ ಬರ್ತಿಲ್ವೋ? ಇದು ಬೆಂಕಿ ಅಣ್ಣ. ಗೊತ್ತಿದ್ದು ಸಾಯೋದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಸರ್ ಸರ್ ಹೋಗ್ಬೇಡಿ ಸರ್. ಸರ್ ಮಾತ್ ಕೇಳಿ ಸರ್, ಪ್ಲೀಸ್. ವಿಜಯ್ ಸರ್, ಅಲ್ಲಿ ಹೋಗ್ಬೇಡಿ ಸರ್, ಮಾತ್ ಕೇಳಿ ಸರ್. ಸರ್ ಸರ್ ಹಾ ವಿಜಯ್, ವಿಜಯ್ ಬಾಗಿಲ್ ತೆಗಿ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಏ ಬಾಗಿಲ್ ತೆಗಿ. ಸರ್, ಹೆಂಗ ಬಂದಿದ್ದೀರಾ? ತೆಗೆದ್ಬಿಟ್ಟು ಹೋಗಿ ಸರ್. ತೆಗೀರಿ, ಒಂದೇ ನಿಮಿಷ ತೆಗೆದ್ಬಿಟ್ಟು ಹೋಗಿ ಸರ್. ನಿಮ್ಮನ್ನ ಕರೀತಾ ಇರೋದು ಸರ್, ತೆಗೀರಿ. ಈ ಬಾಗ್ಲು ನಾನು ತೆಗಿಬೇಕಂದ್ರೆ ಅವ್ನು ನನಗೆ ಸಿಗ್ಬೇಕು. ಏನ್ ಮಾಡ್ತಿದ್ಯಾ ನೀನು? ನೀನೊಬ್ಬ ಡಿಸಿಪ್ಲಿನ್ ಆಫೀಸರ್. ಇಷ್ಟೆಲ್ಲ ಫೋರ್ಸ್ ನ ಇಟ್ಕೊಂಡು ಈ ರಿಸ್ಕ್ ಸಿಚುಯೇಷನ್ ನ ಹ್ಯಾಂಡಲ್ ಮಾಡ್ತಿದ್ಯಾ. ಆದ್ರೀಗ ಪರ್ಸನಲ್ ವೆಂಜನ್ಸ್ ಮಾಡ್ಕೊಂಡಿದ್ಯಾ. ನಿನ್ ಟೀಮ್ ಅಲ್ಲಿ ಒಬ್ಬ ಸತ್ತ ಅಂತ ಒಂದೇ ಕಾರಣಕ್ಕೆ ಇಷ್ಟೊಂದ್ ಜನದ ಜೀವದ ಜೊತೆ ಆಟ ಆಡ್ತಿದ್ಯಾ. ನನ್ನ ಜೊತೆ ಇರೋ ಆಫೀಸರ್ಗಳ ಸಾವು ನಿಮಗೆ ಅಷ್ಟೊಂದು ಕೇವಲ ಆಗೋಯ್ತಾ? ಈ ಮಿಷನ್ ಅಲ್ಲಿ ಸತ್ತೋಗಿರೋ ಒಬ್ಬೊಬ್ರು ಜೀವನ ಮುಖ್ಯ ಸರ್. ಅವ್ನ್ ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತಿದೆ. ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡಿಸ್ತೀವಿ. ಇದು ಪೊಲೀಸ್ ಕೆಲಸ. ಎಲ್ಲಿ, ಹೇಗೆ, ಯಾವಾಗ? ಅವನನ್ನ ಹಿಡಿಯೋದಾದ್ರೆ, ಶಿಕ್ಷೆ ಕೊಡೋದಾದ್ರೆ ಇಲ್ಲಿ ಈಗ್ಲೇ ಆಗ್ಬೇಕು. ಅದಲ್ದೆ ಒಂದ್ 25 ವರ್ಷ ಬಿಟ್ಟು ಅವ್ನು ಏನೇನ್ ತಪ್ಪು ಮಾಡ್ಬೇಕು ಎಲ್ಲ ತಪ್ಪುಗಳನ್ನ ಮಾಡೋದಕ್ಕೆ ನಾವು ಬಿಟ್ಟು ಆಮೇಲೆ ಶಿಕ್ಷೆ ಕೊಟ್ರೆ ಏನು ಪ್ರಯೋಜನ ಇಲ್ಲ ಸರ್. ಅವ್ನು ನನಗೆ ಈಗ ಬೇಕು, ಈಗ್ಲೇ. ನಿಮ್ಮ ಸಜೆಷನ್ ಏನು? ಈಗ ಚರ್ಚೆಗೆಲ್ಲ ಸಮಯ ಇಲ್ಲ ಸರ್. ಆ ವ್ಯಕ್ತಿ ಹೇಳೋ ಮಾತು ಕೇಳ್ತಿಲ್ಲ. ಅಟ್ಯಾಕ್ ಮಾಡೋದೇ ಒಂದೇ ಆಪ್ಷನ್. ಕಮಾಂಡೋ ಫೋರ್ಸ್ ತಯಾರಿದ್ದಾರೆ ಸರ್. ಜಸ್ಟ್ ಸಾರ್ ಒಂದು ಅಪ್ರೂವಲ್ ಕೊಟ್ರೆ ಸಾಕು. ನಿಮ್ಮ ಮಧ್ಯದಲ್ಲಿರೋ ವಿರೋಧಿಗಳನ್ನ ಬಹುಶಃ ಪೊಲೀಸರಿಗೆ ಕಂಡುಹಿಡಿಯೋದಕ್ಕೆ ತುಂಬಾ ಕಷ್ಟ ಆಗ್ಬೋದು. ಆದ್ರೆ ಇಷ್ಟು ದಿನಗಳಿಂದ ಒಂದೇ ಗೋಡೆಯಲ್ಲಿರೋ ನಿಮ್ಗಳನ್ನ ಅವನನ್ನ ಹಿಡಿಯೋದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ. ತೀರ್ಮಾನ ನಿಮಗೆ ಬಿಟ್ಟಿದ್ದು. ಸರ್, ನಮ್ಮ ಹತ್ರ ಈಗ ಟೈಮ್ ಇಲ್ಲ.
ಬೇಗ ಏನಾದರೂ ತೀರ್ಮಾನ ತಗೋಬೇಕು ಸರ್. ಇಷ್ಟು ಜನರನ್ನ ಕಾಪಾಡಕ್ಕೆ ಒಬ್ನೇ ಹೊರಗಡೆ ನಿಂತು ಹೋರಾಡ್ತಿದ್ಯಲ್ಲ, ಆ ದೊಡ್ಡ ಗುಣ ಮೆಚ್ಚಿದೆ ಸರ್. ನಾವು ಅವನನ್ನ ಕಂಡುಹಿಡಿಯಕ್ಕೆ 1 ಗಂಟೆ ಸಾಕು. ಆದ್ರೆ ನಾವು ಅದನ್ನ ಮಾಡ್ಬೇಕಂದ್ರೆ ನಿಮ್ ಕಡೆಯಿಂದ ಒಂದ್ ದೊಡ್ಡ ಸಹಾಯ ಬೇಕು. ನಮ್ಗೆ ಸಪೋರ್ಟ್ ಮಾಡೋ ತರ ನೀವು ಈ ಕಡೆ ಬಂದು ನಮ್ ಜೊತೆ ನಿಲ್ಬೇಕು. ನಿಮ್ಮಿಂದ ಆಗತ್ತಾ? ಧೈರ್ಯ ಇದೆಯಾ? ನಿಮ್ ಕೈಯಲ್ಲಿ ಬರಕ್ಕಾದ್ರೆ ಅದೇ ಕ್ಷಣ ನಿಮ್ಗೆ ಅವನ ಬಗ್ಗೆ ಗೊತ್ತಾಗುತ್ತೆ. ಸರ್. ಓಕೆ. ಎಸ್ ಸರ್. ಸರ್ 1 ಮಿನಿಟ್. ನಾವು ತಪ್ಪು ಮಾಡ್ತಿದೀವಿ. ನಾವು ಯಾರನ್ನ ಪ್ರೊಟೆಕ್ಟ್ ಮಾಡ್ತಿದೀವಿ ಸರ್? ಜೈಲಲ್ಲಿರೋ ಆ ಕ್ರಿಮಿನಲ್ನ? ಸರ್, ಅಲ್ಲಿ ನಿಂತಿರೋದು ವಿಜಯ್ ಅನ್ನೋ ಫೈರ್ ಮ್ಯಾನ್ ಅಲ್ಲ, ನನ್ನನ್ನು ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ತಿರೋ ಒಬ್ಬ ಕಾಮನ್ ಮ್ಯಾನ್. ನಿಜ ಹೇಳ್ಬೇಕು ಅಂದ್ರೆ ನಾನು ನೀವು ತಗೋಬೇಕಾಗಿರೋ ಸ್ಟೆಪ್ ನ ಅವ್ರು ತಗೊಂಡಿದ್ದಾರೆ. ಸರ್, ನಮ್ಮ ಶತ್ರು ವಿಜಯ್ ಅಲ್ಲ, ಜೈಲಲ್ಲಿದ್ದಾನಲ್ಲ ಆ ಕ್ರಿಮಿನಲ್. ಸರ್, ಅವ್ನು ಹೋಗ್ತಾ ಇದ್ದಾನೆ. ಸರ್, ಏನ್ ಸರ್ ಇದು? ವಿಜಯ್ ನೀನ್ ಮಾಡ್ತಿರೋದ್ ಸರಿ ಇಲ್ಲ. ನನ್ ಮಾತಾಡ್ತಾ ಆಗ್ತಿದ್ಯಾ? ವ್ಯಕ್ತಿ ಯಾಕೆ ಹಿಂಗ್ ಮಾಡ್ತಿದ್ದಾನೆ? ವಿಜಯ್, ಸೈಡ್ಗೆ ಹೋಗ್ರೋ ಹಿಂದೆ ಹೋಗ್ರೋ. ನಮ್ಮನ್ ಕಾಪಾಡೋದಕ್ಕೆ ಅವ್ರು ಇಲ್ಲಿ ಬಂದಿದ್ದಾರೆ. ಯಾರು ಅವ್ರ ಹತ್ರ ಹೋಗ್ಬಾರ್ದು. ಪೊನ್ನಪ್ಪ, ಮಂಜಣ್ಣ, ಭಾರ್ಗವ, ಇವರು ಇಲ್ಲಿರೋ ಸೂಪರ್ವೈಸರ್ಸ್. ಇವನು A ಬ್ಲಾಕ್, B ಬ್ಲಾಕ್, G ಬ್ಲಾಕ್, C ಬ್ಲಾಕ್. ಇವ್ರಿಗೆ ಗೊತ್ತಿಲ್ಲದೆ ಒಂದು ನೊಣನು ಸೆಲ್ ಒಳಗೆ ಬರಕ್ಕಾಗಲ್ಲ. ಸರ್ ಏನ್ ಕೇಳ್ತಾರೋ ಅದನ್ನ ಬೇಗ ಮಾಡ್ಕೊಡಿ. ಇಲ್ಲಿ ಎಷ್ಟು ಜನ ಮೊಬೈಲ್ ಫೋನ್ ಯೂಸ್ ಮಾಡೋರಿದ್ದೀರಾ? ನನಗೆ ಗೊತ್ತಾಗ್ಬೇಕು ಜೈಲಲ್ಲಿರೋ ಆ ಕ್ರಿಮಿನಲ್ ಯಾರು ಅಂತ. ಅರ್ಧ ಗಂಟೆ ಒಳಗೆ. ಇಟ್ಸ್ ಮೈ ಆರ್ಡರ್. ಸಕ್ರಿಯ. Yes, madam. ಸೆಂಟ್ರಲ್ ಜೈಲ್ ಸೆಲ್ ಅಲ್ಲಿರೋ ಇನ್ಮೇಟ್ಸ್ ನ ಡೀಟೇಲ್ಸ್ ನನಗೆ ಬೇಕಾಗಿದೆ. Yes, ma'am. ಕ್ರೈಮ್ ಅಂಡ್ ಕ್ರಿಮಿನಲ್ ನೆಟ್ವರ್ಕಿಂಗ್ ಸಿಸ್ಟಮ್ ಅಲ್ಲಿ ಯಾವ ಸ್ಟೇಷನ್ ಲಿಂಕ್ ಅಪ್ ಆಗಿದೆಯೋ ಆ ಕನೆಕ್ಷನ್ ಎಲ್ಲ ರೀಸ್ಟೋರ್ ಮಾಡಿ. ಓಕೆ? ಓಕೆ ಮೇಡಮ್. See, we have very limited time. ಬಟ್ ಮ್ಯಾಮ್, No ifs and buts. I need every bit of information. Immediate. ಕಮ್ ಆನ್. ಈ 4 ಜನಗಳದ್ದು ಹಿಸ್ಟ್ರಿ ಏನು ಅಂತ ತಿಳ್ಕೊಂಬ. ವಿಜಯ್ ನಾವು ಅಂದ್ಕೊಂಡಿರೋ ತರದ ವ್ಯಕ್ತಿ ಅಲ್ಲ. ಅವನು ಸಾಧಾರಣ ಫೈರ್ ಮ್ಯಾನ್ ಅಂತ ಅಂದ್ಕೊಳ್ಳೋದು ದೊಡ್ಡ ತಪ್ಪು. ಕುರಿಗಳ ಮಧ್ಯೆ ಇರೋ ನಾಯಿನ ಹಿಡಿಯೋದಕ್ಕೆ ಅವನು ಕುರಿಗಳನ್ನೇ ಉಪಯೋಗಿಸ್ತಾ ಇದ್ದಾನೆ. ಸರ್, ಅವನು ಜೈಲ್ ಒಳಗಡೆ ಇರೋರ್ನ ಯೂಸ್ ಮಾಡ್ಕೊಂಡೆ ಅವನು ಹಿಡಿಯೋದಕ್ಕೆ ನೋಡ್ತಾ ಇದ್ದಾನೆ. ಒಂದು ಯುದ್ಧ ಗೆಲ್ಲೋದಕ್ಕೆ ನಮಗೆ ತುಂಬಾ ದೊಡ್ಡ ಸೈನ್ಯ ಬೇಕಾಗಿಲ್ಲ. ಒಬ್ಬ ಬುದ್ಧಿವಂತ ಇದ್ರೆ ಸಾಕು. ಅದು ಅವನ ಹತ್ರ ಇದೆ. ನಿನ್ ಕೇಸೇನು? ನಿನ್ ಹೆಸರೇನು? ಹಾ, Someone of a bigger age group. These are the 2 stations. Where are the rest? ಸರ್, ಅದು ಆ 4 ಜನರಿಂದ ಡೀಟೇಲ್ಸ್ ತಗೊಂಡಿದ್ದೀನಿ. ಅವ್ರು ಬರೀ ಪಿಕ್ ಪಾಕೆಟ್ ಮಾಡೋರು ಅಷ್ಟೇ. ಅದ್ಬಿಟ್ಟು ಬೇರೆ ಇಬ್ಬರನ್ನ ಹಿಡಿದಿದ್ದೀವಿ. ಅದು ಹೋಗು. Send all the shortlisted names to my office. Number 1 and 22, get it on the big screen. ಕಳೆದ ಕೆಲವು ದಿನಗಳಿಂದ ಯಾರ ಹತ್ರನಾದ್ರೂ ಕೆಲವು ವಿಚಿತ್ರವಾದ ಆಕ್ಟಿವಿಟೀಸ್ನ ನೋಡಿದ್ರ ನೀವು? ಅದೇನಂದ್ರೆ ಜೊತೆಲಿ ಮಾತಾಡೋದಾಗ್ಲಿ,
ಸೆಲ್ಲಲ್ಲಿ ಇಲ್ದೇ ಇರೋದಾಗ್ಲಿ ರಹಸ್ಯವಾಗಿ ಯಾರಿಗಾದ್ರೂ ಫೋನ್ ಮಾಡೋದಾಗ್ಲಿ ಆ ಥರ ಯಾರನ್ನಾದ್ರೂ ನೋಡಿದ್ರೆ ಅವ್ರು ಯಾರು ಅಂತ ಹೇಳಿ. ಹೋಗಿ. ಸರಿ ಮೇಡಮ್ ರಿಪೋರ್ಟ್ ಮಾಡ್ತೀನಿ. ಮೇಡಮ್, ಆ ವ್ಯಕ್ತಿ ಸತ್ತೋಗಿದ್ದಾನೆ. ವಾಟ್? ಸರ್, ನೀವು ಹೇಳಿದ ಥರ ಹೋಗಿ ವಿಚಾರಿಸಿದೆ, ಆ ಥರ ಯಾರೂ ಇಲ್ಲ. ಎಲ್ಲೋ ಏನೋ ತಪ್ಪು ನಡೀತಿದೆ ಸರ್. ಸರ್ ಬನ್ನಿ. ನೀವ್ ಹೇಳ್ದಾಗೆ ಎಲ್ಲಾನು ವಿಚಾರಿಸಾಯ್ತು. ಆ ಥರ ಯಾರೂ ಇಲ್ಲ ಸರ್. ಇಷ್ಟೊಂದ್ ಜನದ ಜೀವ ಅಪಾಯದಲ್ಲಿದೆ. ಅವ್ನ್ ಯಾರು ಅಂತ ಪೊಲೀಸ್ ಕಂಡುಹಿಡ್ಕೊಳ್ಳಿ. ನೀವು ದಯವಿಟ್ಟು ನಮ್ಮನ್ನ ಕಾಪಾಡಿ ಸರ್ ಇಲ್ಲಿಂದ. ಅದೇ ಸರಿ. ಅದೇ ಸರ್, ಇಲ್ಲಿರೋ ಪ್ರತಿಯೊಬ್ಬರನ್ನು ಮ್ಯಾಕ್ಸಿಮಮ್ ಎಂಕ್ವೈರಿ ಮಾಡಿದೀವಿ. ಈಗ ನೀವೇ ಸ್ವಲ್ಪ ಅರ್ಥ ಮಾಡ್ಕೊಂಡು ನಮ್ ಪ್ರಾಣನ ಕಾಪಾಡಬೇಕು. ಏ, ಈಗ ತಾನೇ ಹೇಳ್ದೆ ಗ್ಯಾಸ್ ಎಲ್ಲ ಸ್ಪ್ರೆಡ್ ಆಗಿದೆ ಅಂತ. ಇವನು ಪೊಲೀಸ್ ನಮ್ಮನ್ನ ಯಾಮಾರ್ಸಕ್ ಬಂದಿದ್ದಾನೆ. ಹೌದೌದು, ಸರ್, ಸಿಚುಯೇಷನ್ ಹೋಗ್ತಾ ಹೋಗ್ತಾ ತುಂಬಾ ವರ್ಸ್ಟ್ ಆಗ್ತಿದೆ. ಇನ್ನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ನೀವು ಡೈರೆಕ್ಟ್ ಆಗಿ ಕಮಾಂಡೋಸ್ನ ಇಲ್ಲಿಗೆ ಬರೋದಕ್ಕೆ ಹೇಳ್ಬೇಕು. ಸರ್, ಹೋಗ ಆ ಕಡೆ. ಸರ್, 50 ಕ್ಯೂಬಿಕ್ ವಾಲ್ಯೂಮ್ ಇರೋ ಟ್ಯಾಂಕರ್ ಅಲ್ಲಿ ಬಿದ್ದಿರೋದು 5 ಗಂಟೆಗಳಾಗಿದೆ. ಇವಾಗ ಏರಿಯಾ ಪೂರ್ತಿ ಗ್ಯಾಸ್ ಸ್ಪ್ರೆಡ್ ಆಗ್ತಿದೆ. ಇನ್ನು ಲೇಟ್ ಮಾಡಿದ್ರೆ ನಮ್ಮೆಲ್ಲರ ಕತೆ ಮುಗಿಯುತ್ತೆ. ಪೊಲೀಸು ಫೈರ್ ಫೋರ್ಸಿಗೆ ಮಾತ್ರ ಗೊತ್ತಿರುವಂತ ವಿಷಯ ಇಷ್ಟು ವಿವರವಾಗಿ ನಿನಗೆ ಹೇಗೋ ಗೊತ್ತು? ಯಾರು ಹೇಳಿದ್ ನಿನ್ನ ಹತ್ರ? ಹೇಳೋ ಹೇಳೋ. ನೋ, ಬರ್ಬೇಡ. ಬಂದ್ರೆ ಇದನ್ನ ಲೈಟ್ ಮಾಡ್ಬಿಡ್ತೀನಿ.
ಲೈಟ್ ಮಾಡಿದ್ರೆ ನೀನು ನಾನು ಈ ಏರಿಯಾ ಪೂರ್ತಿ ಸುಟ್ಟೋಗುತ್ತೆ. ಬರ್ಬೇಡ. ಹಚ್ಚೋ ಹಚ್ಚಲೈ ಹಚ್ಚಲೈ. ಬರೀ ಬೆಂಕಿ ಹಚ್ಚಿದ್ರಲ್ಲ, ಒಂದು ಬ್ಲಾಸ್ಟ್ ಆದ್ರೂ ಕೂಡ ಈ ಜಾಗಕ್ಕೆ ಏನೂ ಆಗಲ್ಲ. ನೀನು ತುಂಬಾ ಯೋಚನೆ ಮಾಡಿರುವಂತ ಪ್ಲಾನ್ ಇದೆಯಲ್ಲ, 1 ಗಂಟೆ ಮೊದಲೇ ಕರ್ನಾಟಕ ಫೈರ್ ಫೋರ್ಸು ಮುಗ್ಸಾಯ್ತು. 101ಕ್ಕೆ ಡಯಲ್ ಮಾಡೋ ಎಲ್ರಿಗೂ ನಮ್ಮ ಮೇಲೆ ತುಂಬಾ ನಂಬಿಕೆ ಇರುತ್ತೆ. ಈ ನಂಬಿಕೆನ ಪ್ಲಾನ್ ಮಾಡಿರೋನ್ ಮುಂದೆ ತಗೊಂಡೋಗಿ ಹಾಳು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಕಾಪಾಡೋದು ಮಾತ್ರ ಅಲ್ಲ, ತಿರುಗಿಸ್ ಹೊಡೆಯೋಕ್ಕೂ ಗೊತ್ತಿ ಫೈರ್ ಮ್ಯಾನ್ಗೆ. ಆ ತರ ಮಾಡೋದ್ರಿಂದ ನನಗೊಂದು ಸಹಾಯ ಮಾಡೋಕ್ಕಾಗುತ್ತಾ? ಆಫ್ ದ ರೆಕಾರ್ಡ್ಸ್. ನನಗಿಬ್ರು ವ್ಯಕ್ತಿಗಳು ಬೇಕು. ಇದು ಮಕ್ಕಳಾಟ ಅಲ್ಲ. ರೀಫಿಲಿಂಗ್ ಅಂದ್ರೆ ನೀಡ್ಲ್ ಸರ್ಜರಿ ತರ ಒಂದು ಸೂಕ್ಷ್ಮವಾದ ಕೆಲಸ. ಇಲ್ಲಿಟ್ಟು ರೀಫಿಲ್ ಮಾಡೋದಕ್ಕೆ ನಿನಗೇನೇನು ಬೇಕು ಅಂತ ಬೇಗ ಹೇಳು. ಸರ್, ಎಷ್ಟು ಪ್ಲಂಬರ್ಸ್ ಆದ್ರೂ ಆಗ್ಲಿ, ನಾನು ಕರೆಸ್ತೀನಿ. ಅದು ಮಾತ್ರ ಅಲ್ಲ, ಇದನ್ನ ರೀಫಿಲ್ ಮಾಡೋದಕ್ಕೆ ಬೇರೆ ಟ್ಯಾಂಕರ್ ಬೇಕು. ಅದ್ರ ಬಗ್ಗೆ ನೀವು ವರಿ ಆಗ್ಬೇಡಿ. ಟ್ಯಾಂಕರ್ಸ್ ನಾನ್ ಕರೆಸ್ತೀನಿ. ಈಗ ನಮಗೆ ಬೇಕಾಗಿರೋದು ಸಮಯ 2 ಗಂಟೆ. ಈ ಜೈಲ್ ಶಿಫ್ಟ್ ಮಾಡಕ್ಕೆ ಒಂದ್ 3-4 ಗಂಟೆ ಇಟ್ಕೊಂಡ್ರೆ ಸಾಕಾಗತ್ತೆ. ಯಾರು ಗಾಬರಿ ಆಗ್ಬೇಡಿ, ಎಲ್ರು ಸಮಾಧಾನವಾಗಿರಿ. ಸೆಲ್ ಒಳಗೆ ನಮ್ಮ ಜನ ಒಬ್ಬ ಇದ್ದಾನೆ, ಬಿನೋಯ್ ಅಂತ. ಸೆಲ್ ನಂಬರ್ 2412. ನಾನ್ ನಿಮ್ಗೊಂದು ಲೆಟರ್ ಕೊಡ್ತೀನಿ, ಅದನ್ನ ನೀವು ಕೊಟ್ರೆ ಸಾಕು, ಅವನು ಹೆಲ್ಪ್ ಮಾಡ್ತಾನೆ ನಿಮ್ಗೆ. ನಿನ್ನ ಹೆಸರೇನು? ದಿನಾಯ್. ನಿನ್ನ ಫ್ರೆಂಡ್ ಇಕ್ಬಾಲ್ ಕೊಟ್ಟಿದ್ದು. ಇವ್ರನ್ನ ಹೊಡಿಲೋ. ಈ ಸಮಸ್ಯೆಯಲ್ಲಿ ಜೈಲ್ ಶಿಫ್ಟ್ ಮಾಡಕ್ ಆಗಲ್ಲ. ಇದು ನಮ್ಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ವಿಜಯ್, ನಮ್ ಪ್ಲಾನ್ ವರ್ಕೌಟ್ ಆಗಿದೆ. ಜೈಲಿನ ಮೈನ್ ಸೆಲ್ ಕ್ಲೋಸ್ ಆಗಿದೆ. ಅವ್ರ ತಾಳ್ಮೆ ಆಗೋವರೆಗೂ ಶಿಫ್ಟಿಂಗ್ ನಡೆಯೋದಿಲ್ಲ. 2 ಗಂಟೆ. ವಿ ಗಾಟ್ 2 hours ಟೈಮ್. ಸರ್ ಹೇಳಿರೋ ಹಾಗೆ ಒಬ್ಬ ಫೈರ್ಮ್ಯಾನ್ ಏನ್ ಮಾಡೋದಕ್ಕೆ ಸಾಧ್ಯನೋ ನಾನು ಅದನ್ನೆಲ್ಲ ಮಾಡಿದ್ದೀನಿ. ಆಮೇಲೆ ಕೆಲಸ ಮಾಡಿದ್ಯಾರು, ಅದರಿಂದ ಯಾರಿದ್ದಾರೆ ಅಂತ ಕಂಡುಹಿಡಿಯೋದಿಲ್ಲ ಪೊಲೀಸ್ ಅವ್ರ ಕೆಲಸ. ಸರ್ ಥ್ಯಾಂಕ್ಸ್. ನಗರದಲ್ಲಿ ಟ್ಯಾಂಕರ್ ಲಾರಿ ಬಿದ್ದು 25 ಮಂದಿ ಸತ್ತಿದ್ದಾರೆ, 70 ಮಂದಿ ಗಾಯಗೊಂಡಿದ್ದಾರೆ. ಇದರಿಂದ 2 ಫೈರ್ ಫೋರ್ಸ್ ಉಪಯೋಗಿಸಿದೆ.
ದೇಶದಲ್ಲಿ ಸ್ಫೋಟ ನಡೆಸಿದಂತ 2 ಭಯೋತ್ಪಾದಕರನ್ನು ಬಂಧಿಸಲಾಗಿದೆ. ನಗರದಲ್ಲಿ ಸ್ಫೋಟ ನಡೆಸಲು ಸಂಚು ಮಾಡಿದ್ದ 2 ಭಯೋತ್ಪಾದಕರನ್ನು ನಮ್ಮ ಪೊಲೀಸ್ ಇಲಾಖೆ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಅವನ ಮಿತ್ರರು ಮಾಡಿದ ಎಲ್ಲ ಯೋಜನೆಗಳು ವಿಫಲವಾಗಿದೆ ಎಂದು ಇಂದಿನ ಮುಖ್ಯಾಂಶಗಳು: ಟ್ಯಾಂಕರ್ ಲಾರಿ ಆಕ್ಸಿಡೆಂಟ್ ಇಂದ 25 ಜನ ಸಾವು ಮತ್ತು ಹಲವರಿಗೆ ಗಾಯ ಆಗಿದೆ. ಫೈರ್ ಆಫೀಸರ್ಸ್ 2 ಸಾವನ್ನಪ್ಪಿದ್ದಾರೆ. ಹಲೋ, ಎಷ್ಟು ಗಂಟೆಗೆ? ಸರಿ. ಶಹಜಾನ್ ಸರ್ ಅವರ ಬಾಡಿ ಜಿಲ್ಲಾ ಆಫೀಸ್ಗೆ ಈಗ ಬರುತ್ತೆ. ವಿಜಯ್ ಸರ್ ಬಂದ್ಬಿಟ್ರು. ಬನ್ನಿ. ಹಲೋ, ಹೌದು. ಸರ್, ಜಿಲ್ಲಾ ಫೈರ್ ಫೋರ್ಸ್ ಆಫೀಸ್ಗೆ ಶಹಜಾನ್ ಸರ್, ಲಕ್ಷ್ಮಣ್ ಸರ್ ಬಾಡಿ ಬರ್ತಿದೆ. ನಾವು ನಿಮ್ಗೆ ವೇಟ್ ಮಾಡ್ತಾ ಇದೀವಿ. ಬನ್ನಿ ಸರ್, ಹೋಗೋಣ. ಸರ್ ಸರ್, ಬಸ್ ಆಕ್ಸಿಡೆಂಟ್ ಆಗಿದೆಯಂತೆ, ಎಲ್ಲ ಸಿಕ್ಕಾಕೊಂಡಿದ್ದಾರೆ. ಎಮರ್ಜೆನ್ಸಿ. ಸರ್, ಗಾಡಿ ಇತ್ತೆ. ನೂರ ಒಂದಕ್ಕೆ ಕರೆ ಮಾಡೋ ಪ್ರತಿಯೊಬ್ಬರಿಗೂ ಒಂದು ನಂಬಿಕೆ ಇರುತ್ತೆ. ಏನೇ ತೊಂದರೆ ಆದ್ರೂ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಒಬ್ಬ ಫೈರ್ ಫೋರ್ಸ್ ಮ್ಯಾನ್ ಬರ್ತಾನೆ ಅಂತ.